ಚುಪಾಕಾಬ್ರಾ. ಈ ಕಥೆ 1995 ಮೆಕ್ಸಿಕೋದ ಹಳ್ಳಿಯಲ್ಲಿ ರಯಾನ್, ಅವನ ಹೆಂಡತಿ ರೋಸಿ ಮತ್ತೆ 15 ವರ್ಷದ ಮಗ ಅಲೆಕ್ಸ್ ಜೊತೆ ವಾಸವಾಗಿರ್ತಾನೆ. ರಯಾನ್ ಹತ್ರ ದೊಡ್ಡ ಜಮೀನಿತ್ತು. ಅವನ ಹತ್ರ ತುಂಬ ಪ್ರಾಣಿಗಳು ಕೂಡ ಇದ್ವು. ಒಂದಿನ ರಯಾನ್ ಅಲೆಕ್ಸ್ನ ಅವನ ಹತ್ರ ಕರೀತಾನೆ. ಅಲೆಕ್ಸ್, ಒಂದು ಪ್ರಮುಖ ವಿಷಯಕ್ಕೋಸ್ಕರ ನಾನು ಊರಿನ ಆಚೆ ಹೋಗಬೇಕಾಗಿದೆ. ನೀವು ಜಿಮ್ಮಿಗೆ ಆಹಾರವನ್ನು ನೀಡಿ ಮತ್ತು ಅದನ್ನು ಓಡಾಡಿಸಿ. ಸರಿಯಪ್ಪ, ನೀವು ಇದರ ಬಗ್ಗೆ ಚಿಂತಿಸಬೇಡಿ. ರಯಾನ್ ಸಿಟಿ ಕಡೆ ಹೋಗ್ಬಿಡ್ತಾನೆ. ಆಮೇಲೆ ಅಲೆಕ್ಸ್ ಫ್ರೆಂಡ್ ಪಾರ್ಕರ್ ಅವನ ಮನೆಗೆ ಬರ್ತಾನೆ. ಅಲೆಕ್ಸ್, ನನ್ನ ಜೊತೆ ಸರ್ಕಸ್ ನೋಡಲು ಬರುತ್ತೀಯಾ? ನಾನು ಕೇಳಿದ್ದೀನಿ ಈ ಬಾರಿ ಸರ್ಕಸ್ ಹಿಂದಿನ ವರ್ಷಕ್ಕಿಂತ ಚೆನ್ನಾಗಿದೆ ಅಂತ. ಇಲ್ಲ ಪಾರ್ಕರ್, ಇವತ್ತು ನನಗೆ ತುಂಬ ಕೆಲಸ ಇದೆ. ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕಾಗಿದೆ ಮತ್ತು ಜಿಮ್ಮಿಯನ್ನು ಹೊರಗಡೆ ಕರ್ಕೊಂಡು ಹೋಗಬೇಕಾಗಿದೆ. ಸರಿ, ಹಾಗಾದರೆ ನಾನು ಪ್ರಾಣಿಗಳಿಗೆ ಊಟ ಹಾಕಲು ಹೆಲ್ಪ್ ಮಾಡ್ತೀನಿ ಮತ್ತು ನಂತರ ಜಿಮ್ಮಿಯೊಂದಿಗೆ ಸರ್ಕಸ್ ನೋಡಲು ಹೋಗ್ಬೋದು. ಜಿಮ್ಮಿ ಅಲ್ಲಿ ಹೇಗೆ ಇರುತ್ತೆ, ಅವರು ಅದನ್ನು ಅಲ್ಲಿ ಬಿಡುವುದಿಲ್ಲ. ನಾವು ಅದನ್ನು ಸ್ವಲ್ಪ ಸಮಯದವರೆಗೆ ಕಟ್ಟಿ ಪ್ರದರ್ಶನವನ್ನು ಸಹ ನೋಡ್ತೇವೆ. ಜಿಮ್ಮಿ ಏನೂ ಮಾಡೋದಿಲ್ಲ. ಜಿಮ್ಮಿ ತುಂಬ ಒಳ್ಳೆಯದು ಅಲ್ವಾ ಜಿಮ್ಮಿ? ಜಿಮ್ಮಿ ಅದ್ರ ಬಾಲ ಅಲ್ಲಾಡ್ಸಕ್ಕೆ ಶುರು ಮಾಡ್ತು. ಅಲೆಕ್ಸ್ ಇದನ್ನು ನೋಡಿ ತುಂಬ ಖುಷಿಯಾದ. ಆಯಿತು, ನಾವು ಎಲ್ಲ ಕೆಲಸವನ್ನು ವೇಗವಾಗಿ ಹೋಗಿ ಮುಗಿಸೋಣ. ಅಲೆಕ್ಸ್ ಪಾರ್ಕರ್ ಸಹಾಯ ತಗೊಂಡು ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಜಿಮ್ಮಿನ ಕರ್ಕೊಂಡು ಸರ್ಕಸ್ ನೋಡಕ್ಕೆ ಹೋಗ್ಬಿಡ್ತಾನೆ. ನಾವಿಬ್ಬರು ಮೊದಲು ಸರ್ಕಸ್ ವೀಕ್ಷಿಸಿದ್ದೇವೆ ಮತ್ತು ನಂತರ ಎಲ್ರಿಗೂ ಹೇಳ್ತೇವೆ ನಾವು ಎಷ್ಟು ಸಂತೋಷವಾಗಿದ್ದೀವಿ ಅಂತ. ತುಂಬ ಮಜಾ ಬರುತ್ತೆ. ಅಲೆಕ್ಸ್ ಮತ್ತೆ ಪಾರ್ಕರ್ ಸರ್ಕಸ್ ಹತ್ರ ಹೋಗಿ ಅಲ್ಲಿ ಜಿಮ್ಮಿನ ಒಂದು ಮರಕ್ಕೆ ಕಟ್ಬಿಡ್ತಾರೆ. ಅಲ್ಲಿ ಒಂದು ವಿಚಿತ್ರವಾದ ಪ್ರಾಣಿ ಒಂದು ಪೊದೆ ಹಿಂದ್ಗಡೆ ನಿಂತ್ಕೊಂಡು ಇವರಿಬ್ಬರನ್ನೇ ನೋಡ್ತಾ ಇರತ್ತೆ. ಅದಕ್ಕೆ ಒಂದು ಚೂಪಾದ ಹಲ್ಲು ಮತ್ತೆ ಕಣ್ಣು ಹೊಳಿತಿರತ್ತೆ. ಅಲೆಕ್ಸ್ ಮತ್ತೆ ಪಾರ್ಕರ್ ಸರ್ಕಸ್ ನೋಡಕ್ಕೆ ಜಿಮ್ಮಿನ ಕಟ್ಬಿಟ್ಟು ಹೋಗ್ಬಿಡ್ತಾರೆ. ಜಿಮ್ಮಿನ ಅಲ್ಲಿ ಕಟ್ಟಿರ್ತಾರೆ, ಅದು ಅಲ್ಲಿ ಇಲ್ಲಿ ನೋಡ್ತಾ ಇರತ್ತೆ. ಎಲ್ಲರೂ ಸರ್ಕಸ್ ನೋಡಕ್ಕೆ ಒಳಗೆ ಹೋಗ್ತಾರೆ ಮತ್ತೆ ಶೋ ಶುರು ಆಗುತ್ತೆ. ಜಿಮ್ಮಿ ಆ ಪೊದೆ ಹಿಂದ್ಗಡೆ ಔತ್ಕೊಂಡಿರೋ ಅಂಥ ವಿಚಿತ್ರ ಪ್ರಾಣಿನ ನೋಡ್ತಾ ಇತ್ತು. ಅದು ತುಂಬ ಜೋರಾಗಿ ಬೊಗ್ಳಕ್ಕೆ ಶುರು ಮಾಡ್ತು. ಆಮೇಲೆ ಅದ್ರದ್ದು ಪಟ್ಟಿನ ಜೋರಾಗಿ ಎಳಿಯಕ್ಕೆ ಶುರು ಮಾಡ್ತು. ಆ ವಿಚಿತ್ರ ಪ್ರಾಣಿ ಜಿಮ್ಮಿ ಮುಂದ್ಗಡೆ ಬಂದು ನಿಂತ್ಕೊಳ್ಳುತ್ತೆ. ಆ ಪ್ರಾಣಿ ತುಂಬ ದೊಡ್ಡದು ಮತ್ತು ಭಯಾನಕವಾಗಿತ್ತು. ಅದ್ರ ಕಣ್ಣು ಕೆಂಪಗಿತ್ತು ಮತ್ತು ಹಲ್ಲು ತುಂಬ ಚೂಪಾಗಿತ್ತು. ಅದು ಜಿಮ್ಮಿನೇ ಗುರಾಯಿಸ್ತಾ ಇತ್ತು. ಅದ್ರ ಹಲ್ಲಿಂದ ರಕ್ತ ಬೀಳ್ತಾ ಇತ್ತು. ಜಿಮ್ಮಿ ಆ ಪ್ರಾಣಿ ಕಡೆನೇ ನೋಡಿಕೊಂಡು ಅದ್ರ ಬೆಲ್ಟ್ನ ಜೋರಾಗಿ ಎಳಿಯಕ್ಕೆ ಶುರು ಮಾಡುತ್ತೆ. ಸರ್ಕಸ್ಸಲ್ಲಿ ಅಲೆಕ್ಸ್ ಮತ್ತು ಪಾರ್ಕರ್ ಫುಲ್ಲು ಸಂತೋಷವಾಗಿ ನೋಡ್ತಾ ಇರ್ತಾರೆ. ಅಲೆಕ್ಸ್ ಪಾರ್ಕರ್ ಹತ್ರ ಹೇಳ್ತಾನೆ, ಪಾರ್ಕರ್, ನಾನು ಜಿಮ್ಮಿಯನ್ನು ನೋಡ್ಕೊಂಡು ಬರ್ತೀನಿ. ನೀನು ಇಲ್ಲೇ ಕೂತ್ಕೊಂಡು ನಾನು ನೋಡ್ಕೊಂಡು ಬರ್ತೀನಿ. ಹೇಗಿದ್ರು ಫೈನಲ್ ಶೋಗೆ ಇನ್ನೂ ಟೈಮ್ ಇದೆ. ಆಯಿತು, ಬೇಗ ಬಾ. ಪಾರ್ಕರ್ ಸರ್ಕಸ್ಸಿಂದ ಹೊರಗಡೆ ಬಂದು ಜಿಮ್ಮಿ ಕಡೆನೇ ನೋಡ್ತಾ ಇರ್ತಾನೆ. ಅವನು ನೋಡ್ತಾನೆ, ಅಲ್ಲಿ ಬೆಲ್ಟ್ ಮಾತ್ರ ಅಲ್ಲೇ ಇರತ್ತೆ. ಜಿಮ್ಮಿ ಆ ಪೊದೆ ಕಡೆ ಜೋರಾಗಿ ಓಡಿ ನುಗ್ತಾ ಇರ್ತಾನೆ. ಅರೆ ಜಿಮ್ಮಿ, ನೀನು ಎಲ್ಲಿ ಹೋಗ್ತಿದ್ಯಾ? ನಿಲ್ಲು. ಪಾರ್ಕರ್ ಜಿಮ್ಮಿ ಹಿಂದೆನೇ ಓಡ್ತಾನೆ. ಆಮೇಲೆ ಪೊದೆ ಹತ್ರ ಹೋಗ್ಬಿಡ್ತಾನೆ. ಪಾರ್ಕರ್ ಜಿಮ್ಮಿನ ತುಂಬ ಹುಡುಕ್ತಾನೆ, ಆದರೆ ಜಿಮ್ಮಿ ಎಲ್ಲೂ ಸಿಕ್ಕಲ್ಲ. ಎಲ್ಲೋಗ್ಬಿಟ್ಟೆ ನೀನು ಜಿಮ್ಮಿ? ನಾನು ಅಲೆಕ್ಸ್ ಹತ್ರ ಏನು ಹೇಳಿ? ಪಾರ್ಕರ್ ವಾಪಸ್ ಹೋಗೋವಾಗ ಅವನ ಕಾಲ್ಗೆ ಏನೋ ಒಂದು ಸಿಗತ್ತೆ. ಆಮೇಲೆ ಬಿದ್ದೋಗ್ತಾನೆ. ನೋಡಿದ್ರೆ ಅಲ್ಲಿ ಜಿಮ್ಮಿದು ಹೆಣ ಬಿದ್ದಿರುತ್ತೆ. ಅದನ್ನು ನೋಡಿ ಅವನ ತಲೆ ಕೆಟ್ಟೋಗ್ಬಿಡತ್ತೆ. ಅದ್ರ ಕತ್ತಿಂದ ತುಂಬ ರಕ್ತ ಸುರಿತಿರುತ್ತೆ ಮತ್ತು ಅದರ ಶರೀರ ಪೂರ್ತಿ ಒಣಗೋಗಿರುತ್ತೆ. ಪಾರ್ಕರ್ ಜಿಮ್ಮಿನ ನೋಡಿ ತುಂಬ ಅಳ್ತಾನೆ. ಏನಾಯ್ತು ನಿನ್ಗೆ ಜಿಮ್ಮಿ? ಯಾರು ಏನು ಮಾಡಿದ್ರು ನಿನ್ಗೆ? ಪಾರ್ಕರ್ ತುಂಬ ಅಳ್ತಿದ್ದ. ಆ ವಿಚಿತ್ರವಾದ ಪ್ರಾಣಿ ಪಾರ್ಕರ್ ಕಡೆನೇ ನೋಡಿಕೊಂಡು ಗುರಾಯಿಸ್ತಾ ಇತ್ತು. ಪಾರ್ಕರ್ಗೆ ಏನೋ ಒಂದು ಶಬ್ದ ಬಂತು. ಆಮೇಲೆ ಅವನು ತುಂಬ ಭಯ ಪಟ್ಕೊಂಡು ಹಿಂದೆ ನೋಡಿ ಅವನಿಗೆ ಫುಲ್ ಭಯ ಆಗ್ಬಿಡುತ್ತೆ. ಪಾರ್ಕರ್ ಫುಲ್ಲು ಭಯದಿಂದ ಓಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನಿಗೆ ತುಂಬ ಭಯ ಆಗ್ಬಿಡುತ್ತೆ. ಆ ಪ್ರಾಣಿ ತುಂಬ ಪಾರ್ಕರ್ ಹಿಂದೆನೇ ಓಡಿ 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 ಅವನ ಬೆನ್ನ ಹಿಂದೆ ದಾಳಿ ಮಾಡುತ್ತೆ. ಆಮೇಲೆ ಅವನ ಮೇಲೆ ಜಿಗಿಯತ್ತೆ. ಪಾರ್ಕರ್ ಭೂಮಿ ಮೇಲೆ ಬೀಳ್ತಾನೆ. ಆಮೇಲೆ ಪೂರ್ತಿ ಗಾಯ ಆಗ್ಬಿಡುತ್ತೆ ಅವನಿಗೆ. ಆ ವಿಚಿತ್ರ ಪ್ರಾಣಿ ಅದರ ಚೂಪಾದ ಉಗುರಿಂದ ಅವನ ಕತ್ತನ್ನ ಪರ್ಚಿ ಅವನ ರಕ್ತ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪಾರ್ಕರ್ ತುಂಬ ಕಿರ್ಚ್ತಾನೆ. ಆದರೂ ಆ ಪ್ರಾಣಿ ನಿಲ್ಲಿಸೋದೇ ಇಲ್ಲ.
ಆಲೆಕ್ಸ್ ಪಾರ್ಕರ್ಗೋಸ್ಕರ ಕಾಯ್ಕೊಂಡು ತುಂಬಾ ಚಿಂತೆಯಲ್ಲಿ ಬಿದ್ದೋಗ್ತಾನೆ. ಇಷ್ಟೊತ್ತಾಯ್ತು, ಪಾರ್ಕರ್ ಇನ್ನ ಬಂದಿಲ್ವಲ್ಲ. ಫೈನಲ್ ಶೋನು ಶುರು ಆಗತ್ತೆ ಇವಾಗ. ಆಲೆಕ್ಸ್ ಸರ್ಕಸ್ ಇಂದ ಆಚೆ ಬಂದು ಪಾರ್ಕರ್ನ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ. ಪಾರ್ಕರ್, ನೀನು ಎಲ್ಲಿದ್ಯಾ ಪಾರ್ಕರ್? ಆಲೆಕ್ಸ್ ನೋಡ್ತಾನೆ, ಜಿಮ್ಮಿ ಅಲ್ಲಿ ಮರಕ್ಕೆ ಕಟ್ಟೆ ಇರಲಿಲ್ಲ. ಆಲೆಕ್ಸ್ ತುಂಬಾ ಪರೇಶಾನ್ ಆಗ್ಬಿಡ್ತಾನೆ. ಆಲೆಕ್ಸ್ ಎಲ್ಲ ಕಡೆ ಹುಡುಕ್ತಾನೆ, ಆದ್ರೆ ಎಲ್ಲೂ ಏನೂ ಸಿಗಲ್ಲ. ಆಲೆಕ್ಸ್ ಓಡ್ ಹೋಗಿ ಅವ್ರ ತಂದೆಗೆ ಅಲ್ಲಿ ನಡೆದಿರೋ ಎಲ್ಲ ವಿಷಯನ ಹೇಳ್ತಾನೆ. ಭಯ ಪಡ್ಬೇಡ ಅಲೆಕ್ಸ್, ನನಗೆ ಹೇಳು, ಅಲೆಕ್ಸ್ ಮನೆ ಹತ್ರ ನೀನು ತಿಳ್ಕೊಂಡ್ಯಾ ಅಂತ. ಹೌದು ಅಪ್ಪ, ಇನ್ನ ಅವನು ಬಂದಿಲ್ಲ. ನನಗಂತೂ ತುಂಬ ಭಯ ಆಗ್ತಿದೆ ಅಪ್ಪ, ಜಿಮ್ಮಿ ಇನ್ನ ಬಂದಿಲ್ಲ. ರೋಸಿ ಭಯದಿಂದ ಅವ್ರ ಹತ್ರ ಬರ್ತಾಳೆ. ರಯಾನ್, ನಿನಗೆ ಗೊತ್ತಾ ಅವರೆಲ್ಲ ವಾಪಸ್ ಬಂದಿದ್ದಾರೆ? ಏನು ಹೇಳ್ತಿದ್ಯಾ ರೋಸಿ, ಸರಿಗೆ ಹೇಳು. ನಮ್ಮ ಪಕ್ಕದ ಹಳ್ಳಿಯಿಂದ ಯಾರೋ ಒಂದು ಹೆಂಗಸು ಬಂದಿದ್ಲು. ಅವಳು ಹೇಳ್ತಿದ್ಲು ಚುಪಾಕಾಬ್ರಾ ಎಲ್ರನ್ನೂ ಅಟ್ಯಾಕ್ ಮಾಡ್ತಿದ್ಯಂತೆ, ಆಮೇಲೆ ಪ್ರಾಣಿಗಳದು ಮತ್ತೆ ಮನುಷ್ಯದು ರಕ್ತ ಕುಡಿತಿದ್ಯಂತೆ. ಇದನ್ನ ನೋಡಿ ರಯಾನ್ ತುಂಬಾ ಗಾಬರಿಗೊಳ್ತಾನೆ. ಆಲೆಕ್ಸ್ ಅವರಿಬ್ಬರನ್ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾನೆ. ಏನಾಯ್ತು ಅಪ್ಪ, ಯಾರು ಬಂದಿದ್ದು? ನೀವು ಯಾರ ವಿಷಯ ಮಾತಾಡ್ತಿದ್ದೀರಾ? ಚುಪಕಾಬ್ರಾ? ಚುಪ್ಕಾಬ್ರಾ? ಹಾ, ಚುಪ್ಕಾಬ್ರಾ ಹೋದ್ ಸತಿ ಬಂದಿತ್ತು 10 ವರ್ಷದ ಹಿಂದೆ. ಎಷ್ಟು ಕಷ್ಟ ಕೊಟ್ಟಿತ್ತು ಗೊತ್ತಾ? ಹಾಗಾದರೆ ಇದು ಯಾರು ಅಪ್ಪ? ಇದು ರಾಕ್ಷಸನ ಸಾಕು ಪ್ರಾಣಿ ಅಲೆಕ್ಸ್. ಅವ್ರು ಹೇಳ್ತಾರೆ ಇದು 10 ವರ್ಷಕ್ಕೆ ಒಂದ್ಸತಿ ಹೊಟ್ಟೆ ತುಂಬಿಸ್ಕೊಳತ್ತೆ ಅಂತ. ಆಮೇಲೆ ಅವನು ವಾಪಸ್ ಬಂದು 10 ವರ್ಷದ ಹಸುವನ್ನ ನೀಕಿಸ್ಕೊಳ್ತಾನಂತೆ. ಮನುಷ್ಯರನ್ನು ಮತ್ತು ಪ್ರಾಣಿಯನ್ನ ಕೊಂದು ರಕ್ತವನ್ನು ಕುಡಿತಾನೆ. ಆಲೆಕ್ಸ್ ಇದನ್ನ ಕೇಳಿ ಭಯಪಟ್ಟು ಅಳಕ್ ಶುರು ಮಾಡ್ತಾನೆ. ಅಪ್ಪ, ಪಾರ್ಕರ್ ಮತ್ತು ಜಿಮ್ಮಿ ಇಬ್ರು ಕಾಣೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನೀನು ಚಿಂತಿಸಬೇಡ ಅಲೆಕ್ಸ್, ನಾವಿಬ್ರು ಅದನ್ನ ಒಟ್ಟಿಗೆ ಹೋಗಿ ಹುಡ್ಕೋಣ. ಬಾ ನನ್ನ ಜೊತೆ. ನೀವಿಬ್ರು ಈಗ ಎಲ್ಲೂ ಹೋಗ್ಬೇಡಿ, ನನಗೆ ತುಂಬಾ ಭಯ ಆಗ್ತಿದೆ. ನೀನು ಭಯ ಪಡಬೇಡ, ಬಾಗಲ್ ಸರಿಗೆ ಹಾಕೋ ನೀನು. ಅಲೆಕ್ಸ್, ನೀನು ಸರ್ಕಸ್ ಹತ್ರ ಕರ್ಕೊಂಡು ಹೋಗು. ರಯಾನ್ ಒಂದು ಚಾಕು ಅವನ ಜೊತೆ ಇಟ್ಕೊಳ್ತಾನೆ, ಆಮೇಲೆ ಆಲೆಕ್ಸ್ನ ಜೊತೆ ಹೊರಟ್ಬಿಡ್ತಾನೆ. ಇದನ್ನೆಲ್ಲ ಚುಪಾಕಾಬ್ರಾ ಬಾಗಿಲ ಹಿಂದೆ ನಿಂತು ನೋಡ್ತಾ ಇರತ್ತೆ. ರಯಾನ್ ಮತ್ತೆ ಆಲೆಕ್ಸ್ ಆ ಘಟನೆ ನಡೆದಿರೋ ಜಾಗಕ್ಕೆ ಹೋಗಿ ಜಿಮ್ಮಿ ಮತ್ತೆ ಪಾರ್ಕರ್ನ ಹುಡುಕಕ್ ಶುರು ಮಾಡ್ತಾರೆ. ರೋಸಿ ಮನೆಯಲ್ಲಿ ರಯಾನ್ ಮತ್ತೆ ಆಲೆಕ್ಸ್ಗೋಸ್ಕರ ಚಿಂತೆ ಮಾಡ್ತಿರ್ತಾಳೆ. ಆಗ ಬಾಗ್ಲಲ್ಲಿ ಯಾರೋ ಬರ್ತಾರೆ. ಅನ್ಸುತ್ತೆ ಇವರೆಲ್ಲ ಬಂದ್ರು ಅಂತ. ರೋಸಿ ಬಾಗಿಲು ತೆಗಿತಾಳೆ, ಆಮೇಲೆ ಅವಳಿಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಚುಪಾಕಾಬ್ರಾ ಅವಳ ಮುಂದೆ ಬಂದು ನಿಂತಿರುತ್ತೆ. ಅದ್ರ ಕೆಂಪು ಕಣ್ಣು ರೋಸಿನೇ ನೋಡ್ತಾ ಇರತ್ತೆ. ರೋಸಿ ಕಿರ್ಚಕ್ ಶುರು ಮಾಡ್ತಾಳೆ. ಚುಪಾಕಾಬ್ರಾ ಅವಳ ಬೆನ್ ಹಿಂದೆ ಅಟ್ಯಾಕ್ ಮಾಡುತ್ತೆ. ಆಲೆಕ್ಸ್ ಮತ್ತೆ ರಯಾನ್ ಜಿಮ್ಮಿನ ಎಲ್ಲ ಕಡೆ ಹುಡುಕಿ ಸುಸ್ತಾಗ್ಬಿಡ್ತಾರೆ. ಅಪ್ಪ, ನನಗೆ ತುಂಬಾ ಚಿಂತೆ ಆಗ್ತಿದೆ. ಬಾ ಪಾರ್ಕರ್ ಮನೆಗೆ ಹೋಗೋಣ. ಅವ್ರ ಅಪ್ಪ ಅಮ್ಮನ ಜೊತೆ ಚಿಂತೆ ಮಾಡ್ತಿದ್ದಾನೆ. ಇದೆಲ್ಲ ನನ್ನಿಂದಾನೇ ಆಗಿದ್ದು, ನಾನಿಲ್ಲಿರಬಾರ್ದು. ಇಬ್ರು ಆಲೆಕ್ಸ್ ಅನ್ನು ಭೇಟಿ ಆಗುತ್ತಾರೆ. ಚಿಂತಿಸಬೇಡಿ, ಬಾ ಅಲೆಕ್ಸ್. ರಯಾನ್ ಮತ್ತೆ ಆಲೆಕ್ಸ್ ಪಾರ್ಕರ್ ಮನೆ ಕಡೆ ಹೋಗ್ತಾರೆ. ಆಲೆಕ್ಸ್ ನೋಡ್ತಾನೆ, ಅವನ ಮನೆ ಬಾಗಿಲು ತೆಗ್ದೇ ಇರುತ್ತೆ. ಅಪ್ಪ, ನಮ್ಮ ಮನೆಯ ಬಾಗಿಲು ತೆಗೆದಿದೆ. ಆದ್ರೆ ಈ ಸಮಯದಲ್ಲಿ ಯಾರು ಬರ್ತಾರೆ ಮನೆಗೆ? ಅವರಿಬ್ರು ಓಡಿ ಮನೆ ಕಡೆ ಹೋಗ್ತಾರೆ. ಅಲ್ಲಿ ನೋಡ್ತಾರೆ, ಬಾಗಿಲಲ್ಲಿ ರಕ್ತದ ಕಲೆಗಳು ತುಂಬಿಕೊಂಡಿರುತ್ತೆ. ರೋಸಿ, ಎಲ್ಲಿದ್ಯಾ ನೀನು? ಅವರಿಬ್ರು ನೋಡ್ತಾರೆ, ರೋಸಿ ಭೂಮಿ ಮೇಲೆ ಬಿದ್ದು ಅವಳ ಶರೀರ ಒಣಗಿ ಹೋಗಿರತ್ತೆ. ಆಮೇಲೆ ಅವಳ ಕತ್ತಿಂದ ರಕ್ತ ಸುರಿತಿರುತ್ತೆ. ರಯಾನ್ ಮತ್ತೆ ಆಲೆಕ್ಸ್ ಇದನ್ನೆಲ್ಲ ನೋಡಿ ತುಂಬಾ ಅಳಕ್ ಶುರು ಮಾಡ್ತಾರೆ. ಚುಪಾಕಾಬ್ರಾ ಅದರ ಮತ್ತೆ ಮುಂದಿನ ಭೇಟಿಗೆ ಹೊರಟುಬಿಡುತ್ತೆ. ಜೇನುನೊಣಗಳು. ರಾಮೇಶ್ವರಂ ಅನ್ನುವ ಗ್ರಾಮದಲ್ಲಿ ಮನುಷ್ಯ ಅವಳ ಕುಟುಂಬದ ಜೊತೆ ವಾಸ ಮಾಡ್ತಿದ್ಲು. ಮನುಷ್ಯ ಓದೋದ್ರಲ್ಲೂ ಕ್ರೀಡೆಯಲ್ಲೂ ತುಂಬಾ ಜಾಣೆಯಾಗಿದ್ಲು. ಆದ್ರಿಂದ ಅವಳು ಸ್ಕೂಲಲ್ಲೂ ಗ್ರಾಮದಲ್ಲೂ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸಿ ಗೆಲ್ತಿದ್ಲು. ಒಂದಿನ ಮನುಷ್ಯ ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಇನ್ನೊಂದು ಗ್ರಾಮಕ್ಕೆ ಹೋಗಿದ್ಲು. ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ. ಇದೇ ರೀತಿ ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲರನ್ನೂ ಸೋಲಿಸಿ ಸಿಟಿಗೆ ಹೋಗಿ ಅಲ್ಲೂ ಗೆದ್ದು ನಮ್ಮ ಊರಿನ ಮಾನ ಕಾಪಾಡ್ತೀನಿ. ನನಗೆ ನಿನ್ನ ನೋಡಿದ್ರೆ ತುಂಬ ಗರ್ವ ಆಗುತ್ತೆ. ನೀನು ಖಂಡಿತ ನಮ್ಮ ಹೆಸರನ್ನ ಶೈನ್ ಮಾಡ್ತೀಯ. ಮನುಷ್ಯ ಹಾಗೂ ಅವಳ ಸರ್ ಇದ್ರ ಬಗ್ಗೆ ಮಾತಾಡ್ಕೊಂಡು ಕಾಡಿನ ದಾರಿಯಲ್ಲಿ ಹೋಗುವಾಗ ಇದ್ದಕ್ಕಿದ್ದಂತೆ ಮನುಷ್ಯ ಮುಚ್ಚೆ ಹೋಗಿ ಬಿದ್ಬಿಟ್ಲು. ಅಷ್ಟರೊಳಗೆ ಅಲ್ಲಿ ಸ್ವಲ್ಪ ಜೇನುನೊಣಗಳು ಬಂದವು. ಅದನ್ನು ನೋಡಿ ಅವಳ ಸರ್ ಅವುಗಳನ್ನು ಓಡಿಸ್ಕೊಂಡು ಅವಳನ್ನು ಎಬ್ಬಿಸುವ ಪ್ರಯತ್ನ ಮಾಡ್ತಾ ಇದ್ರು. ಮನುಷ್ಯ, ಏನಾಯ್ತು? ಇದಳು ಮನುಷ್ಯ.
ಸ್ವಲ್ಪ ಹೊತ್ತು ಅವರು ಪ್ರಯತ್ನ ಮಾಡಿ ನೋಡಿ ಅವಳನ್ನು ಕರ್ಕೊಂಡು ಗ್ರಾಮಕ್ಕೆ ಬರ್ತಿದ್ರು. ಅರ್ಧ ದಾರಿಯಲ್ಲಿ ಮನುಷ್ಯಾಳಿಗೆ ಎಚ್ಚರವಾಯಿತು. ಆದರೆ ಎಚ್ಚರವಾದ ತಕ್ಷಣ ಅವಳು ಅವಳ ಕೈಯಾರೆ ಅವಳ ಸಾರನ್ನು ಕೊಂದ್ಬಿಟ್ಲು. ನಾನು ಪುನಃ ಬಂದ್ಬಿಟ್ಟೆ, ಎಲ್ಲರನ್ನು ತೀರ್ಸ್ಕೊಳ್ತೀನಿ, ಬಿಡುಗಡೆ ಸಿಕ್ಕಿದೆ. ಆಮೇಲೆ ಆ ಜೇನುನೊಣಗಳ ಭೂತ ಮನುಷ್ಯ ಜೊತೆ ಅವಳ ಮನೆಗೆ ಬಂತು. ಮನೆಗೆ ಬಂದ ಮೇಲೆ ಮನುಷ್ಯ ಅವಳ ಕುಟುಂಬದ ಜೊತೆ ಸಂತೋಷವಾಗಿದ್ಲು. ಆದರೆ ಅರ್ಧರಾತ್ರಿ ಆದಾಗ ಅವಳ ದೇಹದೊಳಗೆ ಆ ಭೂತದ ಆತ್ಮ ನುಗ್ಗಿತ್ತು. ಆಗ ಮನುಷ್ಯ ತುಂಬಾ ವಿಚಿತ್ರವಾಗಿ ನಡ್ಕೊಂಡ್ಲು. ಅವಳು ಕಿಚ್ಚುವ ಶಬ್ದ ಕೇಳಿ ಅವಳ ತಂದೆ ತಾಯಿ ರೂಮಿಗೆ ಬಂದು ನೋಡಿದ್ರು. ಮನುಷ್ಯ ಅರ್ಧರಾತ್ರಿಯಲ್ಲಿ ಏನಮ್ಮ ಮಾಡ್ತಿದ್ದೀಯಾ ಮಗಳೇ, ಕೆಳಗ್ ಬಾಮ. ಈ ರೂಮಲ್ಲಿ ಹೇಗೆ ಜೇನಿನ ನೊಣ ಬಂತು? ಅದನ್ನ ಬೇಗ ಬೆರೆಸು. ಯಾರಾದರೂ ಅದ್ರ ಮೇಲೆ ಕೈ ಇಟ್ರೆ ಜೀವಂತವಾಗಿನೇ ಇರೋದಿಲ್ಲ. ಮನುಷ್ಯಳ ನಡವಳಿಕೆ ಹಾಗೂ ಅವಳ ಭಯಂಕರವಾದ ಸ್ವರ ಕೇಳಿ ಅವಳ ತಂದೆ ತಾಯಿ ಹೆದರಿದ್ರು. ಆಗ ಮನುಷ್ಯ ಗೋಡೆಯಿಂದ ಕೆಳಗೆ ಬಂದು ಅವಳ ತಂದೆ ತಾಯಿಯ ಮುಂದೆ ನಿಂತ್ಕೊಂಡ್ಲು. ದೂರ ಹೋಗಿ, ಇಲ್ಲಾಂದ್ರೆ ಅವುಗಳನ್ನು ಹಿಂಸಿಸುವ ನಿಮ್ಮ ಕೈಯನ್ನು ಕತ್ತರಿಸಿ ನಿಮ್ಮ ಹತ್ರನೇ ಕೊಟ್ಬಿಡ್ತೀನಿ. ಹಾಗೆ ಹೇಳಿ ಆ ದೆವ್ವ ಹಾಗೂ ಆ ಜೇನುನೊಣಗಳು ಅವಳ ಜೊತೆನೆ ಮನೆಯಿಂದ ಹೊರಗೆ ಹೋಯ್ತು. ಆಮೇಲೆ ಆ ದೆವ್ವ ಅವಳ ದೇಹದಿಂದ ಹೊರಗೆ ಬಂದ್ಬಿಟ್ಟು ಮನುಷ್ಯ ಊರೊಳಗೆ ಸುತ್ತಾಡ್ಕೊಂಡಿದ್ಲು. ಆಗ ಮನುಷ್ಯಳ ಬಾಲ್ಯ ಸ್ನೇಹಿತ ಬಿರ್ಜು ಅವಳ ಹತ್ತಿರ ಬಂದ. ಮತ್ತೆ ನಿನ್ನ ಕಾಂಪಿಟೇಷನ್ ಎಲ್ಲ ಹೇಗೆ ಹೋಗ್ತಾ ಇದೆ? ಖಂಡಿತವಾಗಿ ನೀನೇ ಗೆದ್ದಿರ್ತೀಯ, ಅದು ನಂಗೆ ಗೊತ್ತು. ಆದ್ರೂ ನಿನ್ನ ಬಾಯಲ್ಲಿ ಹೇಳು ಕೇಳೋಣ. ಹಾ, ಈಗ ನಾನು ಗೆದ್ನಾ ಇಲ್ವಾ ಅನ್ನೋದು ತುಂಬಾ ಮುಖ್ಯನಾ? ದಿಢೀರಂತ ಜೇನ್ನೊಣ ಇಲ್ಲಿ ಹೆಂಗೆ ಬಂತು? ಅದ್ರ ಮಧ್ಯೆ ನೀನು ಸಾಧಾರಣವಾಗಿ ಹೇಗೆ ನಿಂತಿದೀಯಾ? ಇಲ್ಲಿಂದ ಓಡೋಗು. ಯಾಕೆಂದ್ರೆ ಇವುಗಳು ನನಗೆ ಸ್ವಂತ. ನಿನಗೆ ಇಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ನಾನು ನಿನ್ನನ್ನು ಶಾಂತವಾದ ಜಾಗಕ್ಕೆ ಕಳಿಸ್ಲಾ? ಬಿರ್ಜುವಿಗೆ ಅವಳು ಹೇಳಿದ್ದು ಅರ್ಥ ಆಗೋದಕ್ಕಿಂತ ಮುಂಚೆನೆ ಅವಳು ಅವಳ ತಲೆ ಮಾಂಸವನ್ನು ತಿಂತಿದ್ಲು. ಮನುಷ್ಯಳ ದೇಹದೊಳಗೆ ಇದ್ದ ಆ ದೆವ್ವ ಊರಲ್ಲಿದ್ದ ಎಲ್ಲರನ್ನೂ ಸ್ವಲ್ಪ ಸ್ವಲ್ಪ ಬೆದರಿಸ್ತಾ ಇತ್ತು. ಆದ್ರಿಂದ ಆ ಊರಿನ ಜನ ಮನೆಯನ್ನು ಬಿಟ್ಟು ಹೊರಗೆ ಬರಲೇ ಇಲ್ಲ. ಆ ಗ್ರಾಮ ಹಾಗೂ ಅವರ ಮಗಳ ಒಳ್ಳೆದಕ್ಕೋಸ್ಕರ ಮನುಷ್ಯಳ ತಂದೆ ತಾಯಿ ಅವಳನ್ನು ಗುಣಪಡಿಸುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಿದ್ರು. ಆದರೆ ಎಷ್ಟು ಪ್ರಯತ್ನ ಮಾಡಿದ್ರು ಅದಕ್ಕೆ ಯಾವ ಲಾಭನೂ ಇಲ್ಲ. ಮನುಷ್ಯ ಈಗೀಗ ಯಾರಾದ್ರೂ ಒಬ್ಬರನ್ನ ಕೊಲ್ತಾ ಇದ್ದಾಳೆ, ಏನಕ್ಕಂತ ಗೊತ್ತಿಲ್ಲ. ಅವಳು ಇಡೀ ಗ್ರಾಮಕ್ಕೆ ದೊಡ್ಡ ಸಮಸ್ಯೆಯಾಗಿ ಬದಲಾಗ್ಬಿಟ್ಲು. ಮುಖ್ಯಸ್ಥರೇ, ನಮ್ಮ ಕೈಯಲ್ಲಾದಷ್ಟು ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ. ನಮಗೂ ಇದ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಎಲ್ಲಿಂದ ಈ ದೆವ್ವ ಬಂದಿದ್ದಾಳೆ ಅಂತ. ಅವಳು ಕರ್ಣೇನೇ ಇಲ್ವಾ? ಅವಳಿಗೆ ನರಕದಲ್ಲೂ ಜಾಗ ಇರೋದಿಲ್ಲ. ನಾನು ಕೇಳಿದ್ದೀನಿ, ಈ ನಗರದಲ್ಲೂ ಕೂಡ ಸ್ವಲ್ಪ ಜನ ಹೆಂಗಿರ್ತಾರಂದ್ರೆ ಅವರು ಮಾಡರ್ನ್ ಆಗಿ ಈ ದೆವ್ವ ಭೂತಗಳನ್ನ ಓಡಿಸ್ತಾರೆ. ಅವ್ರನ್ನ ಒಂದ್ಸತಿ ಕರ್ಸಿ ನೋಡಿ, ಏದಾವುದು ಒಂದು ಪರಿಹಾರ ಸಿಗುತ್ತೆ. ನಾಯಕರು ಹೇಳಿದ ಮಾತನ್ನು ಕೇಳಿ ಮನುಷ್ಯಳ ತಂದೆ ತಾಯಿ ಸಿಟಿಯಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದ ಪ್ಯಾರಾನಾರ್ಮಲಿಸ್ಟ್ ವರುಣ್ ಅನ್ನು ಮನೆ ಕರ್ಕೊಂಡ್ಬಂದ್ರು. ವರುಣ್ ಗ್ರಾಮಕ್ಕೆ ಬಂದು ಗ್ರಾಮವನ್ನು ಸುತ್ತಾಡ್ಕೊಂಡು ಕೊನೆಗೆ ಮನುಷ್ಯಳ ತಂದೆ ತಾಯಿಯ ಬಳಿ ಹೋಗಿ ನಡೆದಿದ್ದು ಏನು ಅಂತ ವಿವರವಾಗಿ ಕೇಳಿದ. ನೀವು ನನ್ನ ಹತ್ರ ಏನು ಹೇಳಿದ್ರಿ ಅಂದ್ರೆ ಈ ರೀತಿ ಎಲ್ಲ ಕೊಲೆ ಆಗ್ತಾ ಅವಳ ಪಕ್ಕದಲ್ಲೇ ಜೇನಿನ ನೊಣ ಎಲ್ಲ ಇತ್ತು ಅಂತ ಹೇಳಿದ್ರಿ ತಾನೆ? ಹಾ, ಆಮೇಲೆ ನಾವು ಆ ಜೇನುನೊಣಗಳ ಬಗ್ಗೆ ಏನಾದರೂ ಹೇಳಿದ್ರೆ ಅವಳಿಗೆ ತುಂಬಾ ಕೋಪ ಬರುತ್ತೆ. ನನಗೆ ಈ ಪಿಸಾಚಿ ಬಗ್ಗೆ ಗೊತ್ತಿದೆ. ಒಂದು ವರ್ಷದ ಹಿಂದೆ ಇದೇ ಪಕ್ಕದಲ್ಲಿರೋ ಈ ಕಾಡಲ್ಲಿ ಕೆಲವು ಕೊಳ್ಳೆಗಾರರು ಒಬ್ಬಂಟಿಯಾಗಿ ಬಂದ ಒಂದು ಮಹಿಳೆಯ ಹತ್ರ ಕೊಳ್ಳೆ ಹೊಡೆದು ಜೇನು ಗೂಡು ಕಟ್ಟಿರೋ ಒಂದು ಗುಹೆಯಲ್ಲಿ ಅವಳನ್ನ ಕೊಲ್ಲೋದಕ್ಕೆ ಬಿಟ್ಬಿಟ್ರು. ಈ ರೀತಿ ದುಡಿದ ತಕ್ಷಣ ಜೇನುನೊಣ ಅವಳನ್ನ ಕಚ್ಚಿ ಅವಳು ಅಲ್ಲೇ ಸತ್ತೋಗ್ಬಿಟ್ಲು. ನಂತರ ಆ ಜೇನುನೊಣದಿಂದ ಸತ್ತ ಆ ಶವ ಸಿಕ್ತು. ಈ ರೀತಿ ನಡೆದ್ಮೇಲೆನೆ ಈ ಕಾಡಿನ ಪಕ್ಕದಲ್ಲಿರೋ ಗ್ರಾಮದಲ್ಲಿ ಈ ಸಮಸ್ಯೆ ಉಂಟಾಗ್ತಾ ಇದೆ. ನಾವು ನಮ್ಮ ಮಗಳನ್ನ ಆ ಪಿಸಾಚಿಯಿಂದ ಹೇಗೆ ಕಾಪಾಡೋದು? ಬೇಜಾರಾಗ್ಬೇಡಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಮನುಷ್ಯಳ ತಂದೆ ತಾಯಿ ಅವನತ್ರ ಎಲ್ಲ ವಿಷಯವನ್ನು ಹೇಳಿ ವರುಣನ್ನು ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮನುಷ್ಯ ನಿದ್ದೆ ಮಾಡ್ತಿದ್ಲು. ಆಗ ಅವಳ ಹತ್ತಿರ ಆ ಜೇನುನೊಣಗಳು ಇರಲಿಲ್ಲ. ತಕ್ಷಣ ವರುಣ್ ಅಲ್ಲಿದ್ದ ಕಿಟಕಿಯನ್ನು ಮುಚ್ಚಿದ. ಆಮೇಲೆ ಅವನು ಏನೋ ಮಾತಾಡಿ ಮನುಷ್ಯನನ್ನು ಎಬ್ಬಿಸುವ ಪ್ರಯತ್ನ ಮಾಡಿದ. ಮನುಷ್ಯ ಇದರೊಳಮ್ಮ, ಇಲ್ಲಿ ನೋಡು, ಆ ದೆವ್ವದ ಹತ್ರದಿಂದ ನಾನು ಕಾಪಾಡಕ್ ಬಂದಿದ್ದೀನಿ. ಮನುಷ್ಯ ಎದ್ದ ತಕ್ಷಣ ಆ ಕಿಟಕಿಯ ಹತ್ತಿರ ಸುಮಾರು ಜೇನುನೊಣಗಳು ಬಂದವು. ಇವಳನ್ನ ಆಕ್ರಮಣ ಮಾಡೋದಿಕ್ಕೆ ಆ ದೆವ್ವ ಕಾಯ್ತಾ ಇದೆ ಅನ್ಸುತ್ತೆ. ಒಂದು ವೇಳೆ ಕಿಟಕಿಯನ್ನ ಓಪನ್ ಮಾಡಿದ್ರೆ ಖಂಡಿತವಾಗಿ ಆ ಜೇನಿನ ಪಿಶಾಚಿ ಆಗ್ಬಿಡ್ತಾಳೆ. ನಾನು ಬರೋವಾಗ ಆ ಕಿಟಕಿ ಬಾಗಿಲನ್ನ ಮುಚ್ಚಿದ್ದು ಒಳ್ಳೇದಾಯ್ತು. ಮನುಷ್ಯ, ಆ ಜೇನುನೊಣ ನಿನ್ನ ಆಕ್ರಮಣ ಮಾಡಕ್ ನೋಡ್ತಾ ಇದೆ, ಅದ್ರ ಬಗ್ಗೆ ನೀನು ಗಮನ ಕೊಡ್ಬೇಡ. ನೀವ್ಯಾರು ನನ್ನ ಮನೆಯೊಳಗೆ ಬಂದು ನನ್ನನ್ನು ಇದು ಮಾಡು ಅದು ಮಾಡಬೇಡ ಅಂತ ಹೇಳ್ತಿದ್ದೀರಾ? ವರುಣ್ ಅವಳಿಗೆ ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾಗ ಅಲ್ಲಿದ್ದ ಭೂತ ಜೇನುನೊಣಗಳು
ಬೇರೆ ದಾರಿಯಿಂದ ಮನೆಯೊಳಗೆ ಬಂದ್ಬಿಡ್ತು. ಅವುಗಳ ಜೊತೆ ಆ ದೆವ್ವನ ಒಳಗೆ ಬಂದು ಮನುಷ್ಯಳ ದೇಹದೊಳಗೆ ನುಗ್ಗಿಬಿತ್ತು. ಹಾಗೆ ನುಗ್ಗಿದ ತಕ್ಷಣ ಮನುಷ್ಯ ಅವನನ್ನು ಜೋರಾಗಿ ತಳ್ಳಿದ್ಲು. ನನ್ನನ್ನು ನಾಶ ಮಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ? ನೀನಿಲ್ಲಿ ಏನ್ ಮಾಡ್ತಿದೀಯಾ? ನಿನ್ ಕತೆ ಎಲ್ಲ ನಂಗೆ ಗೊತ್ತು. ಅದಕ್ಕೆ ಈ ಹುಡುಗಿಯನ್ನು ತಪ್ಪು ಮಾಡಿದ್ಲು. ಇವಳನ್ನ ಬಿಟ್ಬಿಡು. ನಾನು ಯಾರನ್ನು ಬಿಡೋದಿಲ್ಲ. ನಿನ್ನನ್ನು ಬಿಡೋದಿಲ್ಲ, ಅವಳನ್ನು ಬಿಡೋದಿಲ್ಲ. ಆ ದೆವ್ವ ವರುಣನ್ನು ಮೇಲೆ ಎತ್ತಿ ದೂರ ಬಿಸಾಕಿತು. ವರುಣ್ ವೇಗವಾಗಿ ಗೋಡೆಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ. ನನ್ನ ಬೇಕಾದ್ರೆ ಏನಾದ್ರು ಮಾಡ್ಕೋ. ದಯವಿಟ್ಟು ಈ ಹುಡುಗಿಯನ್ನ ಗ್ರಾಮವನ್ನ ಬಿಟ್ಬಿಡು. ಇವ್ರು ನಿಂಗೇನು ಮಾಡಿಲ್ಲ. ನಾನೇನು ತಪ್ಪು ಮಾಡಿದೆ? ಯಾಕೆ ನನ್ನನ್ನು ಸಾಯಿಸಿದ್ರು? ನಾನು ಸತ್ತೋಗಿದ್ದೀನಿ, ಈಗ ನೀವೆಲ್ಲರೂ ಸಾಯ್ತೀರಾ. ವರುಣ್ಗೆ ಅರ್ಥ ಆಯಿತು ಇವಳು ಹೀಗೆ ಹೇಳಿದ್ರೆ ಕೇಳೋದಿಲ್ಲ ಅಂತ. ಆದ್ರಿಂದ ಅವನು ಆವಾಗಲೇ ಸೆಕೆಂಡ್ ಪ್ಲಾನ್ ಯೋಚನೆ ಮಾಡಿಟ್ಟಿದ್ದ. ಆಗ ಆ ದೆವ್ವದ ಜೊತೆ ಮಾತಾಡ್ಕೊಂಡೇ ಆ ದೆವ್ವಕ್ಕೆ ಗೊತ್ತಿಲ್ಲದ ಹಾಗೆ ಆ ಜೇನುನೊಣಗಳನ್ನು ಬಾಟ್ಲಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿದ್ದ. ಆದ್ರೆ ಅವನು ಈ ರೀತಿ ಮಾಡೋದು ಆ ದೆವ್ವ ನೋಡ್ಬಿಟ್ಟು, ಈ ಮನುಷ್ಯರೆಲ್ಲರೂ ಮೋಸಗಾರರು. ಅವರು ಆವಾಗ ನನ್ನನ್ನು ಮೋಸ ಮಾಡಿಕೊಂಡ್ರು. ಈಗ ನೀನು ಮೋಸ ಮಾಡಿ ಜೇನುಗಳನ್ನು ಹಿಡಿತಿದ್ಯಾ. ಒಂದು ಸಾಧಾರಣ ಮನುಷ್ಯನಾಗಿ ನಿನ್ನಿಂದ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಆದ್ರೆ ನನ್ನಿಂದ ನಿನ್ನನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಆ ದೆವ್ವ ವರುಣನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಗ ವರುಣ್ ಅದರತ್ರದಿಂದ ತಪ್ಪಿಸ್ಕೊಂಡು ಹೇಗೋ ಅವನ ಬ್ಯಾಗ್ನ ಬಳಿ ಬಂದ್ಬಿಟ್ಟ. ಅವನು ಬ್ಯಾಗಿಂದ ನೀಮ್ ಸ್ಪ್ರೇ ತೆಗೆದು ಆ ಜೇನುನೊಣಗಳ ಮೇಲೆ ಹಾಕಿದ. ಅವುಗಳು ಮೂರ್ಛೆ ಹೋಗಿ ಬಿದ್ದವು. ಆಗ ಆ ದೆವ್ವದ ಶಕ್ತಿನೂ ಕಡಿಮೆಯಾಯಿತು. ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಅವನು ಆ ಜೇನುನೊಣಗಳನ್ನು ಆ ಬಾಟ್ಲೊಳಗೆ ಹಾಕ್ಬಿಟ್ಟ. ಆಮೇಲೆ ಅದ್ರ ಜೊತೆನೆ ಆ ದೆವ್ವನು ಮನುಷ್ಯಳ ದೇಹದಿಂದ ಹೊರಗೆ ಬಂದು ಬಾಟ್ಲೊಳಗೆ ಹೋಗ್ಬಿಡ್ತು. ಆಮೇಲೆ ವರುಣ್ ಮನುಷ್ಯನನ್ನು ಅವಳ ತಂದೆ ತಾಯಿಯ ಬಳಿ ಒಪ್ಪಿಸಿ ಆ ದೆವ್ವವನ್ನು ಕರ್ಕೊಂಡು ಅಲ್ಲಿಂದ ಹೊರಗೆ ಹೋಗ್ಬಿಟ್ಟ. ವಿಲ್ಲಾ ಇದು 1974ರಲ್ಲಿ ನಡೆದಿತ್ತು. ಹ್ಯಾರಿ ಅವನ ಪತ್ನಿ ಈವಾ ಹಾಗೂ ಅವನ 3 ಮಕ್ಕಳ ಜೊತೆ ವಾಷಿಂಗ್ಟನ್ನಲ್ಲಿ ಸ್ಟ್ರೀಟ್ ನಂಬರ್ 10ನಲ್ಲಿ ಇರುವ ಅಮಿಟಿ ವಿಲಾ ಅನ್ನುವ ಮನೆಯಲ್ಲಿ ವಾಸ ಮಾಡಲು ಬಂದ. ನಾವು ಈ ಮನೆಗೆ ಬರೋ ಡಿಸಿಷನ್ ತುಂಬಾ ಬೇಗ ತಗೊಂಡ್ವಾ ಹ್ಯಾರಿ? ಹಾಗೆಲ್ಲ ಏನಕ್ಕೆ ಅನ್ಕೊಂತೀಯ? ಈ ಮನೆ ತುಂಬಾ ದೊಡ್ಡಕ್ಕಿದೆ. ಅದು ಮಾತ್ರ ಅಲ್ಲದೆ ನಮ್ಮ 3 ಮಕ್ಕಳು ಆರಾಮಾಗಿ ಆಟಾಡ್ಬೋದು. 3 ಜನಕ್ಕೂ ಸಪ್ರೇಟ್ ಆದ ರೂಮ್ ಕೂಡ ಇದೆ. ಸರಿ, ನಿನಗೆ ಓಕೆ ಅಂದ್ರೆ ನನಗೂ ಓಕೆನೆ. ಆದ್ರೆ ನನಗೆ ಯಾಕೋ ಇಲ್ಲಿ ವಿಚಿತ್ರವಾಗಿ ಅನ್ನಿಸ್ತಿದೆ. ಇಲ್ಲಿ ನೋಡು, 2-3 ತಿಂಗಳು ಇಲ್ಲಿ ಉಳ್ಕೊಳ್ಳೋಣ. ಆವಾಗ್ಲೂ ನಿಂಗೆ ಈ ಮನೆ ಇಷ್ಟ ಆಗಿಲ್ಲ ಅಂದ್ರೆ ಆಮೇಲೆ ನಿಂಗೆ ಇಷ್ಟ ಆಗೋ ಮನೆನ ಹುಡ್ಕೊಂಡು ಹೋಗ್ಬಿಡೋಣ, ಸರಿನಾ? ಓಕೆ ಹ್ಯಾರಿ. ಈವಾ ಹ್ಯಾರಿ ಜೊತೆ ಮಾತಾಡ್ತಿದ್ಲು. ಆಗ ಅವಳಿಗೆ ಯಾವುದೋ ವಿಚಿತ್ರವಾದ ಶಬ್ದ ಕೇಳ್ತು. ಅದು ಹೇಗಿತ್ತು ಅಂದ್ರೆ ಯಾರೋ ಅವಳನ್ನು ಹೆಸರಿಟ್ಟು ಕರೆಯುವ ಹಾಗೆ ಇತ್ತು. ಹ್ಯಾರಿ, ನಿನಗೆ ಕೇಳಿಸ್ತಾ? ಯಾರೋ ನನ್ನನ್ನು ಕರಿತಿರೋ ಹಾಗಿದೆ. ಏನು ಇವಾ, ಏನ್ ಮಾತಾಡ್ತಾ ಇದೀಯ ನೀನು? ಬಾ, ಸುಮಾರು ಕೆಲಸ ಬಾಕಿ ಇದೆ. ಪೂರ್ತಿ ಮನೆ ಸೆಟ್ ಮಾಡಬೇಕು. ಇಲ್ಲ ಹ್ಯಾರಿ, ನಿಜವಾಗ್ಲೂ ಕೇಳ್ತು. ನಾನು ತಮಾಷೆ ಮಾಡ್ತಿಲ್ಲ. ನಿಂಗೆ ತುಂಬಾ ಸುಸ್ತಾಗಿದೆ. ನಂಗೇನ್ ಅನ್ಸ್ತಿದೆ ಅಂದ್ರೆ ನೀ ಸ್ವಲ್ಪ ಆರಾಮಾಗಿರೋದು ಒಳ್ಳೇದು. ಹೋಗು, ನೀನು ಆರಾಮಾಗಿರು. ಈ ಕೆಲಸನೆಲ್ಲ ನಾನ್ ಮಾಡ್ಕೋತೀನಿ. ಈ ಮನೆಯ ಕೆಳಗಡೆ ಒಂದು ಬೇಸ್ಮೆಂಟ್ ಇತ್ತು. ಈವಾ ಆ ಬೇಸ್ಮೆಂಟ್ನ ಬಾಗಿಲನ್ನು ನೋಡಿದ್ಲು. ಆಮೇಲೆ ಅದರ ಹತ್ತಿರ ಹೋದ್ಲು. ಆಗ ಅವಳಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳ್ತು. ಈವಾ ತುಂಬಾ ಹೆದರಿದ್ಲು. ಆಗ ಹ್ಯಾರಿ ಹಿಂದೆಯಿಂದ ಬಂದು ಅವಳ ಭುಜದ ಮೇಲೆ ಕೈ ಇಟ್ಟ. ಈವಾ ಪುನಃ ತುಂಬಾ ಹೆದರಿದ್ಲು. ಹ್ಯಾರಿ, ನಿನ್ನಿಂದ ನಾನು ಹೆದರೇ ಬಿಟ್ಟೆ. ಹೊರಡು. ಇಲ್ಲೇನ್ ಮಾಡ್ತಾ ಇದೀಯ ನೀನು? ಈ ಬೇಸ್ಮೆಂಟ್ನ ಬಾಗಿಲು ಯಾಕೆ ಮುಚ್ಚಿದೆ? ಇದ್ರ ಕೀ ಈಗ ಯಾರ ಹತ್ರ ಇದೆ? ಇಲ್ಲಿ ನೋಡು ಇವಾ, ನಿಂಗೆ ನೆನ್ಪಿಲ್ವಾ? ಮಿಸ್ಟರ್ ಲಿಂಕನ್ ನಮ್ಮ ಹತ್ರ ಹೇಳಿದ್ದಾರೆ, ವಿಲಾದ ಈ ಭಾಗ ಕಳೆದ 50 ವರ್ಷಗಳಿಂದ ತೆರೆದೇ ಇಲ್ಲ. ನಮಗೂ ಇದನ್ನ ಯೂಸ್ ಮಾಡೋದಕ್ಕೆ ತಡೆ ಇದೆ. ಈ ಬೇಸ್ಮೆಂಟ್ ಹತ್ರ ನಾವು ಹೋಗ್ಲೇಬಾರ್ದು ಅಂತ ಕಾಂಟ್ರಾಕ್ಟರ್ಲು ಕೂಡ ಕ್ಲೀನಾಗಿ ಹೇಳಿದ್ದಾರೆ. ಹೊರಡು ಇಲ್ಲಿಂದ. ಆದ್ರೆ ಲಿಂಕನ್ ಈ ರೀತಿ ಯಾಕೆ ಹೇಳಿದ್ದಾರೆ? ಏನಾದ್ರೂ ಕಾರಣ ಇರ್ಬೋದಲ್ವಾ? ಹಾ, ಖಂಡಿತ. ಆದ್ರಿಂದನೇ ನಾವು ಇಲ್ಲಿಗೆ ಬರ್ಲೇಬಾರ್ದು, ಸರಿನಾ? ಸರಿ, ಬಾ, ಇಲ್ಲಿಂದ ಹೋಗೋಣ. ಈವಾ ಹ್ಯಾರಿ ಅಲ್ಲಿಂದ ಹೋಗ್ಬಿಟ್ರು. ಮುಂದಿನ ರಾತ್ರಿ ಅವರಿಬ್ರು ನಿದ್ದೆ ಮಾಡುವಾಗ ಈವಾಳಿಗೆ ಅದೇ ವಿಚಿತ್ರವಾದ ಶಬ್ದ ಕೇಳಿ ಅವಳು ನಿದ್ದೆಯಿಂದ ಎದ್ಲು. ಅವಳು ಹ್ಯಾರಿಯ ಕಡೆ ನೋಡಿದ್ಲು. ಹ್ಯಾರಿ ಆಳವಾದ ನಿದ್ದೆಯಲ್ಲಿ ಇದ್ದ. ಅವಳು ವೇಗವಾಗಿ ಬೇಸ್ಮೆಂಟ್ ಹತ್ತಿರ ಹೋದ್ಲು. ಅದರ ಬಾಗಿಲ ಕಲರ್ ಕೆಂಪಾಗಿತ್ತು. ಅದರ ಮೇಲೆ ಧೂಳು ಜಾಸ್ತಿ ಇತ್ತು. ಈವಾ ಆ ಬಾಗಿಲನ್ನು ಕ್ಲೀನ್ ಮಾಡಿದ್ಲು. ತುಂಬಾ ಈಸಿಯಾಗಿ ಆ ಬಾಗಿಲನ್ನು ತೆರೆದ್ಲು. ಒಳಗೆ ಹೋಗಿ ಅವಳು ಲೈಟ್ ಹಾಕಿದ ತಕ್ಷಣ ಅದನ್ನು ನೋಡಿ ಹೆದರಿದ್ಲು. ಅದರೊಳಗೆ ಬಹಳ ಎಲುಬುಗೂಡುಗಳು ಇದ್ದವು. ಅವಳು ಹೆದರಿ ಓಡುವಾಗ
ಬಾಗಿಲು ತನ್ನಷ್ಟಕ್ಕೆ ತಾನಾಗಿ ಮುಚ್ಚಿಕೊಳ್ತು. ಕಾಪಾಡು ಹ್ಯಾರಿ, ಕಾಪಾಡು ನನ್ನನ್ನು. ಈವಾ ತುಂಬಾ ಹೆದರಿದ್ಲು. ಅವಳು ಜೋರಾಗಿ ಬಾಗಿಲನ್ನು ಬಡಿದ್ಲು, ಆದ್ರೆ ಆ ಶಬ್ದ ಅಲ್ಲಿರುವ ಯಾರಿಗೂ ಕೇಳಿಸ್ಲಿಲ್ಲ. ಬೆಳಗ್ಗೆ ಹ್ಯಾರಿಗೆ ಎಚ್ಚರವಾದಾಗ ಅವನು ನೋಡ್ದ ಈವಾ ಬೆಡ್ಡಲ್ಲಿ ಇರ್ಲಿಲ್ಲ. ಹ್ಯಾರಿ ಹೆದರಿದ. ಇಲ್ಲಿದ್ಯಾ ನೀನು? ಈವಾ ಸುಮ್ಮನೆ ಗಾರ್ಡನ್ನಲ್ಲಿ ನಿಂತ್ಕೊಂಡಿದ್ಲು. ಅವಳ ಕಣ್ಣುಗಳ ಕೆಳಗೆ ಕಪ್ಪಾಗಿತ್ತು. ಅವಳ ಮುಖ ನೋಡೋದಕ್ಕೆ ತುಂಬಾ ಬಲಹೀನವಾಗಿತ್ತು. ಹ್ಯಾರಿ ಅವಳನ್ನು ನೋಡಿ ತುಂಬಾ ಹೆದರಿದ. ಏನಾಯ್ತು ಯವ? ನಿಂಗೆ ಏನೂ ಆಗಿಲ್ಲ ತಾನೇ? ಹ್ಯಾರಿ, ನನ್ನನ್ನು ಕಾಪಾಡು ಹ್ಯಾರಿ, ಅವನು ನನ್ನನ್ನು ಸಾಯಿಸ್ಬಿಡ್ತಾನೆ, ಪ್ಲೀಸ್. ಏನಾಯ್ತು ಯವ? ನನ್ನ ಹತ್ರ ಹೇಳು. ಯಾರು ಕೊಂದಾಕ್ತಾರೆ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನೆ ರಾತ್ರಿ ನಾನು ಬೇಸ್ಮೆಂಟ್ನ ಬಾಗಿಲು ತೆರೆದೆ. ನಾನು ರಾತ್ರಿ ಅಲ್ಲೇ ಸಿಕ್ಕಾಕೊಂಡೆ. ನಾನು ಅದ್ರೊಳಗೆ ಏನ್ ನೋಡ್ದೆ ಗೊತ್ತಾ ಹ್ಯಾರಿ? ನಾವು ಇಲ್ಲಿ ತನಕ ಅದ್ರ ಬಗ್ಗೆ ಯೋಚಿಸಿರೋಕೇನೆ ಸಾಧ್ಯ ಇಲ್ಲ. ಏನ್ ನೋಡ್ದೆ ಇವಾ? ಇವತ್ತಿಂದ 50 ವರ್ಷಗಳ ಹಿಂದೆ ಅಲ್ಲಿ ನೇಟಿವ್ ಅಮೆರಿಕನ್ಸ್ ಮೇಲೆ ಅತ್ಯಾಚಾರ ನಡೆದಿತ್ತು. ಈ ಬಿಲ್ಡಿಂಗ್ ನ ಮಾಲೀಕ ಲಿಂಕನ್ ನ ತಂದೆ ಅವ್ರ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ಅವರು ಅವರನ್ನೆಲ್ಲ ಹಸಿವಿಂದ ದಾಹದಿಂದ ಇದೇ ಬೇಸ್ಮೆಂಟ್ ಅಲ್ಲಿ ಕೂಡಾಕಿಟ್ಟಿದ್ರು. ಅವರಿಗೆ ಅವ್ರನ್ನ ಕಂಡ್ರೆ ಇಷ್ಟನೇ ಇಲ್ಲ. ಈಗ ಆತ್ಮಗಳು ನಮ್ಮನ್ನು ಕಷ್ಟಪಡಿಸುತ್ತಿದೆ, ನಮ್ಮಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾರೆ. ನನಗೆ ಅವರ ಧ್ವನಿ ಕೇಳಿಸ್ತಿದೆ. ಇವಾ, ನೀನು ಏನ್ ಹೇಳ್ತಾ ಇದೀಯಾ? ಖಂಡಿತ ನಿಂಗೆ ಕೆಟ್ಟ ಕನ್ಸ್ ಬಿದ್ದಿದೆ. ಬೇಸ್ಮೆಂಟ್ ಲಾಕ್ ಆಗಿದೆ, ಅದ್ ಹೆಂಗೆ ಓಪನ್ ಆಗುತ್ತೆ? ನಾನು ನಿಜ ಹೇಳ್ತಿದ್ದೀನಿ ಹ್ಯಾರಿ, ನನ್ ಮಾತನ್ನು ನೀನು ನಂಬು. ಇವತ್ ಸಂಜೆ ನಾನಿನ್ನ ಒಂದು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆಗ ಗಾರ್ಡನ್ಗೆ 3 ಮಕ್ಕಳು ಬಂದ್ರು. ಅಮ್ಮ, ನಂಗೆ ತುಂಬಾ ಹಸುವಾಗ್ತಿದೆ. ಊಟ ಮಾಡೋದಕ್ಕೆ ಏನಾದ್ರೂ ಇದೆಯಾ? ಅಮ್ಮ, 3 ಜನಕ್ಕೂ ತುಂಬಾ ಹಸುವಾಗ್ತಾ ಇದೆ. ಬಾ ಇವಾ, ಒಳಗ್ ಬಾ. ಎಲ್ಲರೂ ಒಳಗೆ ಹೋಗುವಾಗ ಈವಾಳ ಕಣ್ಣುಗಳು ಕಪ್ಪಾಗಿ ಬದಲಾಯಿತು. ಅವಳಿಗೆ ಅದೇ ಧ್ವನಿ ಕೇಳಿಸ್ತು. ನಿನ್ನ ಮಕ್ಕಳನ್ನ ಸುಮ್ಮನೆ ಬಿಡ್ಬೇಡ, ಅವರನ್ನ ಕೊಂದ್ಬಿಡು. ಸ್ವಲ್ಪ ಹೊತ್ತಿನ ನಂತರ ಹ್ಯಾರಿ ಆಫೀಸ್ಗೆ ಹೋದ. ಮಕ್ಕಳು 3 ಜನ ಅವರ ರೂಮಲ್ಲಿ ಆಟಾಡ್ತಿದ್ರು. ಆಗ ಇದ್ದಕ್ಕಿದ್ದಂತೆ ಅವರ ಬಾಗಿಲು ತೆರೆಯಿತು. ಈವಾ ಅವಳ 3 ಮಕ್ಕಳನ್ನು ನೋಡ್ತಿದ್ಲು. ಆಗ ಅವಳಿಗೆ ಪುನಃ ಅದೇ ಧ್ವನಿ ಕೇಳಿಸ್ತು. ನಿಮ್ಮ ಮಕ್ಕಳನ್ನ ಕೊಂದು ಬಿಡು ಇವಾ, ಕೊಂದು ಬಿಡು. ಇಲ್ಲ, ನನ್ನಿಂದ ಹಾಗೆ ಮಾಡಕ್ಕಾಗಲ್ಲ. ನಾನು ನನ್ನ ಮಕ್ಕಳನ್ನು ತುಂಬಾ ಪ್ರೀತಿಸ್ತೀನಿ. ನಿಮ್ಮ ಮಕ್ಕಳನ್ನ ಕೊಂದು ಬಿಡು, ನಿಮ್ಮ ಮಕ್ಕಳನ್ನ ಕೊಂದು ಬಿಡು. ಜೇಮ್ಸ್ ಈವಾಳನ್ನು ನೋಡ್ದ. ಆಮೇಲೆ ನಗಾಡ್ಕೊಂಡೆ ಕೇಳಿದ, ಏನಾಯ್ತು ಅಮ್ಮ? ನೀವು ಏನಕ್ಕಲ್ಲಿ ನಿಂತ್ಕೊಂಡಿದ್ದೀರಾ? ಆಗ ಈವಾ ಒಂದು ಚಾಕು ತಗೊಂಡು ಆ 3 ಮಕ್ಕಳಿಗೂ ತೋರಿಸಿದ್ಲು. ಮಕ್ಕಳು ಅದನ್ನು ನೋಡಿ ತುಂಬಾ ಭಯಪಟ್ರು. ಸಂಜೆ ಹ್ಯಾರಿ ಮನೆಗೆ ಬಂದು ಬಾಗಿಲನ್ನು ತೆರೆದು ನೋಡಿದಾಗ ಮನೆಯಲ್ಲಿ ಎಲ್ಲ ವಸ್ತುಗಳು ಚದುರಿ ಹೋಗಿತ್ತು. ಅವನು ಮನೆಯ ಈ ಅವಸ್ಥೆ ನೋಡಿ ತುಂಬಾ ಹೆದರಿದ. ಇವಾ, ಎಲ್ಲಿದ್ಯಾ ನೀನು? ಹ್ಯಾರಿ ಮಕ್ಕಳ ರೂಮಿಗೆ ಹೋದಾಗ ಅವನ ಜೀವನೇ ಹೋದಂಗಾಯಿತು. ಅವನ ಮುದ್ದಾದ 3 ಮಕ್ಕಳು ನೆಲದಲ್ಲಿ ಬಿದ್ದಿದ್ರು. ಅವ್ರ 3 ಜನನೂ ಸತ್ ಹೋಗಿದ್ರು. ಮಕ್ಳೇ, ಏನಾಯ್ತು ನಿಮ್ಗೆ? ಇವಾ, ಬಂದ್ ನೋಡು, ಮಕ್ಕಳು ಹಿಂಗಾಗ್ಬಿಟ್ಟಿದಾರೆ ಅಂತ. ಹ್ಯಾರಿ ಈವಾಳನ್ನು ಕರೆಯುತ್ತಿದ್ದ. ಇವಾ, ಎಲ್ಲಿದ್ಯಾ ನೀನು? ಬಾ ಇವಾ, ಬಂದ್ ನೋಡು ಇಲ್ಲಿ. ಈವಾ ಹಿಂದೆ ಸೀಲಿಂಗ್ನಲ್ಲಿ ಉಲ್ಟಾ ನೇತಾಡ್ತಿದ್ಲು. ಇದೆಲ್ಲ ನಾನೇ ಮಾಡಿದ್ದು ಹ್ಯಾರಿ. ಹ್ಯಾರಿ ಹಿಂದೆ ತಿರುಗಿ ನೋಡಿದಾಗ ಈವಾಳ ಕೈಯಲ್ಲಿ ಒಂದು ಚಾಕು ಇತ್ತು. ಅವಳು ಸೀಲಿಂಗ್ನಿಂದ ಕೆಳಗೆ ಇಳಿದು ಅವನ ಹತ್ತಿರ ಬರ್ತಿದ್ಲು. ಹ್ಯಾರಿ ಅವಳನ್ನು ನೋಡಿ ಸಂಪೂರ್ಣವಾಗಿ ಹೆದರಿ ಹೋಗಿದ್ದ. ಏನ್ ಮಾಡಿದ್ಯಾ ನೀನು? ನಿನ್ ಮಕ್ಕಳನ್ನ ನೀನೇ ಕೊಂದ್ಬಿಟ್ಟಿಯಾ? ಈವಾ ಉಲ್ಟಾ ನಡ್ಕೊಂಡು ಹ್ಯಾರಿಯ ಹತ್ತಿರ ಬಂದ್ಲು. ಆಮೇಲೆ ಅವನ ಮುಖದ ಮುಂದೆ ನೇತಾಡ್ಕೊಂಡು ನೋಡ್ತಿದ್ಲು. ಅವಳ ಕೂದಲು ಬಿಚ್ಚಿತ್ತು, ಕಣ್ಣುಗಳು ಕಪ್ಪಾಗಿತ್ತು, ಅವಳ ಬಟ್ಟೆ ಹರಿದೋಗಿತ್ತು. ಅವರು ನನ್ನ ಹತ್ರ ಹೇಳಿದ್ರು, ನಾನು ಅದೇ ರೀತಿ ಮಾಡಿದೆ. ಯಾರು ಹೇಳಿದ್ರು ಈ ರೀತಿ ಎಲ್ಲ ಮಾಡಕ್ಕೆ? ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇದ್ದಾರಲ್ವಾ, ಹಸಿವಿಂದ ದಾಹದಿಂದ ಕೂಡ ಹಾಕಿಟ್ಟಿದ್ರಲ್ವಾ, ಅವರೇ ನನ್ನ ಹತ್ರ ಹೇಳಿದ್ದು. ಆಮೇಲೆ ಈಗ ನಿನ್ನ ಸರ್ದಿ ನನ್ನ ಪ್ರೀತಿಯ ಹಸ್ಬೆಂಡ್. ಹ್ಯಾರಿ ಓಡೋಕ್ ಶುರು ಮಾಡಿದ. ಈವಾ ಅವನನ್ನು ಅಟ್ಟಿಸ್ಕೊಂಡು ಹೋದ್ಲು. ತಕ್ಷಣ ಈವಾ ಹಾರಿ ಅವನ ಹಿಂದ್ಗಡೆ ದಾಳಿ ಮಾಡಿದ್ಲು. ಹ್ಯಾರಿ ಪೆಟ್ಟಾಗಿ ಕೆಳಗೆ ಬಿದ್ದ. ಆಮೇಲೆ ನರಳುತ್ತಿದ್ದ.
ಅವನು ನೋವಿನಿಂದ ನರಳುತ್ತಾ ಸ್ವಲ್ಪ ಹೊತ್ತಿನಲ್ಲಿ ಸತ್ ಹೋದ. ಈವ ಅವಳ ಗಂಡ ಹಾಗೂ 3 ಮಕ್ಕಳನ್ನು ಇಳ್ಕೊಂಡು ಬೇಸ್ಮೆಂಟ್ ಒಳಗೆ ಹೋದ್ಲು. ಅವಳು ಒಳಗೆ ಹೋದ ತಕ್ಷಣ ಆ ಬೇಸ್ಮೆಂಟ್ನ ಬಾಗಿಲು ಮುಚ್ಚಿಕೊಳ್ತು. ಟೇಕೆ ಈ ಕಥೆ 1995ರಲ್ಲಿ ಜಪಾನ್ನ ಹೊಕೈಡೋ ನಗರದಲ್ಲಿ ನಡೆಯುತ್ತೆ. ಆ ಪಟ್ಟಣದಲ್ಲಿ ಮುರಾರಾನ್ ಅನ್ನೋ ಒಂದು ನಗರ ಇರುತ್ತೆ. ಮುರಾರಾನಲ್ಲಿ ಒಂದು ಕಾಲೇಜ್ ಇರುತ್ತೆ. ಆ ಕಾಲೇಜಲ್ಲಿ ಕಿತ್ಸು ಅಂತ ಒಂದು ಹುಡುಗಿ ಓದ್ತಿರ್ತಾಳೆ. ಒಂದಿನ ಕಿತ್ಸು ಅವಳ ತಂದೆ ಕಾರ್ ತಗೊಂಡು ಕಾಲೇಜಿಗೆ ಬರ್ತಾಳೆ. ಇದನ್ನ ನೋಡಿ ಅವಳ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಏನ್ ವಿಷಯ ಕಿತ್ಸು, ಇವತ್ ಕಾರ್ ತಗೊಂಡ್ ಬಂದಿದ್ಯಾ? ಹೌದು ಹಿಮಾರಿ, ಇವತ್ ನಾವೆಲ್ಲರೂ ಕಾರ್ ತಗೊಂಡು ಪೂರ್ತಿ ಟೌನ್ ಸುತ್ಕೊಂಡು ಫುಲ್ ಮಜಾ ಮಾಡೋಣ. ಇಷ್ಟೊಂದು ಟೈಮ್ ಆಯ್ತು, ಎಷ್ಟೊತ್ತು ಮಜಾ ಮಾಡಿ ನಾವು ಮಜಾನೇ ಮಾಡಿಲ್ಲ. ಹೌದು, ನೀವು ಹೇಳಿದ್ದು ಸರಿ ಫ್ಯೂಜಿ. ಇಂದು ನಾವು ಇಡೀ ನಗರವನ್ನು ಕಾರಿನಲ್ಲಿ ಪ್ರಯಾಣಿಸುತ್ತೇವೆ ಮತ್ತು ಮಜಾ ಮಾಡುತ್ತೇವೆ. ಸರಿ, ಹಾಗಾದ್ರೆ ಕಾಲೇಜ್ ಮುಗಿದ ಮೇಲೆ ಒಂದು ಜಾಗದಲ್ಲಿ ನಾವು ಭೇಟಿ ಆಗೋಣ, ಆಯ್ತಾ? ಆಮೇಲೆ ಇವತ್ತು ಲೇಟ್ ಆಗಬೇಡ, ಆಯ್ತಾ? ಯಾವುದೇ ಎಕ್ಸ್ಟ್ರಾ ಕ್ಲಾಸಸ್ಸು ಇಲ್ಲ. ಹೌದು, ಇಂದು ಪಾರ್ಟಿ ದಿನ. ಯಾಕೆ ಅಂದರೆ ಇವತ್ತು ಬಂಕಿಂಗಿಗೆ ಅನುಮತಿ ಇಲ್ಲ. ಸರಿ, ಆಗಾದ್ಮೇಲೆ ಕಾಲೇಜ್ ಮುಗಿದ್ಮೇಲೆ ಸಿಗೋಣ. ಎಲ್ರೂ ಅವ್ರವ್ರ ಕ್ಲಾಸ್ಗೆ ಹೋಗ್ಬಿಡ್ತಾರೆ. ಸಾಯಂಕಾಲ ಎಲ್ಲರೂ ಕ್ಲಾಸ್ ಮುಗಿಸ್ಕೊಂಡು ಕಿತ್ಸು ಕಾರ್ ತಗೊಂಡು ಬಂದಾಗ ಎಲ್ಲರೂ ಅದರಲ್ಲಿ ಕುತ್ಕೊಂಡ್ಬಿಡ್ತಾರೆ. ಆಮೇಲೆ ಎಲ್ಲರೂ ಸುತ್ತಾಡಕ್ಕೆ ಶುರು ಮಾಡ್ತಾರೆ. ಗೈಸ್, ಇವಾಗ ಹೇಳಿ ನಾವೆಲ್ಲ ಎಲ್ಲಿ ಹೋಗೋಣ? ನನ್ಗೇನೇನು ಗೊತ್ತೋ ಅದೆಲ್ಲ ನಾನಂತೂ ಸುತ್ತಾಡ್ಸಿದಾಯ್ತಪ್ಪ. ಫ್ಯೂಜಿಗೆ ಒಂದು ಜಾಗಕ್ಕೆ ಹೋಗೋಕ್ಕೆ ಐಡಿಯಾ ಬಂತು. ಹಾಗಾದ್ರೆ ನಾವು ಇವತ್ತು ರೋಡ್ ನಂಬರ್ 13ಕ್ಕೆ ಹೋಗೋಣ. ಇದನ್ನ ಕೇಳಿ ಎಲ್ಲರೂ ಒಬ್ಬರನ್ನೊಬ್ಬರನ್ನ ನೋಡ್ಕೊಂಡು ನಗ್ತಾರೆ. ನೀವು ಹೇಳಿದ್ದು ಸರಿ ಫ್ಯೂಜಿ. ಇಂದು ನಡೆದು ಅಲ್ಲಿ ಹೇಗಿದೆ ಎಂದು ನೋಡಿ. ಹಿಮಾರಿ ಆ ಪಟ್ಟಣಕ್ಕೆ ತುಂಬಾ ಹೊಸಬ್ಳಾಗಿದ್ರಿಂದ ಅವಳಿಗೆ ಏನೂ ಅರ್ಥನೇ ಆಗ್ತಿರ್ಲಿಲ್ಲ. ನೀವೆಲ್ಲ ಏನ್ ಮಾತಾಡ್ತಿದ್ದೀರಾ? ನನ್ಗೊಂಚೂರು ಅರ್ಥನೇ ಆಗ್ತಾ ಇಲ್ಲ. ಏನ್ ಹೇಳ್ತಿದ್ಯಾ ಹಿಮಾರಿ? ನಿನಗೆ ನಿಜವಾಗ್ಲೂ ರಸ್ತೆ ನಂಬರ್ 13 ಬಗ್ಗೆ ಏನೂ ಗೊತ್ತಿಲ್ವಾ? ಇಲ್ಲ, ನಂಗೆ ಗೊತ್ತಿಲ್ಲ. ಅದಕ್ಕೆ ತಾನೇ ನಾನು ನಿಮ್ಮನ್ನ ಕೇಳ್ತಿರೋದು. ನನಗೂ ಹೇಳಿ. ಫೂಜಿ, ನೀನ್ ಹೇಳಿ ಹಿಮಾರಿಗೆ. 20 ವರ್ಷದ ಹಿಂದೆ ಕಾಶಿಮಾ ರೇಖೋ ಎಂಬ ಹುಡುಗಿ ಆ ಬೀದಿಯಲ್ಲಿ ವಾಸಿಸುತ್ತಿದ್ದಳು. ಒಂದು ದಿನ ಕೆಲವು ಗೂಂಡಾಗಳು ಅವಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು ಎಂದು ಹೇಳಲಾಗುತ್ತದೆ. ಅವರ ದೇಹವನ್ನು ಹೊಟ್ಟೆಯಿಂದ ಕತ್ತರಿಸಲಾಗಿದೆ. ಅಂದಿನಿಂದ ಅವಳ ದೇಹದ ಮೇಲಿನ ಭಾಗವು ಆ ಬೀದಿಯಲ್ಲೇ ತಿರುಗುತ್ತಲೇ ಇರುತ್ತದೆ ಮತ್ತು ಯಾರಾದರೂ ಆ ಬೀದಿಯಲ್ಲಿ ಹೋದ ತಕ್ಷಣ ಅವಳು ಅವರನ್ನು ಕೊಲ್ಲುತ್ತಾಳೆ. ಮೊರೋರನಲ್ಲಿ ಅವಳನ್ನು ಟೇಕೆ ಎಂದು ಕರೆಯಲಾಗುತ್ತದೆ. ಅವಳು ತನ್ನ ಪಾದಗಳನ್ನು ಹುಡುಕುತ್ತಿದ್ದಾಳೆ ಮತ್ತು ಎಲ್ಲರನ್ನು ಒಂದೇ ರೀತಿ ಕೊಲ್ಲುತ್ತಾಳೆ ಎಂದು ಹೇಳಲಾಗುತ್ತದೆ. ಅಂದ್ರೆ ಅವಳು ಮೊದಲು ಸಾಯಿಸ್ತಾಳೆ, ಆಮೇಲೆ ಕಾಲನ್ನ ಕತ್ತರಿಸಿ ಅವಳ ಶರೀರದ ಮೇಲೆ ಹಾಕೊಂತಾಳೆ. ಅಕಸ್ಮಾತ್ ಅದೇನಾದ್ರೂ ಫಿಟ್ ಆಗಿಲ್ಲ ಅಂದ್ರೆ ಅವಳು ಫುಲ್ ದುಃಖ ಪಟ್ಕೊಂತಾಳ. ಹಿಮಾರಿ ಈ ಮಾತು ಕೇಳಿ ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಓ ಫ್ರೆಂಡ್ಸ್, ಹೇಳಿ ಮತ್ತೆ, ರಸ್ತೆ ನಂಬರ್ 13ಕ್ಕೆ ಹೋಗೋಣವಾ ಇಲ್ಲ ಯೂಟರ್ನ್ ತಗೊಳ್ಳ? ಫ್ಯೂಜಿ ಮತ್ತೆ ಕೈನ್ ಇಬ್ರು ಒಟ್ಟಿಗೆ ಹೇಳ್ತಾರೆ ರಸ್ತೆ ನಂಬರ್ 13. ಇಲ್ಲ ಫ್ರೆಂಡ್ಸ್, ಇವತ್ತು ಹೋಗೋದು ಬೇಡ. ನನ್ಗಿವತ್ತು ಮನೆಗೆ ಬೇಗ ಹೋಗ್ಬೇಕು. ಪ್ಲೀಸ್, ತುಂಬಾ ಲೇಟ್ ಆಗೋಗಿದೆ. ಹೋಗೋಣ ಬನ್ನಿ. ಏನಂತ ಮಾತಾಡ್ತಿದ್ಯಾ ಹಿಮಾರಿ? ಇವತ್ತು ಚಾನ್ಸ್ ಸಿಕ್ಕಿದೆ ಅಲ್ಲಿಗೆ ಹೋಗೋದಿಕ್ಕೆ. ಆದ್ರೆ ನನ್ಗೂ ಇವತ್ತು ಬೇಗ ಹೋಗ್ಬೇಕಲ್ಲ. ಇನ್ನೊಂದ್ಸತಿ ಹೋಗೋಣ ಬಿಡಿ. ಹೇಗಿದ್ರು ಆ ಜಾಗ ಇಲ್ಲಿಂದ ತುಂಬಾ ದೂರ ಇದೆ. ಹಿಮಾರಿ, ಇವತ್ತೇ ಹೋಗೋಣ. ನಾನ್ ನಿಂಗೆ ಪ್ರಾಮಿಸ್ ಮಾಡ್ತೀನಿ. ನಾನ್ ನಿಂಗೆ ಬೇಗ ಕರ್ಕೊಂಡು ಬಂದು ನಿನ್ ಬೇಗ ಮನೆ ತಲುಪಿಸ್ತೀನಿ. ಹೌದು, ಪ್ಲೀಸ್. ಹಾ ಸರಿ, ಹೋಗೋಣ. ಸರಿ ಆಯ್ತು. ಆದ್ರೆ ನಾವಲ್ಲಿ ಜಾಸ್ತಿ ಹೊತ್ತು ಇರಲ್ಲ. ನನ್ಗಂತೂ ನನ್ನ ಕಾಲ್ ಮೇಲೆ ತುಂಬಾ ಪ್ರೀತಿ. ಎಲ್ರೂ ಹಿಮಾರಿ ಮಾತಿಗೆ ನಗಕ್ ಶುರು ಮಾಡ್ತಾರೆ. ಆಮೇಲೆ ಕಿತ್ಸು ಕಾರ್ನ ಸ್ಪೀಡಾಗಿ ಓಡ್ಸಕ್ ಶುರು ಮಾಡ್ತಾಳೆ. ಇನ್ನೇನು ಗಲಿ ನಂಬರ್ 13ಕ್ಕೆ ಬರೋ ಅಷ್ಟರಲ್ಲೇ ಯಾರೋ ಒಂದು ಹೆಂಗಸು ಅವ್ರ ಮುಂದೆ ಬಂದು ನಿಂತ್ಕೊಂತಾಳೆ. ಆ ಹೆಂಗಸ್ಗೆ ಬಿಳಿ ಕೂದಲಿರುತ್ತೆ. ಅವಳು ತುಂಬಾ ವಯಸ್ಸಾಗಿರ್ತಾಳೆ. ಕಿತ್ಸು ಗಾಡಿ ನಿಲ್ಲಿಸ್ತಾನೆ. ಆ ಹೆಂಗಸು ಕಿತ್ಸು ಹತ್ರ ಬಂದು ಜೋರಾಗಿ ನಗಕ್ ಶುರು ಮಾಡ್ತಾಳೆ. ಎಲ್ರೂ ಅವಳನ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾರೆ. ನೀವೆಲ್ಲ ಯಾಕೆ ಅಲ್ಲೋಗ್ತಾ ಇದ್ದೀರಾ? ಅರೆ, ನೀವ್ಯಾಕೆ ನಮ್ ಗಾಡಿ ಮುಂದೆ ಬಂದ್ರಿ? ಅಕಸ್ಮಾತ್ ಏಟಾಗಿದ್ರೆ? ನನ್ನ ಯೋಚನೆ ಬಿಟ್ಬಿಡಿ. ಫಸ್ಟ್ ನಿಮ್ ಪ್ರಾಣದ ಬಗ್ಗೆ ಯೋಚನೆ ಮಾಡಿ. ಹೊರಟೋಗಿ ಇಲ್ಲಿಂದ, ಇಲ್ಲಾಂದ್ರೆ ಒಬ್ರು ಉಳಿಯೋದಿಲ್ಲ. ಹೊರಟೋಗಿ. ಆ ಹೆಂಗಸು ಎಲ್ರಿಗೂ ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಎಲ್ಲರೂ ತುಂಬಾ ಬೇಜಾರಾಗಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಇವಳು ಯಾರು ಇಷ್ಟು ವಿಚಿತ್ರ ಹೆಂಗಸು? ಈಗಂತೂ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಏನಿದು ರಸ್ತೆ ನಂಬರ್ 13? ಅಲ್ಲಿ ಏನಿದೆ? ಬನ್ನಿ ಬೇಗ ಹೋಗೋಣ.
ಕಿಟ್ಸು ಗಾಡಿ ಜೋರಾಗಿ ಓಡಿಸ್ಕೊಂಡು ಗಲಿ ನಂಬರ್ 13ಕ್ಕೆ ಬಂದ್ಬಿಡ್ತಾರೆ. ಗಾಡಿಯಿಂದ ಇಳಿದು ಎಲ್ಲರೂ ಆ ಕಡೆ ಈ ಕಡೆ ನೋಡ್ತಾರೆ. ಆ ಕಡೆನೂ ಯಾರೂ ಇಲ್ಲ, ಈ ಕಡೆನೂ ಯಾರೂ ಇರಲ್ಲ. ಆ ರಸ್ತೆಯಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಸ್ಟ್ರೀಟ್ ಲೈಟ್ ಬಿಟ್ರೆ ಬೇರೆ ಏನೂ ಇರಲಿಲ್ಲ. ನನಗಂತೂ ಇಲ್ಲಿ ಯಾರೂ ಕಾಣಿಸ್ತಿಲ್ಲ. ಕಾಶಿಮಾಗೆ ಮೊದಲೇ ನಮ್ಮ ಕಾಲಿನ ಸೈಜು ಗೊತ್ತು ಅನ್ಸುತ್ತೆ. ಎಲ್ಲರೂ ಹಿಮಾರಿ ಮಾತಿಗೆ ನಗಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಲ್ಲೊಂದು ಚಾಕು ಬಂದು ಅವಳ ಕತ್ತತ್ರ ನಿಂತ್ಕೊಳ್ಳುತ್ತೆ. ಹಿಮಾರಿ ಕತ್ತಿಂದ ರಕ್ತ ಸುರಿಯಕ್ಕೆ ಶುರುವಾಗುತ್ತೆ. ಆಮೇಲೆ ಅವಳು ಭೂಮಿ ಮೇಲೆ ಧಡಕ್ಕಂತ ಬಿದ್ದೋಗ್ತಾಳೆ. ಹಿಮಾರಿ, ನಿನ್ಗೆ ಯಾರು ಹೊಡೆದ್ರು ಹಿಮಾರಿ? ಹಿಮಾರಿ ಉಸಿರು ನಿಂತೋಗ್ತಾ ಇರತ್ತೆ. ಎಲ್ರೂ ಇದನ್ನ ನೋಡಿ ಪೂರ್ತಿ ನಿಶಬ್ದ ಆಗ್ಬಿಡ್ತಾರೆ. ಬೇಗ ಹಾಸ್ಪಿಟ್ಲ್ಗೆ ಹೋಗೋಣ, ಬೇಗ ಬನ್ನಿ. ಅವ್ರಿಗೆ ಆ ರಸ್ತೆಯಲ್ಲಿ ಟಕ್ ಟಕ್ ಅಂತ ಒಂದು ಶಬ್ದ ಬರುತ್ತೆ. 3 ಜನನು ದೂರಕ್ಕೆ ನೋಡಿದ್ರೆ ಅಲ್ಲಿ 2 ಹೊಳಿತಿರೋ ಕಣ್ಣುಗಳು ಇವ್ರ 3 ಜನದ ಕಡೆಗೆ ಬರ್ತಾ ಇರುತ್ತೆ. ಅವಳು ಬೇರೆ ಯಾರೂ ಅಲ್ಲ, ಕಶಿಮಾನೆ. ಅವಳು ಅರ್ಧ ಶರೀರ ಸುತ್ಕೊಂಡು ಎಲ್ಲರ ಹತ್ರ ಬರುತ್ತೆ. ಕಶಿಮಾ ಕಾಯಿನ್ ಹತ್ರ ಬಂದು ಅವಳ ಚಾಕುನ ಕಾಯಿನ್ ಚಪ್ಪಲಿ ಮೇಲೆ ಚುಚ್ಚಿಬಿಡ್ತಾಳೆ. ಕಾಯಿನ್ ಕಿರ್ಚಕ್ ಶುರು ಮಾಡ್ತಾಳೆ. ಓಡಿ ಎಲ್ರೂ ಇಲ್ಲಿಂದ. ಫ್ಯೂಜಿ ಆಮೇಲೆ ಕಿಟ್ಸು ಓಡಕ್ ಶುರು ಮಾಡ್ತಾರೆ. ಕಶಿಮಾ ಸುತ್ಕೊಂಡು ಫ್ಯೂಜಿ ಹತ್ರ ಬಂದು ಅವನ ಕಾಲ್ನ ಸುತ್ಕೊಂಡು ಅವನ ಕಾಲ್ನ ಉಗ್ರಲ್ಲಿ ಚುಚ್ಚಿ ಅಲ್ಲೇ ನಿಲ್ಲಿಸ್ಬಿಡ್ತಾಳೆ. ಕಿಟ್ಸು ಹಿಂದೆ ತಿರುಗಿ ನೋಡ್ತಾಳೆ. ಆಮೇಲೆ ಪೂರ್ತಿ ನಡ್ಗಕ್ ಶುರು ಮಾಡ್ತಾಳೆ. ಕಶಿಮಾ ಫ್ಯೂಜಿ ಶರೀರದ ಮೇಲೆ ಅವಳ ಹಲ್ಲಿಂದ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾಳೆ. ಅವಳು ಗಾಡಿ ಸ್ಟಾರ್ಟ್ ಮಾಡಿ ಅವಳ ಹಿಂದೆನೆ ಓಡ್ ಹೋಗಿ ಜೋರಾಗಿ ಅವಳನ್ನ ಓಡ್ಸಕ್ ಶುರು ಮಾಡ್ತಾಳೆ. ಕಶಿಮಾ ಕಿಟ್ಸು ಗಾಡಿ ಹೋಗೋದನ್ನ ನೋಡ್ತಾಳೆ. ಆಮೇಲೆ ಅವಳ ಗಾಡಿ ಹಿಂದೆನೆ ಓಡಿ ಅವಳ ಹಿಂದೆ ಹೋಗ್ತಾಳೆ. ಗಾಡಿ ಒಳಗಡೆ ಇರೋ ಕಿಟ್ಸುಗೆ ಪೂರ್ತಿ ಸೆಕೆ ಸುರಿತಾ ಇರುತ್ತೆ. ಕಶಿಮಾ ಗಾಡಿ ಮುಂದೆ ಇರೋ ಕನ್ನಡಿ ಮೇಲೆ ಜಂಪ್ ಮಾಡ್ತಾಳೆ. ಆಮೇಲೆ ಅಲ್ಲಿ ಕನ್ನಡಿ ಹೊಡೆದೋಗುತ್ತೆ. ಕಿಟ್ಸು ಡ್ರಾಯರ್ ತೆಗೆದು ಅಲ್ಲಿ ಒಂದು ಚಾಕು ತಗೊಂಡು ಕಶಿಮಾ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾಳೆ. ಆದರೆ ಇದರಿಂದ ಕಶಿಮಾಗೆ ಏನೂ ಭಯ ಆಗಲ್ಲ. ಅವಳು ಕಿಟ್ಸು ಹತ್ರ ಚಾಕು ಕಿತ್ಕೊಂಡು ಅವಳ ಎದೆಗೆ ಚುಚ್ಚಿ ಬಗ್ದು ಕಿಟ್ಸು ಸತ್ತು ಹೋಗ್ಬಿಡ್ತಾಳೆ. ಮಾರನೇ ದಿನ ಅಲ್ಲಿ ಪೊಲೀಸರು ಬರ್ತಾರೆ. ಅಲ್ಲಿ ಅದೇ ಜಾಗದಲ್ಲಿ ಅವ್ರು ಹೋಗ್ತಾ ಇರೋವಾಗ ಅವರು ಅಲ್ಲಿ 4 ಹೆಣಗಳ ರಾಶಿ ಬಿದ್ದಿರೋದನ್ನ ನೋಡ್ತಾರೆ. ಅವೆಲ್ಲ 2 ಭಾಗಗಳಾಗಿ ಬಿದ್ದಿರ್ತವೆ. ಖಂಡಿತ ಇದು ಕಾಶಿಮಾ ಅನ್ನೋ ಭೂತ. ನನ್ಗಂತೂ ಗೊತ್ತಿಲ್ಲ ಈ ಜನರಿಗೆ ಯಾವಾಗ ಅರ್ಥ ಆಗತ್ತೆ ಅಂತ. ಇಲ್ಲಿಂದ ದೂರ ಇರೋದು ಭಾಳ ಒಳ್ಳೆಯದು. ಇದಾದ್ಮೇಲೆ 1 ತಿಂಗಳ ನಂತರ ಒಬ್ಬ ಮನುಷ್ಯ ಆ ರಸ್ತೆ ನಂಬರ್ 13 ಕಡೆ ಹೋಗ್ತಿರ್ತಾನೆ. ಅವನು ತುಂಬ ಭಯ ಪಟ್ಕೊಂಡಿರ್ತಾನೆ. ಈ ಹಾದಿಯಲ್ಲಿ ಹೋದವರೇ ನನ್ನನ್ನು ಕೊಂದಿದ್ದರು ಅನ್ಸತ್ತೆ. ಈ ಶಾರ್ಟ್ ಕಟ್ ಅನ್ನೋ ಇದರಲ್ಲಿ ತುಂಬಾ ದೂರ ಬಂದ್ಬಿಟ್ಟಿದೀವಿ. ನಾನು ನನ್ನ ಬಾಸ್ ಅನ್ನು ಸರಿಯಾದ ರೀತಿಯಲ್ಲಿ ಕೇಳಿದ್ದರೆ ಅವನು ಅಲ್ಲಿಂದ ಅಲೆದಾಡುತ್ತಿರಲಿಲ್ಲ. ಅವನು ರಸ್ತೆ ನಂಬರ್ 13ಕ್ಕೆ ಬರ್ತಾನೆ. ಆಮೇಲೆ ಅಲ್ಲಿ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಇಲ್ಲಿಂದ ನಾನು ಎಲ್ಲೋಗ್ಲಿ, ನನಗೇನು ಅರ್ಥ ಆಗ್ತಿಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಾನು ಈ ರೋಡಲ್ಲಿ ನಾನೇ ಹೊಟ್ಟೋಗ್ತೀನಿ. ಯಾರಿಗ್ ಗೊತ್ತು, ಮುಂದೆ ಒಂದು ಶಾರ್ಟ್ ಕಟ್ಟು ಸಿಗ್ಬೋದು. ಆ ಮನುಷ್ಯ ಆ ರಸ್ತೆ ನಂಬರ್ 13 ಒಳಗಡೆ ಹೋಗ್ತಾನೆ. ಇನ್ನು ಸ್ವಲ್ಪ ಹೊತ್ತಿಗೆ ಅವನು ಕಿರ್ಚೋ ಶಬ್ದ ಕೇಳಿಸುತ್ತೆ. ಇದಾದ್ಮೇಲೆ ಸರ್ಕಾರ ಆ ರಸ್ತೆ ನಂಬರ್ 13ಕ್ಕೆ ನೋ ಎಂಟ್ರಿ ಬೋರ್ಡು 4 ಸೈಡು ಹಾಕ್ಬಿಡ್ತಾರೆ. ಆಮೇಲೆ ಆ ಪೂರ್ತಿ ಪಟ್ಟಣದಲ್ಲಿ ಯಾರೂ ಆ ಗಲಿ ನಂಬರ್ 13ಕ್ಕೆ ಕಶಿಮಾ ನಗರ ಅಂತಾನೆ ಹೆಸರಿಟ್ಬಿಟ್ಟು ಅವತ್ತಿಂದ ಅಲ್ಲಿ ಯಾರೂ ಹೋಗೋದಿಲ್ಲ. ಗೋಸ್ಟ್ ಅಂಡರ್ ದ ಬೆಡ್. ಇದು 1970ರಲ್ಲಿ ನಡೆದಿದ್ದು. ಅಲೆಕ್ಸ್ ಲಂಡನ್ ಸಿಟಿಗೆ ಹೊರಗಡೆ ಕೆಲಸ ಮಾಡ್ತಿದ್ದ. ಅವನು ಅವನ ಹೆಂಡತಿ ಡೇಸಿ 15 ವರ್ಷದ ಮಗಳು ಲೂಸಿಗೋಸ್ಕರ ಬಾಡಿಗೆಗೆ ಒಂದು ಮನೆಯನ್ನು ಹುಡುಕುತ್ತಿದ್ದ. ಕೊನೆಗೆ ಅವನಿಗೊಂದು ಮನೆ ಇಷ್ಟವಾಯಿತು. ಅವನು ಡೇಸಿ ಹಾಗೂ ಲೂಸಿನ ಆ ಮನೆಗೆ ಕರ್ಕೊಂಡು ಹೋದ. ಕ್ರೇಸಿ, ನಿಂಗೂ ಲೂಸಿಗೂ ಈ ಮನೆ ತುಂಬ ಚೆನ್ನಾಗಿರುತ್ತೆ. ಈ ಮನೆಯಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಹಾಗೆ ಮಾರ್ಕೆಟ್ ಕೂಡ ಪಕ್ಕದಲ್ಲೇ ಇದೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ. ಮತ್ತೆ ನನ್ನ ಆಫೀಸಿಗೂ ಕೂಡ ಇದು ಹತ್ತಿರ ಆಗುತ್ತೆ. ಓಕೆ ಅಲೆಕ್ಸ್, ನಾವಿಬ್ರು ಇಲ್ಲಿ ಸಂತೋಷವಾಗಿ ಇರ್ತೀವಿ. ನೀವು ಚಿಂತೆ ಮಾಡಬೇಡಿ. ನೀವು ನಿಮ್ಮ ಕೆಲಸದ ಮೇಲೆ ಗಮನ ಇಟ್ಟರೆ ಸಾಕು. ಆಗ ಒಂದು ರೂಮಲ್ಲಿ ಒಂದು ಮಂಚ ಇತ್ತು. ಡೇಸಿ ಆ ರೂಮನ್ನು 4 ಕಡೆನೂ ನೋಡಿದ್ಲು. ಅಲ್ಲಿ ಆ ಮಂಚವನ್ನು ಬಿಟ್ರೆ ಬೇರೆ ಯಾವ ಫರ್ನಿಚರು ಇರಲಿಲ್ಲ. ಅವಳು ಬ್ರೋಕರ್ ಮ್ಯಾಕ್ಸ್ ಹತ್ರ ಕೇಳಿದ್ಲು,
ಈ ಮಂಚ ಇಲ್ಲಿ ಯಾಕಿದೆ? ಇಲ್ಲಿ ಬೇರೆ ಯಾವ ಫರ್ನಿಚರು ಇಲ್ಲ. ನಮ್ಮ ಹತ್ರ ಆಲ್ರೆಡಿ ಮಂಚ ಇದೆ, ನಮಗೆ ಈ ಮಂಚ ಬೇಡ. ಮೇಡಮ್, ಈ ಮನೆ ಓನರು ಶಿಫ್ಟ್ ಮಾಡಬೇಕಾದ್ರೆ ಈ ಮಂಚನ ಇಲ್ಲೇ ಬಿಟ್ಬಿಟ್ರು, ಮತ್ತೆ ಇದನ್ನ ತಗೊಂಡು ಹೋಗ್ಲೇ ಇಲ್ಲ. ಈ ಮಂಚಕ್ಕೆ ನೀವು ಬಾಡಿಗೆ ಕೊಡಬೇಕಾಗಿಲ್ಲ, ಬೇಕಾದ್ರೆ ಇದನ್ನ ಫ್ರೀಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ, ಸರಿನಾ? ಹಾಂ ಸರಿ, ಯೂಸ್ ಮಾಡ್ಕೊತೀವಿ. ಒಂದೊಳ್ಳೆ ಬೆಡ್ನ ಇದ್ರ ಮೇಲೆ ಹಾಸ್ಬಿಡೋಣ. ಸರಿ ಸರ್, ನೀವು ನೆಕ್ಸ್ಟ್ ವೀಕಲ್ಲೇ ಇಲ್ಲಿಗೆ ಶಿಫ್ಟ್ ಆಗಿಬಿಡಿ. ಅಲೆಕ್ಸ್ ಡೇಸಿ ಹಾಗೂ ಲೂಸಿನ ಈ ಮನೆಗೆ ಶಿಫ್ಟ್ ಮಾಡಿ ಕೆಲಸಕ್ಕೋಸ್ಕರ ಸಿಟಿಯಿಂದ ಹೊರಗೆ ಹೋಗ್ಬಿಟ್ಟ. ಸ್ವಲ್ಪ ಹೊತ್ತಿನ ನಂತರ ಲೂಸಿ ಡೇಸಿ ಹತ್ರ ಬಂದ್ಲು. ಮಮ್ಮಿ, ನಾನು ಈ ಬೆಡ್ನಲ್ಲಿ ಮಲಗ್ತೀನಿ. ನನಗೆ ಆ ಬೆಡ್ ತುಂಬಾ ಇಷ್ಟ ಆಗಿದೆ, ತುಂಬಾ ಸುಂದರವಾಗಿದೆ. ಸರಿ, ಓಕೆ, ನಿದ್ದೆ ಮಾಡು ಲೂಸಿ. ಲೂಸಿಗೆ ತುಂಬಾ ಖುಷಿಯಾಯಿತು. ಆ ದಿನ ರಾತ್ರಿ ಅವಳು ಆ ಬೆಡ್ಡಲ್ಲಿ ಮಲಗಿದ್ದಾಗ ಅವಳಿಗೆ ಯಾಕೋ ಅನ್ನಿಸ್ತು, ಯಾರೋ ಅವಳನ್ನು ಕರೆಯುತ್ತಿರುವ ಹಾಗೆ. ಲೂಸಿ ಎಚ್ಚರವಾದ್ಲು. ಆಮೇಲೆ ಲೈಟ್ ಅನ್ನು ಹಾಕಿದ್ಲು, ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಅವಳು ಪುನಃ ನಿದ್ದೆ ಮಾಡಿದ್ಲು. ಸ್ವಲ್ಪ ಹೊತ್ತಿನಲ್ಲಿ ಲೈಟ್ ತನ್ನಷ್ಟಕ್ಕೆ ಆನ್ ಆಯ್ತು. ಅವಳು ಅದನ್ನು ಆಫ್ ಮಾಡಿದ್ಲು, ಅದು ಪುನಃ ಆನ್ ಆಯ್ತು. ಮಮ್ಮಿ, ನಿನ್ನೆ ರಾತ್ರಿ ಯಾವುದೋ ಧ್ವನಿ ಕೇಳಿಸ್ತು ನಂಗೆ ರೂಮ್ನಲ್ಲಿ. ಏನಿಲ್ಲ ಲೂಸಿ, ಏನಾದ್ರೂ ಕೆಟ್ಟ ಕನಸು ಬಂದಿರ್ಬೋದು. ಮಮ್ಮಿ, ಈ ದಿನ ರಾತ್ರಿ ನೀವು ನನ್ನ ಜೊತೆ ನನ್ನ ರೂಮಲ್ಲಿ ಮಲಗಿ ಪ್ಲೀಸ್. ಸರಿ, ಓಕೆ. ಲೂಸಿ ಅವಳ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು. ಆಗ ಅವಳಿಗೆ ಪುನಃ ಅನ್ನಿಸ್ತು, ಯಾರೋ ಅವಳನ್ನು ಕರೆಯುತ್ತಿರುವ ಹಾಗೆ. ಲೂಸಿ ರೂಮಲ್ಲಿ ಎಲ್ಲಾ ಕಡೆಯಲ್ಲೂ ನೋಡಿದ್ಲು. ಆಗ ಅವಳ ನೋಟ ಬೆಡ್ ಹತ್ರ ಹೋಯಿತು. ಈ ಧ್ವನಿ ಬೆಡ್ ಕೆಳಗೆಯಿಂದ ಬರ್ತಾ ಇದೆ. ಲೂಸಿ ಮೆಲ್ಲನೆ ಬೆಡ್ ಕೆಳಗೆ ನೋಡಿದ್ಲು, ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಅವಳು ಎದ್ಲು, ಆದ್ರೆ ಆ ಧ್ವನಿ ಪುನಃ ಕೇಳಿಸ್ತು. ಅವಳು ಪುನಃ ಬೆಡ್ ಕೆಳಗೆ ನೋಡಿದ್ಲು. ಆಗ ಅಲ್ಲಿ ಒಂದು ಭಯಂಕರವಾದ ರೂಪ ಕಾಣಿಸಿತು. ಲೂಸಿ ಅದನ್ನು ನೋಡಿ ತುಂಬಾ ಹೆದರಿದ್ಲು. ಅವಳು ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದಾಗ ಒಂದು ಉದ್ದವಾದ ಕೈ ಅವಳ ಕಾಲನ್ನು ಹಿಡ್ಕೊಳ್ತು. ಅದು ಅವಳನ್ನು ಹಿಂದ್ಗಡೆಯಿಂದ ಎಳೆಯಿತು. ಮಮ್ಮಿ, ಮಮ್ಮಿ, ನನ್ನನ್ನು ಕಾಪಾಡು ಮಮ್ಮಿ. ಆಗ ಡೇಸಿ ವೇಗವಾಗಿ ಅಲ್ಲಿ ಬಂದು ಅದನ್ನು ನೋಡಿ ಅವಳು ಹೆದರಿದ್ಲು. ಏನಾಯ್ತು ಲೂಸಿ, ಏನಾಯ್ತು? ಯಾಕೆ ಅಳ್ತಿದ್ದೀಯಾ? ಲೂಸಿ ಜೋರಾಗಿ ಅಳ್ತಾ ಇದ್ಲು. ಮಮ್ಮಿ, ಬೆಡ್ ಕೆಳಗೆ ಯಾರೋ ಇದ್ದಾರೆ ಮಮ್ಮಿ. ಬೆಡ್ ಕೆಳಗೆ? ಡೇಸಿ ಬೆಡ್ ಕೆಳಗೆ ನೋಡಿದ್ಲು, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಇಲ್ಲಿ ಯಾರು ಇಲ್ಲ ಮಗು. ಮಮ್ಮಿ, ನಾನು ನೋಡ್ದಲ್ಲಿ ಯಾರೋ ಇದ್ದಾರೆ. ಇಲ್ಲಿ ಯಾರು ಇಲ್ಲ ಮಗು, ಸುಮ್ಮನಿರು. ಲೂಸಿ ಈ ವಿಷಯದಿಂದ ತುಂಬಾ ಹೆದರಿದ್ಲು. ಆ ದಿನ ರಾತ್ರಿ ಅವಳು ಅವಳ ತಾಯಿ ಜೊತೆ ಅದೇ ಬೆಡ್ಡಲ್ಲಿ ಮಲಗಿದ್ಲು. ಆಗ ಅವಳಿಗೆ ಪುನಃ ಆ ಧ್ವನಿ ಕೇಳಿಸ್ತು. ಲೂಸಿ ಎಚ್ಚರವಾಗಿ ಲೈಟ್ ಅನ್ನು ಹಾಕಿದ್ಲು. ಅವಳು ಮಂಚದ ಕೆಳಗೆ ನೋಡಿದ್ಲು. ಅದೇ ರೂಪ ಅವಳಿಗೆ ಅಲ್ಲಿ ಕಾಣಿಸ್ತು. ಅವಳು ಅದನ್ನು ನೋಡಿ ಹೆದರಿ ಅಲ್ಲೇ ಮೂರ್ಛೆ ಹೋಗಿ ಬಿದ್ಬಿಟ್ಲು. ಡೇಸಿ ಎದ್ಲು. ಆಮೇಲೆ ಲೂಸಿಯನ್ನು ಸಮಾಧಾನ ಪಡಿಸಿದ್ಲು. ಲೂಸಿ, ಎದ್ದೇಳು. ಏನಾಯ್ತು ಮಗು? ಎದ್ದೇಳು ಮಗು. ಲೂಸಿ ಕಣ್ಣನ್ನು ಬಿಟ್ಲು, ಆದ್ರೆ ಅವಳಿಂದ ಏನು ಮಾತಾಡಕ್ಕಾಗ್ಲಿಲ್ಲ. ಆ ಘಟನೆಯ ನಂತರ ಅವಳು ಏನು ಮಾತಾಡ್ಲೇ ಇಲ್ಲ. ಯಾವಾಗ್ಲೂ ಸುಮ್ಮನೆ ಕೂತ್ಕೊಂಡಿದ್ಲು. ಅವಳು ಆ ಬೆಡ್ ಕೆಳಗಡೆನೆ ನೋಡ್ತಿದ್ಲು. ಅವಳು ಊಟ ಮಾಡೋದನ್ನು ಕೂಡ ಬಿಟ್ಬಿಟ್ಲು. ಅವಳು ರೂಮಲ್ಲೇ ಬಂದಿಯಾಗಿದ್ಲು. ಡೇಸಿಗೆ ಅವಳನ್ನು ನೋಡಿ ತುಂಬಾ ಚಿಂತೆಯಾಯಿತು. ಅವಳು ಮ್ಯಾಕ್ಸ್ ಹತ್ತಿರ ಮಾತಾಡಿದ್ಲು. ಅವರಿಬ್ರು ಗಾರ್ಡನ್ ನಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು. ಇಲ್ಲಿ ಏನಾದ್ರೂ ಕೊಲೆ ನಡೆದಿದ್ಯಾ? ನನ್ನ ಹತ್ರ ಸುಳ್ಳು ಮಾತ್ರ ಹೇಳ್ಬೇಡಿ. ನನ್ನ ಮಗಳ ಅವಸ್ಥೆ ನಿಂಗೆ ಗೊತ್ತಿಲ್ಲ. ಆ ರೂಮ್ ನಲ್ಲಿ ಖಂಡಿತ ಏನೋ ಪ್ರಾಬ್ಲಮ್ ಇದೆ. ಈ ಕಡೆ ಲೂಸಿ ಸುಮ್ಮನೆ ಅದೇ ರೂಮಲ್ಲಿ ಕೂತ್ಕೊಂಡಿದ್ಲು. ಅವಳಿಗೆ ಪುನಃ ಆ ಧ್ವನಿ ಕೇಳಿಸ್ತು. ಲೂಸಿ ತಕ್ಷಣ ನಿಂತ್ಕೊಂಡ್ಲು. ಅವಳ ರೂಮಿನ ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ತು. ಆಗ ಬೆಡ್ ಕೆಳಗಿಂದ ಒಂದು ಆತ್ಮ ಹೊರಗೆ ಬಂತು. ಆಗ ಆ ರೂಮ್ನಲ್ಲಿ ವಿಚಿತ್ರವಾದ ಕತ್ತಲು ಆವರಿಸಿತು. ಆ ಆತ್ಮ ಒಂದು ದೆವ್ವವಾಗಿತ್ತು. ಅದರ ಭಯಾನಕ ಮುಖ, ಉದ್ದ ಉದ್ದ ಕೈಗಳು, ಅದು ಗಾಳಿಯಲ್ಲಿ ತೇಲಾಡುತ್ತಿತ್ತು. ಈ ಜಗತ್ತು ನಿನಗೋಸ್ಕರ ಅಲ್ಲ, ಬಾ ನನ್ ಜೊತೆ. ಅದರ ನೋಟ ಲ್ಯಾಂಪ್ ಕಡೆ ಹೋಯಿತು. ಆಗ ಆ ಲ್ಯಾಂಪ್ನ ಗಾಜು ಹೊರದು ಹೋಯಿತು. ಅದರ ಪೀಸಸ್ಗಳು ನೆಲದಲ್ಲಿ ಬಿದ್ದುಬಿಡ್ತು. ಆ ಆತ್ಮ ಲೂಸಿಯ ಕಣ್ಣನ್ನು ನೋಡಿತು. ಆಮೇಲೆ ಅವಳನ್ನು ಅದರ ವಶ ಮಾಡಿತು. ಅವಳು ಅಲ್ಲಿದ್ದ ಗ್ಲಾಸ್ ಪೀಸಸ್ಗಳ ಮೇಲೆ ನಡ್ಕೊಂಡು ಹೋಗ್ತಿದ್ಲು. ಈ ಕಡೆ ಡೇಸಿ ಮ್ಯಾಕ್ಸ್ ಹತ್ರ ವಿಚಾರಣೆ ನಡೆಸ್ತಿದ್ಲು. ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ, ಆದ್ರೆ ಜನರು ಈ ಮನೆ ಬಗ್ಗೆ ಭಯಂಕರವಾದ ಸುದ್ದಿ ಹೇಳ್ತಾರೆ. ಏನಂದ್ರೆ ಈ ಮನೆ ಓನರ್ಗೆ ಒಬ್ಳು ಮಗಳು ಇದ್ಲು, ಹೆಸರ್. ಅವಳಿಗೆ ಯಾವಾಗ ನೋಡಿದ್ರು ಹುಷಾರಿಲ್ದಂಗೆ ಆಗ್ತಾನೆ ಇತ್ತು. ಅವಳ ಮನಸ್ಥಿತಿ ಅಷ್ಟು ಸರಿ ಇರಲೇ ಇಲ್ಲ. ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಆಗಾಗ ಟ್ರೈ ಮಾಡ್ತಾನೆ ಇದ್ಲು. ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಯಾವಾಗ ನೋಡಿದ್ರು ಏನಾದ್ರೂ ಒಂದು ಪ್ರಯತ್ನನ ಮಾಡ್ತಾನೆ ಇರ್ತಿದ್ಲಂತೆ. ಅದು ಮಾತ್ರ ಅಲ್ಲದೆ ಜೊತೆಗಿರೋನ ಕೂಡ ಸೂಸೈಡ್ ಮಾಡ್ಕೊಳಕ್ಕೆ ಕರೀತಿದ್ಲು.
ಇದನ್ನೆಲ್ಲ ನೋಡಿ ಅವಳ ಪೇರೆಂಟ್ಸ್ ಅವಳನ್ನ ಕೈಕಲ್ ಕಟ್ಟಾಕಿದ್ರು. ಮತ್ತೆ ಇದ್ರ ಬಗ್ಗೆ ಯಾರಿಗೋ ಅವ್ರು ಹೇಳಲೇ ಇರಲಿಲ್ಲ. ಒಂದಿನ ಅವಳು ಅವಳ ಮಂಡೆನ ಮಂಚಕ್ಕೆ ಜಜ್ಜಿ ಅವಳ ಜೀವ ಬಿಟ್ಬಿಟ್ಲು. ಇವಳು ಸತ್ ನಂತರ ಥಾಮಸ್ ಕುಟುಂಬನೇ ಒಬ್ಬರ ನಂತರ ಒಬ್ರು ಸೂಸೈಡ್ ಮಾಡ್ಕೊಂಡು ಮನೇಲೆ ಸತ್ತೋಗ್ಬಿಟ್ರು. ಆದ್ರೆ ಥಾಮಸ್ ಮಾತ್ರ ಈ ಮನೆಯಿಂದ ಹೊರಟೋಗ್ಬಿಟ್ಟ. ಹೀಗಂತ ಜನ ಹೇಳ್ತಾ ಇದ್ರು. ಇದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಯಾರಿಗೂ ಗೊತ್ತು. ಇದನ್ನು ಕೇಳಿದ ತಕ್ಷಣ ಡೇಸಿಗೆ ತುಂಬಾ ಭಯವಾಯಿತು. ಅವಳು ತಕ್ಷಣ ಆ ರೂಮ್ ಕಡೆ ಹೋದ್ಲು. ಅವಳು ಮೇಲೆ ಹೋಗಿ ಬಾಗಿಲನ್ನು ತೆರೆದು ನೋಡಿದ್ಲು. ಆಗ ಲೂಸಿ ಗ್ಲಾಸ್ ಪೀಸಸ್ ಮೇಲೆ ನಡೀತಿದ್ಲು. ಆ ಆತ್ಮ ಅವಳನ್ನು ವಶ ಮಾಡಿ ಇಟ್ಟಿತ್ತು. ಡೇಸಿ ಇದನ್ನು ನೋಡಿ ಸಂಪೂರ್ಣವಾಗಿ ಹೆದರಿದ್ಲು. ಲೂಸಿ, ನನ್ನ ಮಗಳೇ, ಬಿಟ್ಬಿಡು ನನ್ನ ಮಗಳನ್ನು. ಆಗ ಆ ಹೆಣ್ಣಿನ ಆತ್ಮ ಡೇಸಿಯನ್ನು ನೋಡಿತು. ಆಗ ನೆಲದಲ್ಲಿ ಬಿದ್ದಿದ್ದ ಗ್ಲಾಸ್ ಪೀಸಸ್ಗಳು ವೇಗವಾಗಿ ಡೇಸಿ ಹತ್ತಿರ ಹೋಯಿತು. ಡೇಸಿ ನೋವಿನಿಂದ ನರಳುತ್ತಿದ್ದಳು. ಡೇಸಿ, ನೀನು ಬಾ ನನ್ ಜೊತೆ. ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ? ಲೂಸಿ ಕಿಟಕಿಯಿಂದ ಕೆಳಗೆ ಬೀಳುವುದಕ್ಕೆ ಹೋಗ್ತಾ ಇದ್ಲು. ಆಗ ಡೇಸಿ ಅವಳ ಕಾಲನ್ನು ಹಿಡ್ಕೊಂಡು, ಆಗ ಆತ್ಮ ಅವಳ ಕೂದಲನ್ನು ಹಿಡಿದು ಹಿಂದೆ ಬೀಸಾಕ್ತು. ಬೇಡ ಲೂಸಿ, ಹಾಗೆ ಮಾಡಬೇಡ, ನನ್ನ ಮಾತು ಕೇಳು. ಲೂಸಿ ಕಿಟಕಿಯಿಂದ ಹಾರಿ ಕೆಳಗೆ ಬಿದ್ಬಿಟ್ಲು. ಆಮೇಲೆ ಅವಳು ಸತ್ತು ಹೋದ್ಲು. ಅದನ್ನು ನೋಡಿ ಆ ಆತ್ಮ ಜೋರಾಗಿ ನಗಾಡುತ್ತಿತ್ತು. ಶಭಾಷ್ ಲೂಸಿ, ನಿನ್ ಕಡೆಯಿಂದ ನನಗೆ ಇದೇ ಬೇಕಾಗಿತ್ತು. ಅದನ್ನು ನೋಡಿ ಡೇಸಿಗೆ ಹುಚ್ಚು ಹಿಡಿದ ಹಾಗೆ ಇತ್ತು. ಆಗ ಮ್ಯಾಕ್ಸ್ ಮೇಲ್ಗಡೆ ಬಂದ. ಅವನು ನೋಡಿದ ಡೇಸಿಯಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಿದ್ಲು. ಲೂಸಿ ಅಲ್ಲಿ ಸತ್ತು ಹೋಗಿದ್ಲು. ಮ್ಯಾಕ್ಸ್ ಅಲೆಕ್ಸ್ಗೆ ಕಾಲ್ ಮಾಡಿ ಹೇಳಿದ. ತಕ್ಷಣ ಅಲೆಕ್ಸ್ ಅಲ್ಲಿಗೆ ಬಂದ. ಅವನು ಜೋರಾಗಿ ಅಳುತ್ತಿದ್ದ. ಅವಳು ನನ್ನ ಮಗಳನ್ನು ಕೊಂದ್ಬಿಟ್ಲು. ನನ್ನ ಮಗಳು ಕಿಟಕಿಯಿಂದ ಬಿದ್ದು ಸತ್ತೋದ್ಲು. ನಾನು ಸತ್ತೋಗ್ಬೇಕಾಗಿತ್ತು. ಎಲ್ಲರೂ ಸತ್ತು ಹೋಗ್ಲೇಬೇಕು. ಆಗ ಆ ಆತ್ಮ ಅವರನ್ನು ನೋಡ್ತಾನೆ. ಈ ಕತೆ 1804ರಲ್ಲಿ ನಡೆದಿತ್ತು. ಜಾನ್ ಬೆಲ್ ಹಾಗೂ ಅವನ ಕುಟುಂಬದವರು 300 ಏಕರ್ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡು ಬಾಳ್ತಿದ್ರು. ಅಲ್ಲಿ ಅವರೆಲ್ಲರೂ ತುಂಬಾ ಪ್ರಸಿದ್ಧವಾಗಿದ್ರು. ಅವರು 10 ವರ್ಷದಿಂದ ಅಲ್ಲಿ ಸಂತೋಷವಾಗಿ ಬಾಳ್ತಿದ್ರು. 10 ವರ್ಷಗಳ ನಂತರ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತು. ಒಂದಿನ ರಾತ್ರಿ ಜಾನ್ ಅವನ ಮಗಳು ಎಲಿಜಬೆತ್ನ ರೂಮಿಗೆ ಬಂದ. ಅವಳು ಅಲ್ಲಿ ಎಂಬ್ರಾಯ್ಡ್ರಿಂಗ್ ಮಾಡ್ತಿದ್ಲು. ಬಂಗಾರಿ, ಏನಮ್ಮ ಇನ್ನೂ ನಿದ್ದೆ ಮಾಡಿಲ್ಲ ನೀನು? ನಾನು ನಿದ್ದೆ ಮಾಡ್ಬೇಕು ಅಂತಾನೆ ಅಂದ್ಕೊಂಡಿದ್ದೆ ಅಪ್ಪ. ಎಲಿಜಬೆತ್ ಅವಳ ಮಂಚದಲ್ಲಿ ಮಲಗಿದ್ಲು. ಆಮೇಲೆ ಜಾನ್ ಅವಳಿಗೆ ಬೆಡ್ಶೀಟ್ ಹಾಕ್ದ. ಅವನು ಕ್ಯಾಂಡಲ್ ಆರಿಸುವುದಕ್ಕೆ ಹೋದಾಗ, ಇಲ್ಲ ಅಪ್ಪ, ಕ್ಯಾಂಡಲ್ ಉರಿತಾನೆ ಇರ್ಲಿ, ನಂಗೆ ಕತ್ಲು ಕಂಡ್ರೆ ಭಯ ಆಗ್ತಿದೆ. ಎಲಿಜಬೆತ್, ನಿಂಗೆ ಕತ್ಲನ್ನ ನೋಡಿ ಭಯ ಆಗ್ತಾ ಇರಲಿಲ್ಲ ತಾನೆ? ಈಗ ಏನಾಯ್ತು? ಗೊತ್ತಿಲ್ಲ ಅಪ್ಪ, ನನಗೆ ಯಾಕೋ ಸ್ವಲ್ಪ ದಿನದಿಂದ ಭಯ ಆಗ್ತಾ ಇದೆ. ನಾವು ಇದ್ರ ಬಗ್ಗೆ ನಾಳೆ ಮಾತಾಡೋಣ. ಈಗ ನೀನು ಮಲ್ಕೋ. ಎಲಿಜಬೆತ್ ಬೆಡ್ಶೀಟ್ ಹಾಕೊಂಡು ನಿದ್ದೆ ಮಾಡ್ತಿದ್ಲು. ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿತು. ಸಿಡಿಲು ಬಡಿಯಿತು. ಆಗ ಬಾಗಿಲು ತೆರೆಯುವ ಶಬ್ದ ಕೇಳಿತು. ಅಲ್ಲಿ ಯಾವುದೋ ಒಂದು ನೆರಳು ಎಲಿಜಬೆತ್ನ ಕಾಲಿನ ಕೆಳಗಡೆ ನಿಂತ್ಕೊಂಡಿರುವ ಹಾಗೆ ಅನ್ನಿಸ್ತು. ಅದರ ಉದ್ದವಾದ ಕೂದಲು ಹಾರಾಡುತ್ತಿತ್ತು. ಅದರ ಕಣ್ಣು ತುಂಬಾ ಕೆಂಪಾಗಿತ್ತು. ಅದು ಅವಳು ಹಾಕೊಂಡಿದ್ದ ಬೆಡ್ಶೀಟ್ ಅನ್ನು ಕೆಳಗೆ ಎಳೆಯುತ್ತಾ ಇತ್ತು. ಎಲಿಜಬೆತ್ ಪುನಃ ಅದನ್ನು ಎಳೆಯುತ್ತಿದ್ದಳು. ದೆವ್ವ ಪುನಃ ಆ ಬೆಡ್ಶೀಟ್ ಅನ್ನು ಎಳೆಯಿತು. ಎಲಿಜಬೆತ್ಗೆ ಎಚ್ಚರವಾಯಿತು. ಆಗ ಅವಳು ಅಲ್ಲಿ ನೋಡಿದ್ಲು. ದೆವ್ವ ಅವಳ ತಲೆಯ ಮೇಲೆ ಸುತ್ತಾಡುತ್ತಾ ಇತ್ತು. ಅದನ್ನು ನೋಡಿದಾಗ ಎಲಿಜಬೆತ್ಗೆ ಜೀವ ಹೋದಂಗಾಯಿತು. ಅವಳು ಜೋರಾಗಿ ಕಿರ್ಚಾಡುತ್ತಿದ್ದಳು. ಅಪ್ಪ, ಅಪ್ಪ, ನನ್ನನ್ನು ಕಾಪಾಡಿ ಅಪ್ಪ. ಜಾನ್ ವೇಗವಾಗಿ ಬಂದು ಬಾಗಿಲನ್ನು ತೆರೆದ. ಏನಾಯ್ತು ಎಲಿಜಾ? ಏನಾದ್ರೂ ಕೆಟ್ಕಣಿಸ್ಬಿತ್ತಾ? ಎಲಿಜಬೆತ್ನ ಬಾಯಿಂದ ಮಾತೇ ಹೊರಬರಲಿಲ್ಲ. ಅವಳು ಹಾಗೆ ಮಲ್ಕೊಂಡು ಹೆದರಿ ಮೇಲ್ಗಡೆ ಮಾತ್ರ ನೋಡ್ಕೊಂಡಿದ್ಲು. ಅವಳ ಕಣ್ಗಳಲ್ಲಿದ್ದ ಆ ಭಯ ದೂರ ಹೋಗ್ಲೇ ಇಲ್ಲ. ಅಪ್ಪ, ನಾನು ನಿಮ್ ಜೊತೆ ಮಲಗ್ತೀನಿ, ಪ್ಲೀಸ್, ನನ್ಗಿಲ್ಲಿ ಮಲಗೋದ್ ಬೇಡ. ಸರಿ ಮಗಳೇ, ಮಮ್ಮಿಗೆ ನಾವು ಡಿಸ್ಟರ್ಬ್ ಮಾಡೋದೇ ಬೇಡ. ನಾನು ನಿನ್ ಜೊತೆನೆ ನಿದ್ದೆ ಮಾಡ್ತೀನಿ. ಅವಳ ಆರೋಗ್ಯ ಸರಿ ಇಲ್ಲ ಈಗ. ಮರುದಿನ ಎಲಿಜಬೆತ್ನ ತಾಯಿ ಫ್ರೀಟಾ ಹೊರಗೆ ಬಟ್ಟೆಯನ್ನು ಒಣಗಿಸ್ತಿದ್ಲು. ಆಗ ಎಲಿಜಬೆತ್ ಅವಳ ಹತ್ತಿರ ಬಂದ್ಲು. ಮಗು, ನಿನ್ನೆ ಏನಾದ್ರೂ ಕೆಟ್ಟ ಕನಸು ಕಂಡ್ಯಾ? ಇಲ್ಲ ಅಮ್ಮ, ಅದೆಲ್ಲ ಸತ್ಯ.
ನಿಮಗನಿಸ್ತಿದೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ, ಆದ್ರೆ ಅದೆಲ್ಲ ಸತ್ಯ ಅಮ್ಮ. ಸರಿ ಮಗು, ನೀನು ರೂಮ್ ಒಳಗೆ ಹೋಗು, ನಾನು ಲಂಚ್ ರೆಡಿ ಮಾಡಿ ಆಮೇಲೆ ಕರಿತೀನಿ. ಎಲಿಜಬೆತ್ ಅಲ್ಲಿಂದ ಹೋಗ್ಬಿಟ್ಲು. ಫ್ರೀಟಾ ಬಟ್ಟೆಯನ್ನು ಒಣಗಿಸಿ ಆಮೇಲೆ ಮನೆಯೊಳಗೆ ಹೋಗುವಾಗ ಆಗ ಅಲ್ಲಿ ನಿಂತ್ಕೊಂಡಿದ್ದ ದೆವ್ವ ಫ್ರೀಟಾ ಒಳಗೆ ಹೋಗುವುದನ್ನು ನೋಡಿ ಬಟ್ಟೆ ಒಣಗಾಕಿದ ಕಡೆ ಹಾರಾಡ್ಕೊಂಡೇ ಹೋಯ್ತು. ಎಲ್ಲ ಬಟ್ಟೆಗಳು ನೆಲದಲ್ಲಿ ಬಿದ್ಬಿಡ್ತು. ಫ್ರೀಟಾ ಹಿಂದೆ ತಿರುಗಿ ನೋಡಿದಾಗ ಆ ದೆವ್ವ ಅವಳ ಹತ್ತಿರ ನಿಂತ್ಕೊಂಡಿತ್ತು. ದೆವ್ವ ಫ್ರೀಟಾಳ ಕೈಯಲ್ಲಿ ಗಾಯ ಮಾಡ್ತು. ಆಮೇಲೆ ಅವಳನ್ನು ಜೋರಾಗಿ ಒದೆಯಿತು. ಅವಳು ದೂರ ಹೋಗಿ ಬಿದ್ಬಿಟ್ಲು. ಎಲಿಜಬೆತ್ ಒಳಗಿಂದ ವೇಗವಾಗಿ ಬಂದು ನೋಡಿದ್ಲು. ಆ ದೆವ್ವ ಅವಳ ತಾಯಿಯ ಕತ್ತನ್ನು ಹಿಡ್ಕೊಂಡು ಮೇಲೆ ಎತ್ಕೊಂಡಿತ್ತು. ಆ ದೆವ್ವದ ರೂಪವನ್ನು ನೋಡಿ ಎಲಿಜಬೆತ್ ತುಂಬಾ ಹೆದರಿದ್ಲು. ಅಮ್ಮ, ಬಿಟ್ಬಿಡು ನನ್ನ ತಾಯಿನ, ಹೋಗಿಲ್ಲಿಂದ ನೀನು. ಯಾರನ್ನು ಬಿಡೋದಿಲ್ಲ. ನಾನು ಪುನಃ ಇಲ್ಲಿಗೆ ಬರ್ತೀನಿ. ಆಗ ನಿಮ್ಮೆಲ್ಲರನ್ನು ನಾನು ಕೊಂದ್ಬಿಡ್ತೀನಿ. ಆ ದೆವ್ವ ಅಲ್ಲಿಂದ ಮಾಯವಾಯಿತು. ತಾಯಿ ಮಗಳು ಅಳ್ತಾ ಇದ್ರು. ಆಗ ಅಲ್ಲಿಗೆ ಜಾನ್ ಬಂದ. ಅವರಿಬ್ಬರ ಸ್ಥಿತಿಯನ್ನು ನೋಡಿ ಅವನು ಹೆದರಿದ. ನಾ ಇದಕ್ಕೇನಾದ್ರೂ ಮಾಡ್ಲೇಬೇಕು. ನಮ್ ಕುಟುಂಬನ ಈ ರೀತಿ ನೋಡಕ್ಕಾಗ್ತಿಲ್ಲ. ನಾ ಈಗ್ಲೇ ಹೋಗಿ ನನ್ನ ಫ್ರೆಂಡ್ ಜಾಕ್ಸನ್ನ ಕರಿತೀನಿ. ಅವನೊಬ್ಬ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್. ಅವನು ಖಂಡಿತ ನಮಗೆ ಸಹಾಯ ಮಾಡ್ತಾನೆ. ಅಲ್ಲಿವರೆಗೂ ಎಲ್ರೂ ಒಟ್ಟಿಗಿರೋಣ. ರಾತ್ರಿ ಜಾನ್ ಹಾಗೂ ಅವನ ಕುಟುಂಬ ಜೊತೆಯಲ್ಲೇ ಕೂತ್ಕೊಂಡಿದ್ರು. ಜಾನ್ನ ಕೈಯಲ್ಲಿ ಒಂದು ಕ್ರಾಸ್ ಇತ್ತು. ಅವನು ಅವನ ಕುಟುಂಬಕ್ಕೆ ಕಾವಲಾಗಿ ಕೂತ್ಕೊಂಡಿದ್ದ. ಆಗ ಅವನ ಕಿವಿಯಲ್ಲಿ ಯಾವುದೋ ಶಬ್ದ ಕೇಳಿತು. ಜಾನ್, ನನ್ನನ್ನು ಕಾಪಾಡು ಜಾನ್. ಅವನಿಗೆ ಅದು ಫ್ರೀಟಾಳ ಧ್ವನಿ ಅಂತ ಅನ್ನಿಸ್ತು. ಇದ್ದಕ್ಕಿದ್ದಂತೆ ಆ ಧ್ವನಿ ಎಲಿಜಬೆತ್ನ ಧ್ವನಿಯಾಗಿ ಬದಲಾಯಿತು. ಅಪ್ಪ, ನನ್ನನ್ನು ಕಾಪಾಡಿ ಅಪ್ಪ. ಆದ್ರೆ ಪಕ್ಕದಲ್ಲೇ ಫ್ರೀಟಾ ಹಾಗೂ ಎಲಿಜಬೆತ್ ನಿದ್ದೆ ಮಾಡ್ಕೊಂಡಿರೋದನ್ನು ನೋಡಿ ಅವನಿಗೆ ಅರ್ಥವಾಯಿತು ಅದು ಆ ದೆವ್ವದ ಧ್ವನಿ. ಆಗ ಅವನಿಗೆ ಶಬ್ದ ಇನ್ನು ಜೋರಾಗಿ ಕೇಳಿಸ್ತಿತ್ತು. ಎಷ್ಟು ಜೋರಾಗಿ ಅಂದ್ರೆ ಅವನ ಕೈಯಲ್ಲಿದ್ದ ಕ್ರಾಸ್ ಕೆಳಗೆ ಬಿದ್ಬಿಡ್ತು. ಆ ಕ್ರಾಸ್ನ ಮೇಲೆ ಒಂದು ಕುರ್ಚಿ ಹಾರಾಡ್ಕೊಂಡೇ ಬಂದು ಅದರ ಮೇಲೆ ಬಿದ್ಬಿಡ್ತು. ಜಾನ್ ಕ್ರಾಸ್ ಅನ್ನು ಹುಡುಕ್ತಿದ್ದ. ಅಷ್ಟರಲ್ಲಿ ಯಾರೋ ಕಿರುಚುವ ಶಬ್ದ ಅವನಿಗೆ ಕೇಳಿತು. ಅವನು ಹಿಂದೆ ತಿರುಗಿ ನೋಡಿದ. ಆಗ ಆ ದೆವ್ವ ಫ್ರೀಟಾಳನ್ನು ಜೋರಾಗಿ ಹೊಡೆಯುತ್ತಿತ್ತು. ಬಿಡು, ನನ್ನ ಫ್ಯಾಮಿಲಿನ ಏನು ಮಾಡಬೇಡ. ಆಗ ಜಾಕ್ಸನ್ ಅಲ್ಲಿಗೆ ಬಂದು ಕ್ರಾಸ್ ಅನ್ನು ಎತ್ತಿ ಹಿಡಿದ. ದೆವ್ವ ಅದನ್ನು ನೋಡಿ ತುಂಬಾ ಹೆದರಿ ಹಾಗೇನೇ ನಿಂತ್ಬಿಡ್ತು. ನೀನು ಏನಕ್ಕೆ ಇಲ್ಲಿ ಬಂದಿದೀಯಾ? ಜಾನ್ ಫ್ಯಾಮಿಲಿಗೆ ಈ ರೀತಿ ಏನಕ್ಕೆ ಮಾಡ್ತಾ ಇದೀಯಾ? ಆ ದೆವ್ವ ಕೋಪದಿಂದ ಜಾನ್ ಕಡೆ ನೋಡಿತು. ಆಮೇಲೆ ಫ್ರೀಟಾಳ ಕೂದಲನ್ನು ಹಿಡಿದು ಅವಳನ್ನು ಜೋರಾಗಿ ಎಸೆಯಿತು. ಜಾನ್ ಹತ್ರ ಕೇಳಿ ನಾನು ಯಾರು ಅಂತ. ಯಾಕೆ ಜಾನ್, ಮರೆತ್ಬಿಟ್ಟಿಯಾ? ನಾನೇ ಕೇಟ್. 10 ವರ್ಷಗಳ ಹಿಂದೆ ನೀನು ಕೊಲೆ ಮಾಡಿದ ಅದೇ ಕೇಟ್. ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನಾನು ಕಾಯ್ತಿದ್ದೀನಿ. ಈಗ ನನ್ನ ಶಕ್ತಿ ಜಾಸ್ತಿಯಾಗಿದೆ. ಇನ್ಮುಂದೆ ನಾನು ಯಾರನ್ನೂ ಬಿಡೋದಿಲ್ಲ. ನಿನ್ನ ಕುಟುಂಬವನ್ನು ನಾನು ನಾಶ ಮಾಡ್ತೀನಿ. ನಾನು ಇವನ ಕುಟುಂಬದವರನ್ನು ಬಿಡಬೇಕು ಅಂದರೆ ಈ ಜಾನ್ ಸಾಯಲೇಬೇಕು. ಇಲ್ಲ ಅಂದರೆ ನಾನು ಇವನ ಕುಟುಂಬವನ್ನು ಖಂಡಿತ ನಾಶ ಮಾಡಿಬಿಡ್ತೀನಿ. ಎಲ್ಲರೂ ಇದನ್ನು ಕೇಳಿ ತುಂಬಾ ಹೆದರಿದ್ರು. ಜಾನ್ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಆಮೇಲೆ ಅಳಕ್ ಶುರು ಮಾಡಿದ. ಈ ಕೇಟ್ ಯಾರು ಜಾನ್? ಹೇಳು ನಂಗೆ. ಕೇಟ್ ನಮ್ಮ ಪಕ್ಕದ ಮನೆಯವರು. ನಮ್ಮ 301 ಎಕರೆ ಜಮೀನಿದೆಯಲ್ಲ, ಅದರಲ್ಲಿ 200 ಎಕರೆ ಅವ್ರದೇ. ನಮ್ಮ ಫ್ಯಾಮಿಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಆ ಜಮೀನ ನೋಡಿ ಹೊಟ್ಟೆ ಕಿಚ್ಚಲ್ಲಿ ಅದ್ರ ಮೇಲೆ ಒಂದು ಕಣ್ಣು ಹಾಕಿದ್ದೆ. ಅದನ್ನ ಕೊಂಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಕೊಡಲ್ಲ ಅಂತ ಹೇಳ್ಬಿಟ್ರು. ಆವಾಗ ನನ್ನ ಈಗೋ ಹರ್ಟ್ ಆಯ್ತು. ಆದ್ರಿಂದ ಒಂದಿನ ರಾತ್ರಿ ಅವ್ರನ್ನ ಕೊಂದ್ಬಿಟ್ಟೆ. ನಂತರ ಎಲ್ಲ ಜಮೀನನ್ನ ನಾನು ತಗೊಂಡೆ. ಅಪ್ಪ, ನೀವು ಈ ತರ ವ್ಯಕ್ತಿಯಾಗಿರ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ತುಂಬಾ ನಾಚಿಕೆ ಆಗ್ತಿದೆ. ಆ ದೆವ್ವ ಸೇಡ್ ತೀರಿಸ್ಕೊಳ್ತಾ ಇದೆ. ಅದು ಜಾನ್ನ ಜೀವಂತವಾಗಿ ಬಿಡಲ್ಲ. ಅಲ್ಲಿವರೆಗೂ ಈ ಕುಟುಂಬಕ್ಕೆ ಇದೇ ರೀತಿ ಕಾಟ ನಡೀತಾನೆ ಇರುತ್ತೆ. ಇದ್ದಕ್ಕಿದ್ದಂತೆ ಅಲ್ಲಿದ್ದ ಕ್ಯಾಂಡಲ್ ಆರಿ ಹೋಯಿತು. ಪುನಃ ಆ ದೆವ್ವ ಅವರ ಮನೆಗೆ ವಾಪಸ್ ಬಂತು. ಆ ದೆವ್ವ ಫ್ರೀಟಾ ಹಾಗೂ ಎಲಿಜಬೆತ್ನ ಹತ್ತಿರ ಹೋಗಿ ಅವರ ಕತ್ತನ್ನು ಹಿಡ್ಕೊಂಡು ಮೇಲೆ ಎತ್ಬಿಟ್ಟು. ಏನ್ ಯೋಚನೆ ಮಾಡಿದ್ದೀಯ ಜಾನ್? ನಿನ್ನ ಕಣ್ಮುಂದೆ ನಿನ್ನ ಕುಟುಂಬ ನಾಶವಾಗೋದನ್ನು ಆಸೆ ಪಡ್ತೀಯಾ?
ಜಾನ್ಗೆ ಶಾಕ್ ಹೊಡೆದ ಹಾಗೆ ಇತ್ತು. ಅವನು ಮೆಲ್ಲನೆ ಮುಂದೆ ನಡೆದ. ಅವನು ಟೇಬಲ್ನಲ್ಲಿದ್ದ ಚಾಕು ತಗೊಂಡ. ಆಮೇಲೆ ಅವನನ್ನು ಅವನೇ ಚುಚ್ಕೊಂಡ. ದೆವ್ವ ಅವರಿಬ್ಬರನ್ನು ಕೆಳಗೆ ಹಾಕಿ ಅಲ್ಲಿಂದ ಮಾಯವಾಯಿತು. ಎಲಿಜಬೆತ್, ಫ್ರೀಟಾ ಇಬ್ರು ಜಾನ್ ಹತ್ತಿರ ಹೋಗಿ ಅಳ್ತಾ ಇದ್ರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದು ಆನೆಬೆಲ್ ಗೊಂಬೆಯ ನಿಜವಾದ ಕಥೆ. ಡೋನಾಳಿಗೆ ಅವಳ ತಾಯಿ ಒಂದು ಸುಂದರವಾದ ಗೊಂಬೆಯನ್ನು ಗಿಫ್ಟ್ ಆಗಿ ಕೊಟ್ಟರು. ಗೊಂಬೆಯನ್ನು ತಗೊಂಡ್ಬಂದು ಅವಳು ಅವಳ ಫ್ರೆಂಡ್ ಆಂಜಿ ಹತ್ರ ಸಂತೋಷವಾಗಿ ಹೇಳಿದ್ಲು. ಆಂಜಿ, ನೋಡು ಈ ಗೊಂಬೆ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಅಮ್ಮ ನನಗೆ ಗಿಫ್ಟ್ ಕೊಟ್ರು. ಐ ಲವ್ ಡಾಲ್ಸ್ ಟೂ ಮಚ್. ನನಗೆ ಚಿಕ್ಕ ವಯಸ್ಸಿಂದನೇ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ನನ್ನ ತಾಯಿಗೆ ನನಗೇನ್ ಬೇಕು ಅಂತ ಗೊತ್ತು. ಈ ಗೊಂಬೆ ತುಂಬಾ ಕ್ಯೂಟ್ ಆಗಿದೆ. ನನಗೆ ಇದು ಮಾತಾಡುವ ಹಾಗೆ ಅನ್ನಿಸ್ತಿದೆ. ಸೋ ಬ್ಯೂಟಿಫುಲ್. ಡೋನಾ ಸ್ವಲ್ಪ ಹೊತ್ತು ಗೊಂಬೆಯ ಜೊತೆ ಆಟಾಡ್ಕೊಂಡು ಆಮೇಲೆ ಗೊಂಬೆಯನ್ನು ಮಂಚದ ಮೇಲೆ ಇಟ್ಟು ಊಟ ಮಾಡುವುದಕ್ಕೆ ಫ್ರೆಂಡ್ ಜೊತೆ ಹೋದ್ಲು. ಆಗ ಇದ್ದಕ್ಕಿದ್ದಂತೆ ಆ ಗೊಂಬೆಯ ಕಣ್ಣು ಕೆಂಪಾಗಿ ಬದಲಾಯಿತು. ಅದರ ಕಣ್ಣು ವಿಚಿತ್ರವಾಗಿ ಹೊಳೆಯುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರು ಊಟ ಮಾಡಿ ಅವರ ರೂಮಿಗೆ ಬಂದು ನೋಡಿದಾಗ ಅಲ್ಲಿದ್ದದನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಯಿತು. ಅವರು ಮಂಚದಲ್ಲಿ ಇಟ್ಟು ಹೋಗಿದ್ದ ಗೊಂಬೆ ಈಗ ಕುರ್ಚಿಯಲ್ಲಿ ಕೂತ್ಕೊಂಡಿತ್ತು. ಆ ಗೊಂಬೆಯ ಕಣ್ಣುಗಳು ಕೆಂಪಾಗಿತ್ತು. ಇದನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಯಿತು. ಅರೆ, ನಾನಿದನ್ನು ಮಂಚದ ಮೇಲೆ ಇಟ್ಟೋಗಿದ್ದೆ. ಇದು ಕುರ್ಚಿಗೆ ಹೇಗೆ ಬಂತು? ನೀನೇನಾದರೂ ತೆಗ್ದಿಟ್ಯಾ? ಇಲ್ಲ ಇಲ್ಲ, ನನ್ನ ಬಿಟ್ರೆ ಬೇರೆ ಯಾರು ಈ ರೂಮ್ಗೆ ಬರಲಿಲ್ಲ. ಇದು ಕುರ್ಚಿಗೆ ಹೇಗೆ ಬಂತು? ನನಗೊಂದು ಅರ್ಥ ಆಗ್ತಿಲ್ಲ. ಆಮೇಲೆ ಅವರಿಬ್ರು ಆ ಗೊಂಬೆಯನ್ನು ನೋಡಿದ್ರು. ಆ ಗೊಂಬೆಯ ಒಳಗಿಂದ ಭಯಂಕರವಾದ ಶಬ್ದ ಮನೆಯೆಲ್ಲ ಕೇಳುತ್ತಿತ್ತು. ಆ ದಿನದಿಂದ ಆ ಮನೆಯಲ್ಲಿ ಯಾವುದಾದ್ರೂ ವಿಚಿತ್ರವಾದ ಘಟನೆ ನಡೆಯುತ್ತಾನೇ ಇತ್ತು. ಕಿವಿಗೆ ನೋವಾಗುವಷ್ಟು ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಕೆಲವೊಮ್ಮೆ ಆ ಗೊಂಬೆ ಮಂಚದ ಕೆಳಗೆ ಇರ್ತಿತ್ತು. ಆಮೇಲೆ ಕೆಲವೊಮ್ಮೆ ಬಾಗಿಲ ಹತ್ತಿರ. ಅದು ಈ ರೀತಿ ನಡ್ಕೊಳ್ಳೋದನ್ನು ನೋಡಿ ತುಂಬಾ ಭಯ ಆಗ್ತಿತ್ತು. ಇದ್ದಕ್ಕಿದ್ದಂತೆ ಯಾರೋ ನಗಾಡುವ ಶಬ್ದ ಕೇಳಿತು. ಯಾವುದೋ ಮಗು ಜೋರಾಗಿ ನಗಾಡುವ ಹಾಗೆ ಆ ಶಬ್ದ ಇತ್ತು. ಆಮೇಲೆ ಇದ್ದಕ್ಕಿದ್ದಂತೆ ಆ ಗೊಂಬೆಯೊಳಗಿಂದ ಯಾವುದೋ ಒಂದು ಮಗು ಅಳುವ ಶಬ್ದ ಕೇಳುತ್ತಿತ್ತು. ಇದೆಲ್ಲ ನೋಡುವುದಕ್ಕೆ ತುಂಬಾ ಆಶ್ಚರ್ಯವಾಗಿತ್ತು. ಅವರಿಬ್ಬರು ಹೆದರಿ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡ್ರು. ಒಂದಿನ ಡೋನಾ ಅವಳ ಫ್ರೆಂಡ್ ಜೊತೆ ಅವಳ ರೂಮಿಗೆ ಬಂದು ನೋಡಿದಾಗ ಆ ಗೊಂಬೆ ಅವಳ ಬುಕ್ಸ್ ಎಲ್ಲವನ್ನು ಹರಿದಾಕಿತ್ತು. ಎಲ್ಲ ಪೇಪರ್ಗಳು ಗಾಳಿಯಲ್ಲಿ ಹಾರುತ್ತಿತ್ತು. ಆಮೇಲೆ ಅದರಲ್ಲಿ ಹೆಲ್ಪ್ ಹೆಲ್ಪ್ ಅಂತ ಬರೆದಿತ್ತು. ಭಯಂಕರವಾದ ಶಬ್ದದೊಂದಿಗೆ ಆ ಪೇಪರ್ ಹಾರಾಡುತ್ತಿತ್ತು. ಆಗ ಇಬ್ರು ಆ ಗೊಂಬೆಯನ್ನು ಗಮನಿಸಿ ನೋಡಿದ್ರು. ಆ ಗೊಂಬೆಯ ಕಣ್ಣಿಂದ ರಕ್ತ ಕಣ್ಣೀರು ಸುರಿಯುತ್ತಿತ್ತು. ಅದನ್ನು ನೋಡಿ ಇಬ್ರು ಹೆದರ್ಬಿಟ್ರು. ಭಯದಿಂದ ಇಬ್ರು ಒಬ್ರನ್ನೊಬ್ರು ತಬ್ಬಿಕೊಂಡ್ರು. ಆಮೇಲೆ ಡೋನಾ ಒಂದು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗೆ ಕಾಲ್ ಮಾಡಿದ್ಲು. ಇಲ್ಲಿ ನೋಡಿ, ಈ ಗೊಂಬೆಲಿ 7 ವರ್ಷದ ಮಗುವಿನ ಆತ್ಮ ಇದೆ. ಆ ಮಗುವಿನ ಹೆಸರು ಅನಬೆಲ್ಲ. ಆ ಮಗು ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದೆ. ಈ ಮಗುವಿನ ಆತ್ಮ ಪ್ರೀತಿಯನ್ನು ಕೋರುತ್ತಿದೆ. ಈ ಮಗುವಿಗೆ ನಿಮ್ಮ ಜೊತೆ ಸಂಬಂಧ ಉಂಟಾಗಿದೆ. ಈಗ ನೀವೇ ನಿರ್ಣಯ ಮಾಡಿ, ಈ ಗೊಂಬೆಯನ್ನ ಇಟ್ಕೋಬೇಕಾ ಬೇಡವಾ ಅಂತ. ಹಾ, ಇದನ್ನು ನಾವು ನಮ್ಮ ಜೊತೆನೇ ಇಟ್ಕೊಳ್ತೀವಿ. ಇದು ನಮಗೆ ಯಾವ ತೊಂದರೆಯೂ ಕೊಟ್ಟಿಲ್ಲ. ತುಂಬಾ ಕ್ಯೂಟ್ ಆಗಿರುವ ಡಾಲ್. ಈ ಡಾಲ್ ಅಂದ್ರೆ ನಮಗೂ ತುಂಬಾನೇ ಇಷ್ಟ. ಸ್ವಲ್ಪ ದಿನಗಳ ನಂತರ ಅವರಿಬ್ಬರ ಫ್ರೆಂಡ್ ಒಬ್ಬ, ಅವನ ಹೆಸರು ಲೋ, ಆ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡುವುದಕ್ಕೆ ಬಂದಿದ್ದ. ಅವನು ಅಲ್ಲಿದ್ದ ಇನ್ನೊಂದು ರೂಮಲ್ಲಿ ಇದ್ದ. ಅವನು ಆ ಗೊಂಬೆಯನ್ನು ಗಮನಿಸಿ ನೋಡಿದ. ಅವನಿಗೆ ಆ ಗೊಂಬೆಯನ್ನು ನೋಡಿದ್ರೆ ಏನೋ ವಿಚಿತ್ರವಾಗಿ ಅನ್ನಿಸ್ತು. ಅವನ ಮನಸ್ಸಲ್ಲಿ ಏನೋ ಸಂದೇಹ ಬಂತು. ಡೋನಾ, ಈ ಗೊಂಬೆಯನ್ನ ಇಲ್ಲಿಂದ ಹೊರಗಾಕ್ಬಿಡು. ಇಲ್ಲಾಂದ್ರೆ ಯಾವತ್ತಾದ್ರೂ ಅದು ನಮಗೆ ಅಪಾಯವಾಗುತ್ತೆ. ಲೋ, ಹಾಗೆಲ್ಲ ಏನು ನಡೆಯಲ್ಲ. ನಾವು ಅನಬೆಲ್ಲಾ ಜೊತೆ ತುಂಬಾ ಸಂತೋಷವಾಗಿ ಬಾಳ್ತಿದ್ದೀವಿ. ಅವಳು ನಮ್ಮ ಮೇಲೆ ತುಂಬಾ ಪ್ರೀತಿಯಿಂದ ಇದ್ದಾಳೆ. ಅವಳನ್ನು ನೋಡಿದ್ರೆ ಕೆಟ್ಟದಾಗಿ ಯಾವುದೂ ಅನ್ಸೋದಿಲ್ಲ ನಮಗೆ. ಆ ಸಮಯದಲ್ಲಿ ಅವರಿಬ್ರು ಲೋ ಹೇಳಿದ್ದನ್ನು ನಂಬಲೇ ಇಲ್ಲ.
ಅವರು ಲೋ ಹೇಳಿದ ಯಾವುದನ್ನು ಕೇಳಿಸ್ಕೊಳ್ಳೇ ಇಲ್ಲ. ಅದೇ ಅವರಿಬ್ಬರು ಮಾಡಿದ ದೊಡ್ಡ ತಪ್ಪು. ಒಂದಿನ ಲೋ ಅವನ ರೂಮಲ್ಲಿ ಒಬ್ಬನೇ ಮಲಗಿದ್ದ. ಆಗ ಭಯಂಕರವಾದ ಶಬ್ದ ಕೇಳುತ್ತಾ ಇತ್ತು. ಆ ಗೊಂಬೆ ಭಯಂಕರವಾಗಿ ನಗಾಡಿಕೊಂಡು ಅವನ ರೂಮಿಗೆ ಬಂತು. ಆಗ ಅವನು ನೋಡಿದ ಆ ಗೊಂಬೆ ಗಾಳಿಯಲ್ಲಿ ಹಾರಾಡಿಕೊಂಡೇ ಅವನ ಪಕ್ಕದಲ್ಲಿ ಬಂತು. ಅದು ಅವನ ತಲೆಯ ಮೇಲೆ ಸುತ್ತಾಡ್ಕೊಂಡೇ ಇತ್ತು. ಅದರ ಮುಖ ತುಂಬ ಭಯಂಕರವಾಗಿತ್ತು. ಅದರ ಕಣ್ಣುಗಳು ತುಂಬ ಕೆಂಪಾಗಿತ್ತು. ಅದರ ಬಾಯಿಂದ ರಕ್ತ ಸುರಿಯುತ್ತಿತ್ತು. ಹೀಗೆ ನೋಡ್ತಿರ್ಬೇಕಾದ್ರೆ ಅದು ಅವನ ಮೇಲೆ ಹೋಗಿ ಕೂತ್ಕೊಳ್ತು. ಆ ಗೊಂಬೆ ಅವನ ಮೇಲೆ ಕೂತ್ಕೊಂಡು ಅವನನ್ನು ಕಚ್ಚುತ್ತಿತ್ತು. ಅವನ ಡ್ರೆಸ್ ಎಲ್ಲ ಹರಿದಾಗ್ತಿತ್ತು. ಕಬಡ್ಡಿ ಕಬಡ್ಡಿ, ಯಾರಾದ್ರೂ ನನ್ನ ಕಬಡ್ಡಿ ಬನ್ನಿ, ಯಾರಾದ್ರೂ ನನ್ನ ಕಬಡ್ಡಿ. ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಅವನಿಗೆ ಅನ್ನಿಸ್ತು ಯಾರೋ ಅವನ ಮೇಲೆ ಕೂತ್ಕೊಂಡು ಚಾಕಿನಿಂದ ಚುಚ್ಚುವ ಹಾಗೆ. ಭಯಂಕರವಾಗಿ ನಗಾಡುವ ಶಬ್ದ ಅವನ ರೂಮೆಲ್ಲ ಕೇಳ್ತಿತ್ತು. ಅವನಿಂದ ಸ್ವಲ್ಪ ಕೂಡ ಅಲ್ಲಾಡೋಕ್ಕೆ ಆಗಲಿಲ್ಲ. ಅವನನ್ನು ಯಾರೋ ಕಟ್ಟಿ ಹಾಕಿದ ಹಾಗೆ ಇತ್ತು. ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಲೋ ತುಂಬ ಹೆದರಿದ್ದ. ಅವನ ಮೈಯೆಲ್ಲ ತುಂಬ ಗಾಯವಾಗಿತ್ತು. ಆದರೆ ಅವನಿಂದ ಒಂದು ಮಾತು ಕೂಡ ಮಾತಾಡೋಕ್ಕಾಗಿಲ್ಲ. ಹಾಗೆ ನೋಡ್ತಿರ್ಬೇಕಾದ್ರೆ ಅವನು ಮೂರ್ಛೆ ಹೋದ. ಅವನು ಕಣ್ಣನ್ನು ತೆರೆದು ನೋಡಿದಾಗ ಅವನು ನೋವಿನಿಂದ ನರಳುತ್ತಿದ್ದ. ಅವನ ದೇಹದಲ್ಲಿ ತುಂಬ ಗಾಯವಾಗಿತ್ತು. ಅವನಿಂದ ನೋವನ್ನು ತಡೆಯಕ್ಕಾಗಲಿಲ್ಲ. ಡೋನಾ ಹಾಗೂ ಅವಳ ಫ್ರೆಂಡ್ ಇದನ್ನು ನೋಡಿ ತುಂಬ ಆಶ್ಚರ್ಯಪಟ್ಟರು. ಅವರಿಬ್ಬರು ತುಂಬ ಹೆದರಿದ್ದರು. ಡೋನಾ ಅವಳ ತಲೆಯಲ್ಲಿ ಕೈಯನ್ನಿಟ್ಕೊಂಡು ಕೂತ್ಕೊಂಡ್ಲು. ಈ ವಿಷಯ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ತಿಳಿಯಿತು. ಅವರು ಫಾದರ್ ಹೇಗನನ್ನು ಕರೆದ್ರು. ಅವರು ಆ ಅನೆಬಲ್ ಗೊಂಬೆಯನ್ನು ರಿಸರ್ಚ್ ಮಾಡಿದ್ರು. ಆದರೆ ಅವರಿಗೆ ಅನ್ನಿಸ್ತು ಆ ಗೊಂಬೆಯನ್ನು ವಶ ಮಾಡುವುದು ಅಷ್ಟು ಸುಲಭವಾದ ಕಾರ್ಯ ಇಲ್ಲ ಅಂತ. ಅವರು ಇನ್ನೊಂದು ಫಾದರನ್ನು ಬರಕ್ಕೆ ಹೇಳಿದ್ರು. ಅವರಿಬ್ರು ಹೆಡೆನ್ ಲಾರನ್ ವಾರನ್ನ ಕರೆದ್ರು. ಇವರು 3 ಜನ ಸೇರಿ ಆ ಗೊಂಬೆಯನ್ನು ವಶ ಮಾಡುವ ಕೆಲಸವನ್ನು ನೋಡುತ್ತಿದ್ದರು. ನಿಜ ಹೇಳಬೇಕಂದ್ರೆ ಅದು ಅಷ್ಟು ಸುಲಭವಲ್ಲ. ಇದಕ್ಕೆ ಮುಂಚೆ ಹೆಡೆನ್ ಲಾರನ್ ವಾರನ್ ಈ ರೀತಿ ಗೊಂಬೆಯನ್ನು ನೋಡಿರಲಿಲ್ಲ. ಅವರೆಲ್ಲರೂ ತುಂಬ ಪ್ರಯತ್ನ ಮಾಡಿದ ಮೇಲೆ ಅವರಿಗೆ ಆ ಗೊಂಬೆಯ ನಿಜವಾದ ಕತೆ ತಿಳಿಯಿತು. ಅವರು ನೋಡಿದ್ರು ಆ ಗೊಂಬೆಯ ಒಳಗೆ 7 ವಯಸ್ಸು ಚಿಕ್ಕ ಹುಡುಗಿಯ ಆತ್ಮ ಇರಲಿಲ್ಲ. ಅದಕ್ಕೆ ಬದಲಾಗಿ ಒಂದು ದೊಡ್ಡ ಭಯಂಕರವಾದ ದೆವ್ವದ ಆತ್ಮ ಇತ್ತು. ಅದು ಒಂದು ಚಿಕ್ಕ ಹುಡುಗಿಯ ಥರ ನಟಿಸುತ್ತಿತ್ತು. ಅದರ ಗುರಿ ಏನು ಅಂದರೆ ಡೋನಾ ಹಾಗೂ ಅವಳ ಫ್ರೆಂಡ್ನ ದೇಹದ ಒಳಗೆ ನುಗ್ಗುವುದು. ನಿಜವಾಗ್ಲೂ ಅದು ಅಂದ್ಕೊಂಡಿದ್ದು ನಡೆದಿದ್ದರೆ ಅದು ಒಂದು ದೊಡ್ಡ ವಿನಾಶಕ್ಕೆ ಕಾರಣವಾಗುತ್ತಿತ್ತು. ಹೆಡೆನ್ ಲಾರನ್ ಯಾವಾಗ ಈ ನಿಜವನ್ನು ಅವರ ಬಳಿ ಹೇಳಿದ್ರೋ ಅವರಿಬ್ಬರು ತುಂಬ ಹೆದರಿದರು. ಅವರು ಭಯದಿಂದ ನಡುಗುವುದಕ್ಕೆ ಶುರು ಮಾಡಿದ್ರು. ಸರ್, ನನಗೆ ತುಂಬ ಭಯ ಆಗ್ತಿದೆ. ಪ್ಲೀಸ್ ಈ ಗೊಂಬೆಯಿಂದ ನನ್ನನ್ನು ಕಾಪಾಡಿ. ಈ ಗೊಂಬೆಯನ್ನು ಇಲ್ಲಿಂದ ತಗೊಂಡೋಗಿ. ಇದರಿಂದ ಯಾವಾಗ ಬೇಕಾದರೂ ನಮಗೆ ಅಪಾಯ ಬರ್ಬೋದು. ನೀನು ಗಾಬರಿಗೊಳ್ಬೇಡ ಮೈ ಚೈಲ್ಡ್. ನಾನು ಈ ಗೊಂಬೆಯನ್ನ ಶಾಶ್ವತವಾಗಿ ಎಲ್ಲಾದರೂ ದೂರಕ್ಕೆ ಕರ್ಕೊಂಡು ಹೋಗ್ತೀನಿ. ಅದ್ರ ನಂತರ ನಿಂಗೇನೂ ತೊಂದರೆ ಉಂಟಾಗಲ್ಲ. ಆಮೇಲೆ ಎಡನ್ ಲಾರೆನ್ ಆ ಗೊಂಬೆಯನ್ನು ಅವರ ಕಾರ್ ಡಿಕ್ಕಿಯಲ್ಲಿ ಇಟ್ಟು ಅಲ್ಲಿಂದ ತಗೊಂಡು ಹೊರಟೋದ್ರು. ಅವರ ಕಾರ್ ಸ್ವಲ್ಪ ದೂರ ಹೋಗಿತ್ತು ಅಷ್ಟೇ. ಅಷ್ಟರಲ್ಲಿ ಅವರ ಕಾರ್ ಸ್ಟೇರಿಂಗ್ ಸ್ಟಕ್ ಆಯಿತು. ಅವರ ಕಾರ್ ಡಿಕ್ಕಿಯಿಂದ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಅವರ ಕಾರ್ ಅಲ್ಲೇ ನಿಂತೋಯ್ತು. ಹೆಡೆನ್ ಲಾರೆನ್ ತುಂಬ ಹೊತ್ತು ಯೋಚನೆ ಮಾಡಿದ್ರು. ಆಮೇಲೆ ಅವರ ಹತ್ರ ಇಟ್ಟಿದ್ದ ಹೋಲಿ ವಾಟರ್ನ ತೆಗೆದು ಕಾರ್ ಡಿಕ್ಕಿಯಲ್ಲಿದ್ದ ಗೊಂಬೆಯ ಮೇಲೆ ಹಾಕಿದ್ರು. ಹೋಲಿ ವಾಟರ್ನ ಪ್ರಭಾವದಿಂದ ಆ ಗೊಂಬೆ ಶಾಂತಿಯಾಯಿತು. ಆಮೇಲೆ ಅದನ್ನು ತಗೊಂಡು ಅವ್ರ ಮನೆಗೆ ಬಂದರು. ಅವರಿಗೆ ಅರ್ಥವಾಯಿತು ಆ ಗೊಂಬೆಯನ್ನು ಶಾಂತ ಮಾಡುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ. ಅವರ ಮನೆಯಲ್ಲೂ ಆ ಗೊಂಬೆ ಆ ಕಡೆ ಈ ಕಡೆ ಅಂತ ನಡೆಯುತ್ತಾ ಇತ್ತು. ಆಮೇಲೆ ಅವರು ತುಂಬ ಎಕ್ಸ್ಪರ್ಟ್ ಆಗಿದ್ದ ಫಾದರ್ ಜೇಸನ್ ಬ್ರಾಡ್ಫೋರ್ಡ್ನ ಕರೆದ್ರು. ಜೇಸನ್ ಅವರ ಶಕ್ತಿಯನ್ನು ಪ್ರಯೋಗಿಸಿ ಆ ಗೊಂಬೆಯನ್ನು ಕೈಯಲ್ಲಿ ಎತ್ತಿಕೊಂಡರು. ನೀನೊಂದು ಸಾಧಾರಣವಾದ ಗೊಂಬೆ. ಇನ್ಮುಂದೆ ನೀನು ಯಾರಿಗೂ ಕೂಡ ತೊಂದರೆ ಕೊಡೋಕ್ಕಾಗಲ್ಲ. ಹಾಗೆ ಹೇಳಿ ಅವರು ಆ ಗೊಂಬೆಯನ್ನು ತಗೊಂಡು ಅವ್ರ ಮನೆಗೆ ಹೋದರು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಒಂದು ಕಾಲ್ ಬಂತು. ಅವರು ಹೋಗಿದ್ದ ಕಾರು ಆಕ್ಸಿಡೆಂಟ್ ಆಯಿತು ಅಂತ.
ಆಮೇಲೆ ಜೇಸನ್ ಹಾಗೂ ಹೆಡನ್ ಲಾರೆನ್ ನಿರ್ಧಾರ ಮಾಡಿ ಆ ಗೊಂಬೆಯನ್ನು ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ಬಂಧಿಸಿದ್ರು. ಅವರಿಬ್ಬರು ಸೇರಿ ಆ ಗೊಂಬೆ ಇರುವ ಪೆಟ್ಟಿಗೆಯನ್ನು ಮ್ಯೂಸಿಯಂನಲ್ಲಿ ಇಟ್ರು. ಈಗಲೂ ಆ ಗೊಂಬೆ ಆ ಮ್ಯೂಸಿಯಂಲ್ಲೇ ಇದೆ. ಹೆಡನ್ ಲಾರೆನ್ನ ಒಬ್ಬ ಫ್ರೆಂಡ್ ಅನಬೆಲ್ ಗೊಂಬೆಯ ಬಗ್ಗೆ ಅದನ್ನು ಹಾಸ್ಯ ಮಾಡಿ ನಗಾಡುತ್ತಿದ್ದ. ಆಮೇಲೆ ಒಂದಿನ ಅವನು ಅವನ ಹೆಂಡತಿಯ ಜೊತೆ ಬೈಕಲ್ಲಿ ಹೋಗುತ್ತಿದ್ದಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಅವನಿಗೆ ತುಂಬ ಪೆಟ್ಟಾಗಿ ಅವನು ಅಲ್ಲೇ ಸತ್ತು ಹೋದ. ಅಂದಿನಿಂದ ಎಲ್ಲರೂ ಅನಬೆಲ್ ಹೆಸರನ್ನು ಹೇಳೋದಕ್ಕೂ ಭಯಪಟ್ಟರು. ಈಗಲೂ ಆ ಗೊಂಬೆ ಮರದ ಪೆಟ್ಟಿಗೆಯಲ್ಲಿ ಆ ಮ್ಯೂಸಿಯಂನಲ್ಲಿ ಇದೆ. ಯಾರಿಗೂ ಅದನ್ನು ತೆರೆದು ನೋಡುವ ಧೈರ್ಯ ಬರಲೇ ಇಲ್ಲ. ಇವಾಗಲೂ ಜನರೆಲ್ಲರೂ ಜಗತ್ತಿನ ತುಂಬ ಭಯಂಕರವಾದ ಗೊಂಬೆ ಅನಬೆಲ್ ಅಂತ ಹೇಳ್ತಾರೆ. హుక్కు మనిషి. ఈ కథ 1956లో జరిగింది. అమెరికాలోని ఒక చిన్న నగరంలో సోఫియా అతని బాయ్ ఫ్రెండ్ హ్యాండ్రీ నివసిస్తూ ఉండేవారు. వారిద్దరూ ఎంతో గాఢంగా ప్రేమించుకుంటూ ఉండేవారు. ఎప్పుడూ కూడా కలిసే ఉండేవారు. ఒకరోజు కాలేజ్ నుంచి ఇంటికి వచ్చిన తర్వాత హ్యాండ్రీ సోఫియాని కలవటానికి తన ఇంటికి వెళ్తాడు. తనతో ఇలా అంటాడు, సోఫియా, ఈ రోజు మా నాన్నగారి కారు ఇంట్లోనే ఉంది. తను బిజినెస్ పని మీద బయటికి వెళ్లారు. కాబట్టి నువ్వు ఇంట్లో వాళ్ళకి ఏదైనా చెప్పు. ఈ రోజు మనం అలా లాంగ్ డ్రైవ్కి వెళ్ళొద్దాం. ఏమంటావు? సరేనా? సరే, నేను రెడీగా ఉంటాను. సోఫియా, హ్యాండ్రీ అడవికి దగ్గరలో ఉన్న రోడ్డు మీద కార్ డ్రైవింగ్ చేసుకుంటూ వెళ్తూ ఉంటారు. రేడియోలో మ్యూజిక్ వింటూ వెళ్తున్నారు. ఈలోపు హఠాత్తుగా రోడ్డు మీద ఒక వ్యక్తి అడ్డంగా నిలబడతాడు. ఆ వ్యక్తికి ఒక చెయ్యి ఉండదు. చేతికి బదులు ఒక స్టీల్ హుక్ తగిలించి ఉంటుంది. చీకట్లో నుంచున్న ఆ వ్యక్తి ఒక నల్లటి షాడోలాగా వాళ్ళకు కనిపిస్తాడు. సోఫియా అతన్ని చూడగానే భయంతో కేక పెడుతుంది. ఇక హ్యాండ్రీ సడన్ గా కార్ బ్రేక్ వేశాడు. వాళ్ళిద్దరూ చాలా భయపడిపోయి ఉంటారు. నువ్వు బాగానే ఉన్నావు కదా సోఫియా? హా, నేను బాగానే ఉన్నాను హ్యాండ్రీ. కానీ ఆ వ్యక్తి ఎవరు? నాకు తెలీదు. ఎవరో కారు కింద పడ్డానికి రోడ్డు మీదకి వచ్చి నించున్నట్టున్నారు. సర్లే ఉండు, నేను వెళ్ళి చూసొస్తాను. వద్దు హ్యాండ్రీ, వదిలేసేయ్. మనం ఇక్కడి నుంచి వెళ్ళిపోదాం. ఇక్కడ ఆగటం అంత మంచిది కాదు. సరే అయితే ముందు మనం ఇక్కడి నుంచి వెళ్ళిపోదాం. హ్యాండ్రీ కారుని అడవిలో ఒక చోట ఆపుతాడు. ఇక రేడియోలో నుంచి రొమాంటిక్ మ్యూజిక్ వినిపిస్తూ ఉంటుంది. ఏమైంది హ్యాండ్రీ, నువ్విక్కడ కారుని ఎందుకు ఆపేశావు? ఎందుకంటే మనిద్దరం కాసేపు ఇక్కడ సమయాన్ని సరదాగా గడుపుదాం. ఏమంటావు? హ్యాండ్రీ సోఫియా చెయ్యి పట్టుకొని తనకి దగ్గరగా వస్తాడు. వాళ్ళిద్దరూ ఒకరినొకరు కౌగిలించుకోవాలనుకునే లోపు వాళ్ళ కారు మీద నుంచి ఒక పెద్ద శబ్దం వినిపిస్తుంది. ఏదో ఒక పెద్ద రాయి వచ్చి పడినట్టుగా, భయంకరంగా కారు పైన గీస్తున్నట్టుగా శబ్దం రావటం మొదలవుతుంది. సోఫియా తన చేతులతో చెవులు మూసుకొని ఇలా అంటుంది, అసలు ఏం జరుగుతుంది? హ్యాండ్రీ ఇక్కడి నుంచి వెళ్ళిపోదాం. హ్యాండ్రీ కార్ స్టార్ట్ చేయడానికి ప్రయత్నిస్తూ ఉన్నాడు. కానీ కార్ మాత్రం స్టార్ట్ అవ్వదు. తను 2-3 సార్లు ప్రయత్నించిన తర్వాత కార్ స్టార్ట్ అవ్వగానే ఒక్కసారిగా కార్ స్పీడ్ పెంచి అక్కడి నుంచి వెళ్ళిపోతారు. హ్యాండ్రీ ఇంకా సోఫియా భయంతో ఏమీ మాట్లాడకుండా ఉండిపోతారు. ఈ లోపు రేడియోలో నుంచి ఒక అనౌన్స్మెంట్ వినిపిస్తుంది. అంతరాయానికి చింతిస్తున్నాం, కానీ ఇప్పుడే అందిన తాజా వార్త. హుక్ మ్యాన్ మళ్లీ నగరంలోకి ప్రవేశించాడు. మళ్లీ అతను యువతని వేటాడడం మొదలుపెట్టాడు. ప్రతి ఒక్కరూ జాగ్రత్తగా ఉండవలసిందిగా మనవి చేస్తున్నాం. అనౌన్స్మెంట్ వినగానే సోఫియా మతిపోతుంది. భయం తన మొహంలో కొట్టొచ్చినట్టుగా కనిపిస్తుంది. తనను చూసి హ్యాండ్రీ ఇలా అడిగాడు, ఏమైంది సోఫియా? ఈ హుక్ మ్యాన్ ఎవరు? అతని పేరు విన్న దగ్గర నుంచి నువ్వు ఎందుకు అంతలా భయపడిపోతున్నావు? నీకు తెలీదు హ్యాండ్రీ, నువ్వు నగరంలోకి కొన్ని సంవత్సరాల క్రితమే వచ్చావు. ఇప్పటికి 10 సంవత్సరాల క్రితం మా పిన్ని గారి కూతురైన హ్యానా తన బాయ్ ఫ్రెండ్ కలిసి ట్రాకింగ్ మీద వెళ్లారు. వాళ్ళు ఆ రోజు కొండ మీదే టెంట్ వేసుకొని ఉన్నారు. వాళ్ళిద్దరూ టెంట్ లోపలికి వెళ్ళగానే యానా ఒక శబ్దాన్ని విని తను చాలా భయపడిపోయింది. వాళ్ళిద్దరూ టెంట్ లో నుంచి బయటికి వచ్చి చూసేసరికి వాళ్ళెదురుగా ఒక వ్యక్తి నుంచొనున్నాడు. చూడటానికి భయంకరంగా ఉన్నాడు. ఒక చేతి వేళ్లకి గోర్లు చాలా పెద్దగా ఉన్నాయి. కళ్ళేమో ఎర్రగా, ఒక చెయ్యేమో స్టీల్ రాడ్ లా కనిపిస్తుంది. తనకొక హుక్ లాంటిది ఉంది. మీ ఇద్దరిని నేను వదిలిపెట్టను. ప్రేమించుకున్న వాళ్ళందరినీ చంపేస్తాను. యానా బాయ్ ఫ్రెండ్ కి అది విని చాలా కోపం వచ్చింది. అతను తన మీద దాడి చేయడానికి వెళ్ళాడు. కానీ హుక్ మ్యాన్ తన మెడ మీద, తన మొహం మీద భయంకరంగా దాడి చేయడంతో తన బాయ్ ఫ్రెండ్ అక్కడికక్కడే చనిపోయాడు.
హ్యానా భయంతో పరిగెత్తడం మొదలుపెట్టింది. కానీ అతను హుక్ ని తన మెడకి తగిలించి తన కింద పడేలా చేశాడు. తన ముఖం మీద భయంకరంగా దాడి చేశాడు. నా చెల్లి స్పృహ కోల్పోయింది. తనకి ఊహ వచ్చిన తర్వాత తను తిన్నగా ఇంటికి వచ్చేసింది. ఇక జరిగిందంతా నాతో చెప్పింది. తను ఆ రోజు నుంచి ఈ రోజు వరకు కోలుకోనే లేదు. ఒక గదిలోనే ఉండిపోయింది. ఎవరితోనూ మాట్లాడేది కాదు. ఇంతవరకు పెళ్లి కూడా చేసుకోలేదు. కానీ అసలు ఈ హుక్ మ్యాన్ ఎవరు? అతను ఎందుకని ఇలా చేస్తున్నాడు? నగరంలో ఇలాంటి ఘటనలు జరుగుతూనే ఉన్నాయి. రోజు ఎక్కడో చోట ఏదో ఒక జంట మీద దాడి జరుగుతూనే ఉండేది. మాకసలు అర్థమయ్యేదే కాదు అసలు ఈ హుక్ మ్యాన్ ఎవరు, ఎందుకు ఇలా చేస్తున్నాడు అని. కానీ ఈ రోజు వరకు మాకెవరికీ తెలియలేదు అసలు తను ఎవరు అనేది. ఆ విధంగా సోఫియా జరిగిందంతా హ్యాండ్రీకి చెప్తుండగానే హఠాత్తుగా వాళ్ళ కారు మీద మళ్లీ శబ్దం వినిపిస్తుంది. ఎవరో ఒక ఇనప వస్తువుతో వాళ్ళ కారు మీద గట్టిగా కొడుతున్నట్టుగా. హ్యాండ్రీ, మా ఇంటి వైపుకు వెళ్ళు త్వరగా. ఈలోపే ఆ వ్యక్తి తన హుక్కుతో కారు అద్దాన్ని పగలు కొడతాడు. తన ఎర్రటి కళ్ళ నుంచి రక్తం లావాలా పొంగుతూ ఉంటుంది. అతని పెద్ద పెద్ద పళ్ళు, భయంకరమైన ముఖం. అతను సోఫియాని హుక్తో పట్టుకొని గట్టిగా బయటికి లాగేస్తాడు. హ్యాండ్రీ వెంటనే కారులో నుంచి కిందకి దిగి హుక్ మ్యాన్ ని కొట్టడానికి ప్రయత్నిస్తాడు. కానీ హుక్ మ్యాన్ తన హుక్కుతో హ్యాండ్రీ మొహం మీద దాడి చేస్తాడు. హ్యాండ్రీ మొహం అంతా రక్తం కారుతూ ఎర్రగా మారిపోతుంది. ఆ నొప్పి తట్టుకోలేక గట్టిగా అరవడం మొదలు పెడతాడు. చివరికి తను చనిపోతాడు. సోఫియా తన ప్రాణాలు కాపాడుకోవటానికి పరిగెడుతూ ఉంటుంది. నేను ఎవరిని వదిలిపెట్టను, అందరినీ చంపేస్తాను. ఈ నగరంలో జీవించే ఎవరి ప్రేమని నేను గెలవనివ్వను. ప్రతి ఒక్కరిని చంపేస్తాను. సోఫియా పరిగెత్తుకుంటూ అతని అంకుల్ జాన్ దగ్గరికి వెళ్తుంది. వాళ్ళ అంకుల్ ఒక పారానార్మల్ యాక్టివేటర్. సోఫియా జరిగిందంతా ఆయనతో చెప్తుంది. అంకుల్, తను మళ్ళీ ఎందుకు తిరిగి వచ్చాడు? ఎందుకు మమ్మల్ని అందరినీ చంపాలనుకుంటున్నాడు? తను హ్యాండ్రీని కూడా చంపేశాడు. నాకు చాలా భయం వేస్తుంది. భయపడకమ్మా, ముందు ఈ నీళ్లు తాగు. నాకు తెలుసమ్మా హ్యానాతో ఏం జరిగిందో. తను మళ్ళీ తిరిగొచ్చాడు అంటే మీ యువకులందరికీ ప్రాణాపాయం ఉన్నట్టే. కానీ తను మా యువతని ఎందుకు చంపాలనుకుంటున్నాడు? అందరూ చెప్పుకునే దాని ప్రకారం ఇప్పటికీ 50 సంవత్సరాల క్రితం ఈ ఊర్లో కెమిక్ హుక్ అని అతను ఉండేవాడు. అతను ఒక వడ్రంగి. తను ఒక అమ్మాయిని ప్రేమిస్తూ ఉండేవాడు. కానీ ఆ అమ్మాయితో తన పెళ్లి జరగలేదు. ఎందుకంటే ఆ అమ్మాయి తండ్రి చాలా ధనవంతుడు. తనకి డబ్బుందన్న అహంకారంతో వాళ్ళ ప్రేమని విడదీస్తాడు. ఇక కెమెన్ని తన కూతుర్ని ప్రేమించాడన్న కోపంతో ఒక చెయ్యని నరికేస్తాడు. అలాగే భయంకరంగా అతన్ని కొడతాడు. దాంతో పాపం అతను అక్కడికక్కడే చనిపోయాడు. అందరూ అంటూ ఉంటారు తనకి తానే ఒక హుక్కు లాంటిది తయారు చేసుకొని తన చేతికి తగిలించుకున్నాడని. అప్పటి నుండి తను ప్రేమించిన వాళ్ళందరినీ కూడా చంపేస్తూ ఉన్నాడు. ప్రతి 10 సంవత్సరాలకు ఒకసారి తను నగరంలోకి వచ్చి తన వేటని కొనసాగిస్తాడు. అందుకే అందరూ అతన్ని హుక్ మ్యాన్ అంటారు. నేను ఎలాగైనా హుక్ మ్యాన్ మీద హ్యాండ్రీని చంపినందుకు పగ తీర్చుకోవాలి అంకుల్. తను నా చెల్లెలి జీవితాన్ని కూడా నాశనం చేసేశాడు. నేను తనని వదిలిపెట్టను. మీరు నాకు హెల్ప్ చేయండి ప్లీజ్. సరే అమ్మా, నేను నీకు సహాయం చేస్తానులే. సోఫియా తన ఫ్రెండ్ పీటర్ తో కలిసి అడవి దగ్గరికి వెళ్లి నుంచునుంటుంది. హుక్ మ్యాన్ రాక కోసం ఎదురు చూస్తూ ఉంటుంది. నిజానికి నాకు చాలా చాలా భయంగా ఉంది సోఫియా. ఆ హుక్ మ్యాన్ నన్ను కూడా చంపేస్తే అప్పుడు నీకు నేనేమి కానివ్వను. నా మీద నమ్మకం ఉంచు. సోఫియా పీటర్ ని కౌగిలించుకుంటుంది. హఠాత్తుగా అడవిలో భయంకరమైన గాలులు వీస్తూ ఉన్నాయి. సోఫియా చూసేసరికి హుక్ మ్యాన్ తన ఎదురుగా ఉంచి నిలబడి ఉంటాడు. తన హుక్ నుంచి రక్తం కారుతూ ఉంటుంది. ఇక తన కళ్ళు ఎర్రటి రక్తంలా కనిపిస్తూ ఉంటాయి. నేను నీకు చెప్పాను కదా, ప్రేమించుకున్న వాళ్ళందరినీ కూడా చంపేస్తాను అని. ఎవరిని వదల్లో. హుక్ మ్యాన్ తన చేతిని పొడవుగా సాగదీస్తూ హుక్కుతో పీటర్ కాళ్ళు పట్టుకొని లాగుతాడు. అతన్ని ఒక చెట్టు మీద వేలాడదీస్తాడు. ఎవరిని నేను వదిలిపెట్టాను, ఎవరిని కూడా విడిచిపెట్టాను. హుక్ మ్యాన్ రెండో చేతిని కూడా పొడవుగా చాపి సోఫియా గొంతు పట్టుకొని పైకి లేపుతాడు. ఊపిరాడక తను గిలగిలా కొట్టుకుంటూ ఉంటుంది. ఈ లోపు చెట్టు వెనుక దాక్కొని ఉన్న అంకుల్ జాన్ బయటికి వస్తాడు. వెనక నుంచి వచ్చి హుక్ మ్యాన్ మెడలో ఒక లాకెట్ ని వేస్తాడు. హుక్ మ్యాన్ బలమంతా తగ్గిపోతుంది. తను గట్టిగా అరవడం మొదలు పెడతాడు. తన చేతి నుంచి ఆ హుక్ ఊడి కింద పడిపోతుంది. తను మెల్లమెల్లగా గాలిలో మాయమైపోతాడు.
ఇక ఈ విధంగా హుక్ మ్యాన్కి ముక్తి లభిస్తుంది. ಬ್ಲಡಿ ಮೇರಿ. ಒಂದು ದೊಡ್ಡ ಮನೆಯಲ್ಲಿ ರಾತ್ರಿ ಇದ್ದಕ್ಕಿದ್ದಂತೆ ದೀಪಗಳೆಲ್ಲ ಹಾರಿಹೋಯಿತು. ಹೊರಗಡೆ ಬಿರುಗಾಳಿ ಥರ ಬೀಸುತ್ತಿದ್ದ ಗಾಳಿ ಅಲ್ಲಿದ್ದ ಶಾಂತಿಯನ್ನು ಕೆಡಿಸುತ್ತಿತ್ತು. ಆ ಭಯಂಕರವಾದ ಕತ್ತಲಲ್ಲಿ ಯಾರೋ ನಡೆಯುವ ಶಬ್ದ. ಆ ನಡೆಯುವ ಶಬ್ದ ವೇಗವಾಗಿ, ಇನ್ನೂ ವೇಗವಾಗಿ ಕೇಳುತ್ತಿತ್ತು. ಒಂದು ದೊಡ್ಡ ಹಳೆಯ ಬಾಗಿಲು ದೊಡ್ಡ ಶಬ್ದದೊಂದಿಗೆ ಮೆಲ್ಲನೆ ತೆರೆಯಿತು. ಅದರೊಳಗಿಂದ ಒಂದು ಸುಂದರವಾದ ಹುಡುಗಿ ಅವಳ ಕೈಯಲ್ಲಿ ಉರಿಯುತ್ತಿದ್ದ ಕ್ಯಾಂಡಲನ್ನು ತಗೊಂಬರ್ತಾ ಇದ್ಲು. ಅವಳು ದಾರಿಯಲ್ಲಿದ್ದ ಕ್ಯಾಂಡಲ್ಗಳನ್ನು ಕತ್ತಿಸಿಕೊಂಡೇ ಬಂದಳು. ಆ ಹುಡುಗಿಯ ಮುಖ ತುಂಬ ಶಾಂತವಾಗಿತ್ತು. ಅವಳು ಕನ್ನಡಿಯ ಪಕ್ಕದಲ್ಲಿದ್ದ 4 ಕ್ಯಾಂಡಲನ್ನು ಕತ್ತಿಸಿ ಬಿಟ್ಟು ಹೋದಳು. ಆ ರೂಮಲ್ಲಿ 2 ಹುಡುಗರು ಹಾಗೂ ಒಬ್ಬಳು ಹುಡುಗಿ ಸೋಫಾದಲ್ಲಿ ಕೂತ್ಕೊಂಡಿದ್ರು. ಎಲ್ಲರೂ ಆ ಹುಡುಗಿಯನ್ನು ತುಂಬ ಗಮನಿಸಿ ನೋಡಿದರು. ಆ ಹುಡುಗಿಯ ಹೆಸರು ರೋಸಲಿನ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಾರಿ ಫಾರ್ ದ ಟ್ರಬಲ್. ಇಲ್ಲಿ ಯಾವಾಗಲೂ ಈ ರೀತಿ ಕರೆಂಟ್ ಕಟ್ ಆಗುತ್ತೆ. ಹಾಯ್ ರೋಸ್ಲಿನ್, ನಾವು ಚೆನ್ನಾಗೇ ಇದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವಿಲ್ಲಿ ಬರೋದ್ರಲ್ಲಿ ನಿಮಗೆ ಏನಾದರೂ ತೊಂದರೆ ಆಯಿತಾ? ನಾಟ್ ಅಟ್ ಆಲ್. ತುಂಬ ಇಂಟ್ರೆಸ್ಟಿಂಗ್ ಆದ ಜಾಗ ಇದು. ಇಟ್ಸ್ ವಂಡರ್ಫುಲ್. ತುಂಬಾ ಸೈಲೆಂಟ್ ಆಗಿದೆ ಈ ಜಾಗ. ಲುಕ್ಸ್ ವೆರಿ ಡೇಂಜರಸ್. ಇಲ್ಲಿ ಕಾಡಿನ ಪ್ರಾಣಿಗಳು ಕೂಡ ಇರೋ ಹಾಗಿದೆ. ರೋಸ್ಲಿನ್, ನಿಮಗಿಲ್ಲಿ ಭಯ ಆಗಲ್ವಾ? ಮೊದಲು ಇತ್ತು, ಆದರೆ ಈಗ ಇಲ್ಲ. ಈಗ ನನಗೆಲ್ಲ ಅಭ್ಯಾಸ ಆಗಿದೆ. ಈಗ ಈ ಕಾಡು ಪ್ರಾಣಿಗಳ ಶಬ್ದ ಕೂಡ ನನಗೆ ಇಷ್ಟವಾಗಿದೆ. ಇದರ ನಡುವೆ ಕಾಡಿನ ಒಳಗಿಂದ ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳ್ತಿತ್ತು. ಏನಿದು? ಎಲ್ಲೇ ಭೂತ ಪ್ರೇತ ಏನಾದರೂ ಇದೆಯಾ? ಏನು ದೆವ್ವ ಪಿಶಾಚಿನ? ಐ ಡೋಂಟ್ ಬಿಲೀವ್. ನನಗನ್ನಿಸ್ತಿದೆ ನೀನು ಇದಕ್ಕೆ ಮುಂಚೆ ಬ್ಲಡಿ ಮೇರಿಯ ಹೆಸರನ್ನು ಕೇಳಲಿಲ್ಲ ಅಂತ. ಹೌದು ಹೌದು, ಆ ಬ್ಲಡಿ ಮರಿ ಕತೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಆ ಬ್ಲಡಿ ಮರಿ ಬಗ್ಗೆ ನಾನು ಕೂಡ ಕೇಳಿದ್ದೀನಿ. ಏನು ಹೇಳ್ತಾರಂದ್ರೆ 2 ಕ್ಯಾಂಡಲ್ನ ಹಚ್ಚಿ ಅದನ್ನು ಕನ್ನಡಿ ಹತ್ರ ಇಟ್ಟು 3 ಬಾರಿ ಆ ಬ್ಲಡಿ ಮೇರಿನ ನಾವು ಕರೆದ್ರೆ ಆ ಬ್ಲಡಿ ಮೇರಿ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾಳಂತೆ. ಹಾಗೇನೂ ಇಲ್ಲ, ಎಲ್ಲ ಸುಳ್ಳು. ದಿಸ್ ಇಸ್ ಆಲ್ ರಬ್ಬಿಶ್. ಸಾರಾ, ಬ್ಲಡಿ ಮೇರಿಯ ಕತೆ ನಿಜಾನೇ. ಬ್ಲಡಿ ಮೇರಿ ತುಂಬ ಭಯಂಕರವಾದ ದೆವ್ವ. ಈಗಲೂ ಅವಳ ಹೆಸರು ಹೇಳಿದ್ರೆ ಜನರೆಲ್ಲರೂ ಹೆದರ್ತಾರೆ. ಇದೆಲ್ಲ ಸುಳ್ಳು. ಈ ಜಗತ್ತಲ್ಲಿ ದೆವ್ವ ಪಿಶಾಚಿ ಅಂತ ಯಾವುದೂ ಇಲ್ಲ. ಎಲ್ಲರೂ ಸುಮ್ಮನೆ ಕತೆ ಹೇಳಿದ್ದಾರೆ. ನಾನು ನನ್ನ ಕಣ್ಣಾರೆ ನೋಡೋ ತನಕ ನಂಬೋದಿಲ್ಲ. ಒಂದಿನ ನೀನು ಖಂಡಿತ ನಂಬ್ತೀಯ. ಆಮೇಲೆ ಅವರೆಲ್ಲರೂ ಊಟ ಮಾಡಿದ್ಮೇಲೆ ರೋಸ್ಲಿನ್ ಹಾಗೂ ಸಾರಾ ಅವರ ರೂಮಲ್ಲಿ ಮಲಗೋದಕ್ಕೆ ಹೋದರು. ಅವರಿಬ್ಬರ ಫ್ರೆಂಡ್ಸ್ ಇಬ್ಬರು ಇನ್ನೊಂದು ರೂಮಲ್ಲಿ ಮಲಗಿದ್ರು. ರೋಸ್ಲಿನ್ ಹಾಗೂ ಸಾರಾ ಇಬ್ಬರಿಗೂ ನಿದ್ರೆನೇ ಬರಲಿಲ್ಲ. ಸಾರಾ, ನಿನಗೆ ನಿದ್ದೆ ಬರಲಿಲ್ಲ ಅಂದರೆ ಬ್ಲಡಿ ಮೇರಿನ ಕರಿಬೋದಲ್ವಾ? ಈ ಜಗತ್ತಲ್ಲಿ ಇಲ್ಲದೆ ಇರೋರು ನಾನು ಕರೆದ್ರೆ ಹೇಗೆ ಬರ್ತಾರೆ? ನಿನಗೆ ಆ ನಂಬಿಕೆ ಇದ್ದರೆ ನೀನು ಕರಿಬೋದು. ಹಾಗೆ ಹೇಳಿ ರೋಸ್ಲಿನ್ ಮೇಲೆ ಹೋದ್ಲು. ಆಮೇಲೆ ಸಾರಾ ಅವಳ ರೂಮಲ್ಲಿ ಒಬ್ಬಳೇ ಮಲಗಿದ್ಲು. ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳ್ತಿತ್ತು. ಸಾರಾ ಎದ್ದು ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಂಡ್ಳು. ಸಾರಾಳ ನೋಟ ಅಲ್ಲಿದ್ದ ಕ್ಯಾಂಡಲ್ ಮೇಲೆ ಬಿತ್ತು. ಅವಳು 4 ಕಡೆನೂ ನೋಡ್ತಾ ಇದ್ಲು. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಲು. ಆಮೇಲೆ ಕನ್ನಡಿಯ ಮುಂದೆ ಬಂದು ಕೂತ್ಕೊಂಡ್ಳು. ಅವಳು ಸುಮಾರು ಹೊತ್ತು ತನಕ ಯೋಚನೆ ಮಾಡ್ತಾ ಇದ್ಲು. ಬ್ಲಡಿ ಮೇರಿ, ಬ್ಲಡಿ ಮೇರಿ ಯೋಚನೆ ಮಾಡ್ತಾನೇ ಇದ್ಲು. ಅವಳು ಸುಮಾರು ಹೊತ್ತು ಯೋಚನೆ ಮಾಡಿ 4 ಕಡೆನೂ ನೋಡಿದ್ಲು. ಆಗ ಅವಳಿಗೆ ಯಾವುದೋ ಶಬ್ದ ಕೇಳಿತು. ಟೇಬಲ್ ಮೇಲೆ ಇಟ್ಟಿದ್ದ ಜಗ್ ಗ್ಲಾಸ್ 2 ಕೆಳಗೆ ಬಿದ್ದಿತ್ತು. ಅದರ ಶಬ್ದ ಕೇಳ್ತಾನೇ ಇತ್ತು. ಸಾರಾ ಸ್ವಲ್ಪ ಹೊತ್ತು ತನಕ ಆ ಕಡೆನೇ ನೋಡ್ತಿದ್ಲು.
ಆಗ ಯಾರೋ ಬರುವ ಹಾಗೆ ಅವಳಿಗೆ ಅನ್ನಿಸ್ತು. ತಕ್ಷಣ ಒಂದು ಬೆಕ್ಕು ಅಲ್ಲಿಂದ ಹಾರಿ ಬಂತು. ಆಮೇಲೆ ಓಡಿ ಹೋಯಿತು. ಸಾರಾಳಿಗೆ ಈಗ ಜೀವ ಬಂದಂಗಾಯ್ತು. ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡಿದ್ಲು. ಹಾ, ಎಲ್ಲ ಕಡೆನೂ ತುಂಬ ಮೌನವಾಗಿತ್ತು. ಸಾರಾ ಮನಸ್ಸೊಳಗೆ ನಗಾಡ್ಕೊಂಡಿದ್ಲು. ಸುಮಾರು ಹೊತ್ತಿನ ತನಕ ಹೀಗೆ ಮೌನವಾಗಿ ಇತ್ತು. ಆಗ ಕಾಡಿನ ಒಳಗಿಂದ ಕಾಡು ಪ್ರಾಣಿಗಳ ಶಬ್ದ ಭಯಂಕರವಾಗಿ ಕೇಳುತ್ತಿತ್ತು. ಆಗ ಸಾರಾಳಿಗೆ ಅನ್ನಿಸ್ತು ಮೇಲೆ ಹೋಗಿದ್ದ ರೋಸ್ಲಿನ್ ಕೆಳಗೆ ಬರುವ ಹಾಗೆ. ಆಮೇಲೆ ಪುನಃ ಮೌನವಾಯಿತು. ಆಮೇಲೆ ಬಾವಲಿಗಳು ಹಾಗೂ ಗೂಬೆಗಳ ಶಬ್ದ ಕೇಳ್ತಿತ್ತು. ಸುಮಾರು ಹೊತ್ತು ತನಕ ಏನೂ ನಡೀಲೇ ಇಲ್ಲ. ಆಗ ಸಾರಾಳಿಗೆ ಅನ್ನಿಸ್ತು ಬ್ಲಡಿ ಮೇರಿಯ ಕಥೆಯೆಲ್ಲ ಸುಳ್ಳು ಅಂತ. ಆದರೆ ಇದೇನು? ಕನ್ನಡಿ ಅಲ್ಲಾಡೋದಕ್ಕೆ ಶುರು ಮಾಡ್ತು. ಅದರೊಳಗಿಂದ ಭಯಂಕರವಾದ ಶಬ್ದ ಕೇಳಿತು. ಸಾರಾ ಹೆದರಿ ನಡುಗುತ್ತಿದ್ದಳು. ಭಯದಲ್ಲಿ ಕಿರುಚುವುದಕ್ಕೆ ಟ್ರೈ ಮಾಡಿದ್ಲು. ಆದರೆ ಅವಳ ಬಾಯಿಂದ ಒಂದು ಮಾತು ಕೂಡ ಹೊರಗೆ ಬರಲೇ ಇಲ್ಲ. ಒಬ್ಳೇ ಇದ್ದಿದ್ದರಿಂದ ಸಾರಾ ತುಂಬ ಭಯಪಟ್ಟಳು. ಆಗ ಅವಳು ನೋಡಿದಳು, ಆ ಕನ್ನಡಿಯಲ್ಲಿ ಭಯಂಕರವಾದ ಆಕಾರ ಕಾಣಿಸಿತು. ಅದರ ಭಯಂಕರವಾದ ಕೈ ಸಾರಾಳ ಕುತ್ತಿಗೆಯನ್ನು ಹಿಡಿಯುವುದಕ್ಕೆ ಬಂತು. ಸಾರಾ ಅದನ್ನು ತಡೆಯುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು. ಅವಳು ಎಷ್ಟೇ ಪ್ರಯತ್ನ ಮಾಡಿದ್ರು ಅದರ 2 ಕೈ ಅವಳ ಕುತ್ತಿಗೆಯನ್ನು ಹಿಡ್ಕೊಂಡಿತ್ತು. ಅವಳು ಹೇಗೋ ತಪ್ಪಿಸಿ ಅಲ್ಲಿಂದ ಓಡಿದ್ಲು. ಮಧ್ಯದಲ್ಲಿ ಬಿದ್ದುಬಿಟ್ಲು. ಆಮೇಲೆ ಪುನಃ ಎದ್ದು ಓಡಿದ್ಲು. ಬ್ಲಡಿ ಮೇರಿಯ ಹೆಸರಲ್ಲಿ ಸಾಕ್ಷಾತ್ ಅವಳ ಮರಣ ಅವಳನ್ನು ಹಿಂಬಾಲಿಸುತ್ತಿತ್ತು. ಜೋರಾಗಿ ಬೀಸುವ ಗಾಳಿಯ ಶಬ್ದಕ್ಕಿಂತ ಅದರ ಶಬ್ದ ಇನ್ನೂ ಜೋರಾಗಿ ಕೇಳುತ್ತಿತ್ತು. ಸಾರಾ ಓಡುತ್ತಿದ್ದಳು, ಓಡುತ್ತಾ ಇದ್ದಳು. ಹೀಗೆ ಓಡುತ್ತಾ ಓಡುತ್ತಾ ಅವಳು ಒಂದು ರೂಮೊಳಗೆ ಹೋದಳು. ರೂಮೊಳಗೆ ಹೋದ ತಕ್ಷಣ ಒಳಗಿಂದ ಬಾಗಿಲು ಹಾಕಿದಳು. ಆಮೇಲೆ ಅವಳು ಅಲ್ಲೇ ಬಿದ್ದು ಮೂರ್ಛೆ ಹೋದಳು. ಅವಳ ರೂಮಿನ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯುತ್ತಿದ್ದರು. ಬಾಗಿಲು ಬಡಿಯುವ ಶಬ್ದ ಇನ್ನೂ ವೇಗವಾಗಿ ಕೇಳುತ್ತಿತ್ತು. ಆ ಶಬ್ದ ಹೇಗಿತ್ತೆಂದರೆ ಯಾರೋ ಬಾಗಿಲನ್ನು ಹೊಡೆದು ಹಾಕುವ ಹಾಗೆ ಇತ್ತು. ಅದರ ಬಾಯಿಂದ ತುಂಬ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಯಾವುದೋ ಭಯಂಕರವಾದ ಘಟನೆ ನಡೆಯಲಿದೆ ಅಂತ ಅದು ಹೇಳ್ತು. ಆಗ ಮೇಲೆ ಹೋಗಿದ್ದ ರೋಸ್ಲಿನ್ ಕೆಳಗೆ ಬಂದಳು. ಆಗ ಅವಳ ನೋಟ ಬ್ಲಡಿ ಮೇರಿಯ ಮೇಲೆ ಬಿತ್ತು. ಬ್ಲಡಿ ಮೇರಿಯ ನೋಟ ರೋಸ್ಲಿನ್ ಮೇಲೆ ಬಿತ್ತು. ರೋಸ್ಲಿನ್ ಜೋರಾಗಿ ಕಿರಿಚಿಕೊಂಡೇ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ಳು. ಬ್ಲಡಿ ಮೇರಿ ರೋಸ್ಲಿನ್ನ ಹಿಂಬಾಲಿಸಿ ಹೋಗುತ್ತಿದ್ದಳು. ರೋಸ್ಲಿನ್ನ ಇಬ್ಬರು ಫ್ರೆಂಡ್ಸು ಯಾವಾಗ ಇದನ್ನು ನೋಡಿದ್ರೋ ಆವಾಗಲೇ ಅವರಿಬ್ಬರು ಭಯದಿಂದ ನಡುಗುವುದಕ್ಕೆ ಶುರು ಮಾಡಿದ್ರು. ಅವರಿಬ್ಬರು ಅವರಿದ್ದ ರೂಮ್ ಒಳಗೆ ಹೋಗಿ ಒಳಗಿಂದ ಬಾಗಿಲನ್ನು ಹಾಕಿ ಅಲ್ಲೇ ಕೂತ್ಕೊಂಡ್ರು. ಆಗ ಹೊರಗಿಂದ ಯಾರೋ ಬಾಗಿಲನ್ನು ಬಡಿಯುವ ಶಬ್ದ ಜೋರಾಗಿ ಕೇಳಿತು. ನಾವು ಬಾಗ್ಲು ತೆಗಿಯಲ್ಲ. ಯಾರಾದರೂ ಸಹಾಯಕ್ಕೆ ಬಾಗ್ಲ ತೆಗಿತಾರ? ನೀನು ಸುಮ್ಮನೆ ಬಾಗ್ಲು ತಟ್ಬೇಡ. ಬೇಗ ಬಾಗಿಲು ತೆರೀರಿ. ಅರೆ, ಇದು ರೋಸ್ಲಿನ್. ಬೇಗ ಬಾಗ್ಲನ್ನ ತೆಗೆದು ಬೇಗ ಬಾಗ್ಲನ್ನ ಮುಚ್ಚಿಬಿಡು. ನೀನೇ ತೆಗಿ, ನನಗೆ ತುಂಬ ಭಯ ಆಗ್ತಾ ಇದೆ. ರೋಸ್ಲಿನ್ನ ಫಸ್ಟ್ ಫ್ರೆಂಡ್ ರೋಸ್ಲಿನ್ನ ಒಳಗೆ ಬರಕ್ಕೆ ಹೇಳಿ ಆಮೇಲೆ ಪುನಃ ಬಾಗಿಲನ್ನು ಹಾಕಿದ. ಸಾರಾ ಎಲ್ಲಿ? ನನಗೆ ಗೊತ್ತಿಲ್ಲ. ಆ ಬ್ಲಡಿ ಮೇರಿನ ಯಾರು ಕರೆದ್ರು? ನಾವು ಇಲ್ಲೇ ಇದ್ರೆ ಖಂಡಿತವಾಗಿ ನಮ್ಮ ಜೀವ ಹೋಗ್ಬಿಡುತ್ತೆ. ನಂಗೇನಿಸ್ತಿದೆ ಅಂದ್ರೆ ಸಹಾರಾನೇ ಬ್ಲಡಿ ಮೇರಿನ ಕರೆದಿರ್ಬೇಕು. ಅದರಿಂದನೇ ನಾವೀಗ ಈ ರೀತಿ ಅವಸ್ಥೆ ಪಡ್ತಿದ್ದೀವಿ. ಆದರೆ ನಾವೀಗ ಹೇಗೆ ತಪ್ಪಿಸ್ಕೊಳ್ಳೋದು? ಹಾಂ, ನಾನು ಫಾದರ್ ಆ್ಯಂಟನಿಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ. ಆಮೇಲೆ ರೋಸ್ಲಿನ್ ಫಾದರ್ ಆ್ಯಂಟನಿಗೆ ಕಾಲ್ ಮಾಡಿ ಬರಕ್ಕೆ ಹೇಳಿದ್ಲು. ಸ್ವಲ್ಪ ಹೊತ್ತಲ್ಲಿ ಫಾದರ್ ಆ್ಯಂಟನಿ ಆ ದೊಡ್ಡ ಮನೆಗೆ ಬಂದರು. ಫಾದರ್ ಆ ದೊಡ್ಡ ಮನೆಯಲ್ಲಿದ್ದ ಹಾಲ್ಗೆ ಬಂದು ನೋಡಿದಾಗ ಬ್ಲಡಿ ಮೇರಿ ರೋಸ್ಲಿನ್ ಫ್ರೆಂಡ್ ಸಾರಾಳನ್ನು ಸಾಯಿಸುವ ಪ್ರಯತ್ನ ಮಾಡುತ್ತಿತ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬ್ಲಡಿ ಮೇರಿ ಸಾರಾಳನ್ನು ಸಾಯಿಸ್ತಿತ್ತು. ಅಷ್ಟರಲ್ಲಿ ಫಾದರ್ ಆ್ಯಂಟನಿ ಅವರ ಕೈಯಲ್ಲಿದ್ದ ಕ್ರಾಸನ್ನು ತಗೊಂಡು ಬ್ಲಡಿ ಮೇರಿಗೆ ಕೇಳುವ ಹಾಗೆ ಹೇಳಿದರು. ಬ್ಲಡಿ ಮೇರಿ, ನಿಲ್ಸು. ಸಾರಾನ ಬಿಟ್ಬಿಡು. ಅವಳು ನಿಂಗೆ ಏನು ಮಾಡಲೇ ಇಲ್ಲ. ಅವಳನ್ನ ಬಿಟ್ಟು ಹಿಂದೆ ಹೋಗು. ನಿನ್ನ ಇಲ್ಲಿಗೆ ಯಾರು ಕರೆದ್ರು? ನೀನು ಇಲ್ಲಿಂದ ಹೊರಡಲೇಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀ ಇಲ್ಲಿಂದ ಹೊರಟೋಗು. ಇದನ್ನು ಕೇಳಿದ ಬ್ಲಡಿ ಮೇರಿ ಸಾರಾಳನ್ನು ಬಿಟ್ಟು ದೂರ ಹೋಯಿತು.
ಅದರ ಬಾಯಿಂದ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಬ್ಲಡಿ ಮೇರಿ ಗೋವೆ. ಬ್ಲಡಿ ಮೇರಿ ಸ್ವಲ್ಪ ಸ್ವಲ್ಪ ಮಾಯವಾಗುತ್ತಿದ್ದಳು. ಅವಳ ಬಾಯಿಂದ ಈಗಲೂ ಭಯಂಕರವಾದ ಶಬ್ದ ಕೇಳ್ತಾನೇ ಇತ್ತು. ಆಮೇಲೆ ನೋಡ್ತಿದ್ದಾಗಲೇ ಬ್ಲಡಿ ಮೇರಿ ಸಂಪೂರ್ಣವಾಗಿ ಮಾಯವಾದಳು. ಆಗ ಅಲ್ಲಿ ಎಲ್ಲ ಕಡೆನೂ ಹೊಗೆ ಬರುತ್ತಿತ್ತು. ಸಾರಾ ಮೆಲ್ಲನೆ ಕಷ್ಟಪಟ್ಟು ಎದ್ದು ಕಣ್ಣನ್ನು ತೆರೆದು ನೋಡಿದ್ಲು. ಆಮೇಲೆ ವೇಗವಾಗಿ ಓಡಿ ಬಂದು ರೋಸ್ಲಿನನ್ನು ತಪ್ಪಿಕೊಂಡ್ಳು. ಈ ಕತೆ 1920 ನಡೆದಿತ್ತು. ಒಂದು ಚಿಕ್ಕ ಗ್ರಾಮದಲ್ಲಿ ಹೆಲೆನ್ ಅವಳ ಕುಟುಂಬದ ಜೊತೆ ವಾಸ ಮಾಡುತ್ತಿದ್ಲು. ಅವಳ ಮಗ ಸ್ಯಾಮ್ಗೆ 15 ವಯಸ್ಸಾಗಿತ್ತು. ಅವಳ ಗಂಡ ಟೋಮ್ ಒಬ್ಬ ರೈತ. ಅವರೆಲ್ಲರೂ ಸಂತೋಷವಾಗಿ ಬಾಳುತ್ತಿದ್ದರು. ಒಂದಿನ ಸ್ಯಾಮ್ ಅವನ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದ. ನಾವು ಚರ್ಚ್ ಪಕ್ಕದಲ್ಲಿರೋ ಬಯಲಲ್ಲಿ ಹೋಗಿ ಆಟ ಆಡೋಣ. ಹೋ ಬಾ ಹೋಗೋಣ. ಹಾ ಹೋಗೋಣ, ಅಲ್ಲಿ ಹೋಗಿ ಆಟ ಆಡೋಣ. ನಾನು ಬರೋದಿಲ್ಲ. ನಿಮಗೆ ಹೋಗ್ಬೇಕು ಅಂತ ಅನಿಸಿದ್ರೆ ಹೋಗಿ. ಅಲ್ಲಿಗೆ ಹೋಗ್ಬಾರ್ದು ಅಂತ ಅಪ್ಪ ಅಮ್ಮ ಹೇಳಿದ್ರಲ್ವಾ. ಸ್ಯಾಮ್, ಜೆರಿ ಹಾಗೂ ರಿಕ್ಕಿ ಹೀನಾಳ ಮಾತನ್ನು ಕೇಳದೆ ಚರ್ಚ್ ಹತ್ರ ಇರುವ ಜಾಗದಲ್ಲಿ ಆಟ ಆಡಕ್ಕೆ ಹೋದ್ರು. ಸಂಜೆಯಾದ ಕೂಡಲೇ, ರಾತ್ರಿ ಆಯಿತು, ನಾವೀಗ ಹೊರಡಲೇಬೇಕು. ಇಷ್ಟು ಬೇಗ ಹೊರಟ್ಬಿಟ್ಯಾ ನೀನು? ಏನಕ್ಕೆ ಇಷ್ಟು ಬೇಗ ಹೋಗ್ತೀಯಾ? ಇಲ್ಲ ಸ್ಯಾಮ್, ನಾವು ಹೋಗಲೇಬೇಕು. ಅಪ್ಪ ಅಮ್ಮ ಇಲ್ಲಿ ಬರೋದಕ್ಕೆ ಬಿಡೋದೇ ಇಲ್ಲ, ಗೊತ್ತಾ ನಿಂಗೆ? ಹಾಂ ಹೌದು, ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಪೂರಾ ನಂಗೆ ಗೊತ್ತಿಲ್ಲ. ಆದರೆ ಈ ಗದ್ದೆಯಲ್ಲಿ, ಅದರಲ್ಲೂ ಆ ಬೆದ್ರುಗೊಂಬೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ. ಸ್ಯಾಮ್ ಜೋರಾಗಿ ನಗಾಡುತ್ತಿದ್ದ. ಏನಿದು, ಈ ರೀತಿ ಎಲ್ಲ ಯಾರಾದರೂ ಹೇಳಿದ್ರೆ ನೀವು ನಂಬ್ತೀರಾ? ಹಾಂ. ಆಗ ವೇಗವಾಗಿ ಗಾಳಿ ಬೀಸತೊಡಗಿತು. ಇನ್ನೂ ವೇಗವಾಗಿ ಸಿಡಿಲು ಬಡಿಯಿತು. ಜೆರಿ ಹಾಗೂ ರಿಕ್ಕಿ ಇಬ್ರು ತುಂಬಾ ಹೆದರಿದರು. ಸ್ಯಾಮ್, ಇಲ್ಲಿಂದ ಹೋಗ್ಬಿಡು, ನನಗೆ ತುಂಬಾ ಭಯ ಆಗ್ತಾ ಇದೆ. ಇಲ್ಲ, ಇವತ್ತು ನಾನು ಅದರಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ನೋಡಿಕೊಂಡೇ ನಾನು ಮನೆ ಹೋಗ್ತೀನಿ. ಜೆರಿ ಹಾಗೂ ರಿಕ್ಕಿ ಅಲ್ಲಿಂದ ಹೋಗ್ಬಿಟ್ರು. ಇವರೆಲ್ಲ ಏನಕ್ಕೆ ಈ ರೀತಿ ಹೆದರ್ತಾ ಇದ್ದಾರೆ? ಎಲ್ಲ ಅವ್ರ ಪೇರೆಂಟ್ಸೇ ಈ ರೀತಿ ಹೇಳಿ ಹೇಳಿ ತುಂಬ ಹೆದರ್ಸ್ಬಿಟ್ಟಿದ್ದಾರೆ. ಸ್ಯಾಮ್ ಅಲ್ಲಿಂದ ನಡೆಯೋಕ್ ಶುರು ಮಾಡ್ದ. ಅವನು ನಡೆಯುತ್ತಿದ್ದಾಗ ಅವನಿಗೆ ಯಾಕೋ ಅನ್ನಿಸ್ತು ಯಾರೋ ಅವನನ್ನು ಹಿಂಬಾಲಿಸಿ ಬರ್ತಿದ್ದಾರೆ ಅಂತ. ಅವನು ಅಲ್ಲೇ ನಿಂತು ಹಿಂದೆ ತಿರುಗಿ ನೋಡ್ದ. ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಅವನು ಪುನಃ ನಡೆಯೋಕ್ ಶುರು ಮಾಡ್ದ. ಸ್ಯಾಮ್ ಬೆದರು ಬೊಂಬೆಯ ಹತ್ತಿರ ಹೋದ. ಆದ್ರೆ ಅಲ್ಲಿ ಆ ಬೆದರು ಬೊಂಬೆ ಇರ್ಲಿಲ್ಲ. ಅದನ್ನು ನೋಡಿ ಸ್ಯಾಮ್ ತುಂಬಾ ಹೆದರಿದ. ಅವನು 4 ಕಡೆನೂ ನೋಡ್ದ. ಆದ್ರೆ ಆ ಬೆದರು ಬೊಂಬೆ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಅವನಿಗೆ ತುಂಬಾ ಭಯವಾಯಿತು. ಅಯ್ಯೋ, ಈ ಬೆದ್ರುಗೊಂಬೆ ಎಲ್ಲಿಗೋಯ್ತು? ನಾನು ಇಲ್ಲಿಂದ ಹೋಗ್ಬೇಕು ಅನಿಸುತ್ತೆ. ಸ್ಯಾಮ್ ಹಿಂದೆ ತಿರುಗಿ ನೋಡಿದಾಗ ಬೆದರು ಬೊಂಬೆ ಅವನ ಹತ್ತಿರ ನಿಂತ್ಕೊಂಡಿತ್ತು. ಅದರ ಅರ್ಧ ಮುಖ ಉರಿದು ಹೋಗಿತ್ತು. ಅದರ ಕೆಂಪಾದ ಕಣ್ಣು, ಭಯಾನಕ ಮುಖ. ಸ್ಯಾಮ್ ಅದನ್ನು ನೋಡಿ ತುಂಬಾ ಹೆದರಿದ. ಅವನು ಅಲ್ಲಿಂದ ವೇಗವಾಗಿ ಓಡಿದ. ಆದ್ರೆ ಅವನು ಓಡುವುದರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಯಾಕೆಂದ್ರೆ ಅವನು ಎಲ್ಲಿಗೆ ಹೋದ್ರೂ ಬೆದರು ಬೊಂಬೆ ಅವನ ಹತ್ತಿರ ಬರ್ತಿತ್ತು. ಸ್ಯಾಮ್ ಕೆಳಗೆ ಬಿದ್ಬಿಟ್ಟ. ಆಮೇಲೆ ಬೆದರು ಬೊಂಬೆ ಅವನ ಹತ್ತಿರ ಬರ್ತಿತ್ತು. ನನ್ನಿಂದ ತಪ್ಸ್ಕೊಂಡು ನೀನು ಎಲ್ಲಿ ಹೋಗ್ತೀಯಾ? ನನ್ನ ಬಿಟ್ಬಿಡಿ, ನಾನು ಮನೆಗೆ ಹೋಗ್ಬೇಕು. ನೀನು ಎಷ್ಟೇ ಬೇಡ್ಕೊಂಡ್ರು ನಾ ಯಾರನ್ನೂ ಬಿಡೋದಿಲ್ಲ. ನಾನು ಯಾರನ್ನೂ ಬಿಡೋದಿಲ್ಲ, ಬಿಡೋದೇ ಇಲ್ಲ. ಸ್ಯಾಮ್ ಅಲ್ಲಿಂದ ಓಡುವ ಪ್ರಯತ್ನ ಮಾಡಿದಾಗ ಬೆದರು ಬೊಂಬೆ ಅವನ ಕಾಲನ್ನು ಹಿಡ್ಕೊಂಡು ಅವನನ್ನು ಮೇಲೆ ಎತ್ತಿ ಬಿಸಾಕ್ಬಿಡ್ತು. ಸ್ಯಾಮ್ ದೂರ ಹೋಗಿ ಬಿದ್ಬಿಟ್ಟ. ಅವನ ತಲೆ ಅಲ್ಲಿದ್ದ ಬಂಡೆಗೆ ತಗಲಿ ಗಾಯವಾಯಿತು. ಅವನ ತಲೆಯಿಂದ ರಕ್ತ ಸುರಿಯುತ್ತಿತ್ತು. ತಕ್ಷಣ ಆ ಜಾಗ ಒಂದು ಹೂಳು ನೆಲವಾಗಿ ಬದಲಾಗುತ್ತೆ. ಸ್ಯಾಮ್ ಅದರೊಳಗೆ ಹೋಗ್ಬಿಟ್ಟ. ಆಗ ಆ ಕೆಸರಿನಲ್ಲಿ ಇನ್ನೂ ಅನೇಕ ಅಸ್ಥಿಪಂಜರಗಳು ಕಾಣಿಸಿದವು. ಸ್ಯಾಮ್ನ ತಂದೆ ತಾಯಿ ಇಬ್ರು ಜೆರಿ, ರಿಕ್ಕಿ ಹಾಗೂ ಹೀನಾಳ ಹತ್ತಿರ ಬಂದ್ರು. ಅವರಿಬ್ರು ತುಂಬಾ ಚಿಂತೆಯಲ್ಲಿದ್ರು. ಏನಾಯ್ತು ಆಂಟಿ? ಸ್ಯಾಮ್ ಇನ್ನು ಮನೆಗೆ ಬಂದಿಲ್ಲ. ನಿಮಗ್ ಗೊತ್ತಿದ್ಯಾ ಅವನು ಎಲ್ಲಿ ಹೋಗಿದ್ದಾನೆ ಅಂತ? ರಿಯೋ ಹಾಗೂ ರಿಕ್ಕಿ ಹೆದರಿ ಒಬ್ರನ್ನೊಬ್ರು ನೋಡ್ಕೊಳ್ತಿದ್ರು. ಅವನು ಚರ್ಚ್ ಪಕ್ಕದಲ್ಲಿರೋ ಆ ಗದ್ದೆಲೇ ಇದ್ದಾನೆ. ನೀವು ಹೋಗ್ಬಾರ್ದು ಅಂದ್ರಲ್ಲ, ಆದರೂ ಅವನು ಅಲ್ಲಿ ಹೋಗ್ಯಾನೆ. ಅದನ್ನು ಕೇಳಿದ ತಕ್ಷಣ ಸ್ಯಾಮ್ನ ತಾಯಿ ಅಳೋಕ್ ಶುರು ಮಾಡಿದ್ರು.
ಒಂದು ವೇಳೆ ಆ ಬೆದರು ಬೊಂಬೆ ನನ್ನ ಮಗನನ್ನು ಕೂಡ... ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ, ನಾವು ಅವನನ್ನು ಹುಡುಕ್ಲೇಬೇಕು ಬಾ. ಇಲ್ಲ, ನಾವು ಫಾದರ್ ಪೀಟರ್ ಹತ್ರ ಸಹಾಯ ಕೇಳೋಣ, ಅವರು ನಮಗೆ ಸಹಾಯ ಮಾಡ್ತಾರೆ. ಎಲ್ಲರೂ ಫಾದರ್ ಪೀಟರ್ ಹತ್ತಿರ ಹೋದ್ರು ಅವರ ಹತ್ರ ಸಹಾಯ ಕೇಳುವುದಕ್ಕೆ. ನನ್ನ ತಂದೆ ಈ ಊರಿನ ಒಳಿತಿಗಾಗಿ ಆ ಬೆದರುಗೊಂಬೆಯ ಆತ್ಮಕ್ಕೆ ಶಾಂತಿ ಸಿಗಲು ಪ್ರಾಣತ್ಯಾಗ ಮಾಡಿದ್ದಾರೆ. ಅದನ್ನು ವ್ಯರ್ಥ ಮಾಡಲು ನನಗಿಷ್ಟವಿಲ್ಲ. ಆ ಬೆದರುಗೊಂಬೆಯನ್ನು ನಾಶ ಮಾಡಲು ಇದೇ ಸರಿಯಾದ ಸಮಯ. ಆದ್ರೆ ಈ ಬೆದರುಗೊಂಬೆ ಯಾರು? ಯಾಕೆ ಎಲ್ಲರೂ ಇದನ್ನು ನೋಡಿ ಹೆದರ್ತಿದ್ದಾರೆ? ಸುಮಾರು 50 ವರ್ಷಗಳ ಹಿಂದೆ ಆ ಚರ್ಚ್ನ ಪಕ್ಕದಲ್ಲಿ ಒಬ್ಬ ರೈತ ಇದ್ದ. ಅವನ ಹೆಸರು ಮ್ಯಾಕ್ಸ್. ಅವನ ಹೊಲದಲ್ಲಿ ಒಳ್ಳೆ ಫಸಲು ಬರುತ್ತಾ ಇತ್ತು. ಆ ಫಸಲಿನಿಂದ ದಿನಕ್ಕೆ ದಿನ ಬೆಳೆಯುತ್ತಿದ್ದ. ಇದನ್ನು ನೋಡಿ ಊರಲ್ಲಿದ್ದ ಉಳಿದ ರೈತರಿಗೆ ಹೊಟ್ಟೆ ಕಿಚ್ಚು ಉಂಟಾಯಿತು. ಅದೇ ಅವನ ಸಾವಿಗೆ ಕಾರಣವಾಯಿತು. ಮ್ಯಾಕ್ಸ್ಗೆ ಮದುವೆಯಾಗಿರಲಿಲ್ಲ. ಅಪ್ಪ ಅಮ್ಮನೂ ತೀರ್ಕೊಂಡಿದ್ರು. ಅವನು ಒಬ್ಬಂಟಿಯಾಗಿದ್ದ. ಆದರೆ ಅವನ ಲಾಭ ಬೇರೆ ಎಲ್ಲ ರೈತರಿಗಿಂತ ಜಾಸ್ತಿ ಇತ್ತು. ಇದರಿಂದ ಉಳಿದ ರೈತರಿಗೆ ಹೊಟ್ಟೆ ಕಿಚ್ಚು. ಅವರೆಲ್ಲರೂ ಸೇರಿ ಒಂದು ಯೋಜನೆಯನ್ನು ಮಾಡಿದರು. ಒಂದು ರಾತ್ರಿ ಮ್ಯಾಕ್ಸ್ ಮನೆಯಲ್ಲಿ ನಿದ್ದೆ ಮಾಡುವಾಗ ಅವರೆಲ್ಲ ಹೋಗಿ ಹೊಲಕ್ಕೆ ಇಳಿದು ಬೆಂಕಿ ಇಟ್ಟರು. ಇದರಿಂದ ಅವನ ಪೂರ್ತಿ ಫಸಲು ಉರಿದು ನಾಶವಾಯಿತು. ಮ್ಯಾಕ್ಸ್ ಓಡಿ ಹೋಗಿ ನೋಡುವಾಗ ಅವನ ಹೊಲ ಹೊತ್ತಿ ಉರಿಯುತ್ತಿತ್ತು. ಅವನಿಗೆ ಗೊತ್ತಾಯಿತು ಇದು ಹೊಟ್ಟೆ ಕಿಚ್ಚುಪಟ್ಟ ಆ ಉಳಿದ ರೈತರ ಕೆಲಸವೆಂದು. ಅವನ ಕೋಪದಿಂದ ಸುತ್ತಿಗೆಯಲ್ಲಿ ಒಬ್ಬರಿಗೆ ಹೊಡೆದ. ನಂತರ ಎಲ್ಲ ರೈತರು ಆ ಬೆದರುಗೊಂಬೆಗೆ ಅವನನ್ನು ಕಟ್ಟಿ ಹಾಕಿ ಹೊಲದ ಜೊತೆಗೆ ಅವನನ್ನು ಬೆಂಕಿ ಕೊಟ್ಟು ಕೊಂದು ಬಿಟ್ಟರು. ಆದರೆ ಅವನ ಆತ್ಮ ಆ ಬೆದರುಗೊಂಬೆಯಲ್ಲಿ ಸೇರಿಕೊಂಡಿತು. ಹೀಗೆ ಆ ಆತ್ಮ ಅವನನ್ನು ಕೊಂದ ಎಲ್ಲರನ್ನು ಸೇಡು ತೀರಿಸಿಕೊಂಡಿತು. ಅವತ್ತಿನಿಂದ ಆ ಹೊಲಕ್ಕೆ ಹೋದವರನ್ನ ಆ ಬೆದರುಗೊಂಬೆ ಕೊಲ್ಲುತ್ತಿದೆ. ನಾವು ಬೇಗ ಸ್ಯಾಮನ್ನು ಹುಡುಕ್ಬೇಕು ಪೀಟರ್ ಅಂಕಲ್. ಪೀಟರ್, ಹೆಲೆನ್, ಟಾಮ್ ಅವರು 3 ಜನ ಆ ಜಾಗಕ್ಕೆ ಬಂದು ಸ್ಯಾಮ್ನ ಕರೀತಿದ್ರು. ಆಗ ಹೆಲೆನ್ ಬೆಳಕನ್ನು ತೋರಿಸಿ ನೆಲದಲ್ಲಿ ನೋಡಿದ್ಲು. ಅಲ್ಲಿ ಸ್ಯಾಮ್ನ ಬಟ್ಟೆ ಹರಿದೋಗಿ ಬಿದ್ದಿತ್ತು. ಅದನ್ನು ತೆಗೆಯುವುದಕ್ಕೆ ಅವಳು ಕೆಳಗೆ ಬಗ್ಗಿದಾಗ ಅವಳಿಗೆ ಭಯಂಕರವಾದ 2 ಕಾಲುಗಳು ಕಾಣಿಸಿದವು. ಅವಳು ಹೆದರಿಕೊಂಡೇ ಮೆಲ್ಲನೆ ಎದ್ದು ನಿಂತು ನೋಡಿದಾಗ ಅವಳ ಪಕ್ಕದಲ್ಲಿ ಬೆದರುಗೊಂಬೆ ನಿಂತ್ಕೊಂಡಿತ್ತು. ನನ್ನ ಹೊಲದಿಂದ ನೀವೆಲ್ಲ ದೂರವಿರಿ. ಬೆದರುಗೊಂಬೆ ಹೆಲ್ಲನ್ನ ಎತ್ತಿ ಬಿಸಾಕ್ತು. ಟಾಮ್ ಬೆದರುಗೊಂಬೆಯ ಹತ್ತಿರ ಬೆಂಕಿಯನ್ನು ತೋರಿಸಿದ. ಆದ್ರೆ ಅದಕ್ಕೆ ಏನೂ ಆಗ್ಲಿಲ್ಲ. ನನ್ನ ಮಗ ಸ್ಯಾಮ್ ಎಲ್ಲಿದ್ದಾನೆ? ನೀನು ಅವನನ್ನು ಏನ್ ಮಾಡ್ದೆ? ಇದೇ ಹೊಲದಲ್ಲಿ ಅವನನ್ನು ಹೂತು ಹಾಕ್ಬಿಟ್ಟೆ. ಅದು ಮಾತ್ರವಲ್ಲ, ನಿಮ್ಮ 3 ಜನರ ಪರಿಸ್ಥಿತಿನೂ ಅದೇನೆ. ಬೆದರುಗೊಂಬೆ ಟಾಮ್ ಅನ್ನು ಎತ್ತಿ ಬಿಸಾಕ್ತು. ಟಾಮ್ ಅಲ್ಲೇ ಮೂರ್ಛೆ ಹೋಗ್ಬಿಟ್ಟ. ಪುನಃ ಆ ಜಾಗ ಹೂಳು ನೆಲವಾಗಿ ಬದಲಾಯಿತು. ಅದರಲ್ಲಿ ಸ್ಯಾಮ್ನ ದೇಹ ಕಾಣಿಸಿತು. ಹೆಲೆನ್, ಟಾಮ್ ಇಬ್ರು ಆ ಕೆಸರೊಳಗೆ ಹೋಗ್ತಾ ಇದ್ರು. ನನ್ನ ಮಗ ಸ್ಯಾಮ್! ಟಾಮ್! ಪೀಟರ್! ಕಾಪಾಡು! ಪೀಟರ್ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದ. ಅವನು ಹೋಲಿ ವಾಟರ್ ತೆಗೆದು ಆ ಬೆದರುಗೊಂಬೆಯ ಮೇಲೆ ಹಾಕಿದ. ತಕ್ಷಣ ಆ ಬೆದರುಗೊಂಬೆ ನೋವಿನಿಂದ ನರಳುತ್ತಿತ್ತು. ಮೆಲ್ಲನೆ ಪೀಟರ್ ಆ ಎಲ್ಲ ಹೋಲಿ ವಾಟರ್ ಅನ್ನು ಬೆದರುಗೊಂಬೆಯ ಮೇಲೆ ಹಾಕಿದ. ತಕ್ಷಣ ಬೆದರುಗೊಂಬೆ ತುಂಡುಗಳಾಗಿ ಮೆಲ್ಲನೆ ಕೆಸರೊಳಗೆ ಹೋಗ್ಬಿಡ್ತು. ಹೆಲೆನ್ ಹಾಗೂ ಟಾಮ್ ಅವರ ಮಗನ ಹೆಣವನ್ನು ನೋಡಿ ಅಳ್ತಾ ಇದ್ರು. மன்னிச்சிருங்க ஹெலன், உங்களோட புள்ளைய என்னால காப்பாற்ற முடியல. ಆದರೆ ನಿಮ್ಮ ಮಗನ ಬಲಿಯಿಂದ ಇವತ್ತು ಈ ಗ್ರಾಮವೇ ಶಾಂತಿಯಿಂದ ಇರುತ್ತದೆ.